ಸೊ ಇವತ್ತಿನ ಟಾಪಿಕ್ ಬಂದು ಸಾರ್ಟಿಂಗ್ ಟೆಕ್ನಿಕ್ಸ್, ಫಿಲ್ಟರಿಂಗ್ ಟೆಕ್ನಿಕ್ಸ್, ನಂಬರ್ ಫಾರ್ಮ್ಯಾಟಿಂಗ್ ಮತ್ತೆ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಸೊ ಈ 4 ಟಾಪಿಕ್ಸ್ ಏನಿದೆಯಲ್ಲ, ಈ 4 ಟಾಪಿಕ್ಸ್ ನ ಫಸ್ಟ್ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಸಾರ್ಟಿಂಗ್ ಟೆಕ್ನಿಕ್ಸ್ ಅಂದ್ರೆ ಅರೇಂಜ್ ಮಾಡೋದು. ಅರೇಂಜ್ ಅಂದ್ರೆ ಈಗ ನನಗೊಂದು ಡೇಟಾ ಇರುತ್ತೆ, ಆ ಡೇಟಾನ ನಾನು ಯಾವ ತರ ಅರೇಂಜ್ ಮಾಡ್ತೀನಿ. ಅರೇಂಜ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಇವಾಗ ಇಲ್ಲಿ ರೀಜನ್, ಪ್ರಾಡಕ್ಟ್, ಕಸ್ಟಮರ್ ಟೈಪ್, ಸೇಲ್ಸ್ ರೆಪ್ ಅಂತ ಈ ತರ ಒಂದಷ್ಟು ಕಾಲಮ್ಸ್ ಇದೆ ಅಥವಾ ಫೀಲ್ಡ್ಸ್ ಇರುತ್ತೆ. ನನಗೆ ಇವಾಗ ಆ ಫೀಲ್ಡ್ಸ್ ಅಲ್ಲಿ ಡೇಟಾ ನಾನು ನೋಡಬೇಕು ಅಂದ್ರೆ ರೀಡಬಿಲಿಟಿ ಅಂದ್ರೆ ನನ್ ಅದನ್ನ ಓದೋದಕ್ಕೆ ಈಸಿ ಆಗ್ಬೇಕು. ಇವಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ನೇಮ್ಸ್ ಎಲ್ಲ ಜಂಬಲ್ಡ್ ಆಗಿದ್ರೆ ನನಗೆ ಅದು ಹುಡ್ತಾ ಹೋಗ್ಬೇಕು. ಇವಾಗ ಎ ಇಂದ ಝೆಡ್ ವರ್ಗು ಸಾರ್ಟ್ ಆಗಿದ್ರೆ ಅಂದ್ರೆ ಅರೇಂಜ್ ಆಗಿದ್ರೆ ನನಗೆ ಅದನ್ನ ಹುಡ್ಕೋದಕ್ಕೆ ಈಸಿ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ನಾನು ಹೋಗ್ಬಿಟ್ಟು ಪ್ರತಿ ಸರಿ ಚೆಕ್ ಮಾಡ್ತಾ ಇರ್ಬೇಕು. ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಡ್ರಾಪ್ ಡೌನ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಅಲ್ಲಿ ಎ ಟು ಝೆಡ್ ಅಲೈನ್ ಆಗಿರುತ್ತೆ. ಅವು ನನಗೆ ಯಾವುದೇ ಒಂದು ಕಸ್ಟಮರ್ ನೇಮ್ ಅಥವಾ ಒಂದು ರೀಜನ್ ನೇಮ್, ಯಾವ್ದೋ ಒಂದು ಸ್ಟೇಟ್ ನೇಮ್, ಸಿಟಿ ನೇಮ್ ಹುಡ್ಕೋಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದ್ರೆ ನನಗೆ ಅದು ಹುಡ್ಕೋದ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅವಾಗ ಈ ಸಾರ್ಟಿಂಗ್ ಅಂತ ಏನಿದೆ ಅಂದ್ರೆ ಅರೇಂಜ್ ಏನ್ ಮಾಡ್ತೀನಲ್ವಾ, ಅದು ನನಗೆ ತುಂಬಾ ಈಸಿಯಾಗಿ ಓದೋದಕ್ಕೆ ಈಸಿ ಆಗುತ್ತೆ. ಅಂದ್ರೆ ರೀಡಬಿಲಿಟಿ ನನಗೆ ಈಸಿಯಾಗಿ ಸಿಗುತ್ತೆ. ಈ ಸಾರ್ಟಿಂಗ್ ಹೆಂಗ್ ಯೂಸ್ ಮಾಡೋದು, ಫಸ್ಟ್ ಸಾರ್ಟಿಂಗ್ ಅಂದ್ರೆ ಅರ್ಥ ಮಾಡ್ಕೊಂಡ್ವಿ, ಅಂದ್ರೆ ಇದು ಅರೇಂಜ್ ಮಾಡಕ್ಕೆ. ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಸಾರ್ಟಿಂಗ್ ಯಾವ ತರ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದು ಟೇಬಲ್ ಇದೆ, ಸರಿನಾ? ಈ ಟೇಬಲ್ ಅಲ್ಲಿ ನಾನು ಡೇಟಾ ಸಾರ್ಟ್ ಮಾಡಬೇಕು. ಸಾರ್ಟ್ ಅಂದ್ರೆ ಅರೇಂಜ್ ಮಾಡಬೇಕು. ಈ ಡೇಟಾ ಹೆಂಗಿರುತ್ತೆ ಅಂದ್ರೆ ಒಂದು ಟೆಕ್ಸ್ಟ್ ಫಾರ್ಮ್ಯಾಟ್, ನಂಬರ್ ಫಾರ್ಮ್ಯಾಟ್ ಮತ್ತೆ ಡೇಟ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇವಾಗ ಇದನ್ನ ಹೆಂಗ್ ಸಾರ್ಟ್ ಮಾಡಬೇಕು, ನಾನೇನ್ ಮಾಡ್ತೀನಿ, ಈ ಟೇಬಲ್ ನ ಸೆಲೆಕ್ಟ್ ಮಾಡ್ತೀನಿ. ಟೇಬಲ್ ಸೆಲೆಕ್ಟ್ ಮಾಡಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಮತ್ತೆ ರೈಟ್ ಆರೋ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಸಾರ್ಟ್ ಡೇಟಾ ಮತ್ತೆ ಸಾರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನಂಗೊಂದು ವಿಂಡೋ ಬರುತ್ತೆ ಈ ತರ. ಇಲ್ಲಿ ಏನಿರುತ್ತೆ, ಆಡ್ ಲೆವೆಲ್, ಡಿಲೀಟ್ ಲೆವೆಲ್, ಕಾಪಿ ಲೆವೆಲ್, ಆಪ್ಷನ್ಸ್, ಮೈ ಡೇಟಾ ಆಸ್ ಹೆಡರ್ಸ್ ಅಂತ ಇರುತ್ತೆ. ಇಲ್ಲಿ ಆಡ್ ಲೆವೆಲ್ ಅಂದ್ರೆ ಇದಕ್ಕೆ ನಾವು ಲೆವೆಲ್ ಅಂತ ಕರಿತೀವಿ. ಇಲ್ಲೇನಿದೆಯಲ್ಲ ಇದು, ಈ ಲೆವೆಲ್ ಅಂದ್ರೆ ಏನು, ಇಲ್ಲ ನಾನು ಯಾವ ಕಾಲಮ್ ನ ಸಾರ್ಟ್ ಮಾಡಬೇಕು, ಅರೇಂಜ್ ಮಾಡ್ಬೇಕಲ್ಲ, ಅದನ್ನ ನಾನು ಇಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ಇವಾಗ ಬೈ ಡಿಫಾಲ್ಟ್ ಅಂದ್ರೆ ಡಿಫಾಲ್ಟ್ ಆಗಿ ಇಲ್ಲಿ ಒಂದು ಲೆವೆಲ್ ಇರುತ್ತೆ. ಸಪೋಸ್ ನನಗೆ ಇದು ಬೇಡ, ಡಿಲೀಟ್ ಮಾಡ್ತೀನಿ. ನೋಡಿ, ಇಲ್ಲಿ ಯಾವುದು ಲೆವೆಲ್ಸ್ ಇರಲ್ಲ. ಇದನ್ನ ಏನ್ ಮಾಡ್ತೀನಿ, ಒಂದು ಲೆವೆಲ್ ಆಡ್ ಮಾಡ್ತೀನಿ. ಇಲ್ಲಿ ಆಡ್ ಮಾಡಿದಾಗ ನನಗೆ ಈ ಆಪ್ಷನ್ಸ್ ಬರುತ್ತೆ. ಫಸ್ಟ್ ನನಗೆ ಡೇಟಾ ಬಂದು ಟೆಕ್ಸ್ಟ್, ನಂಬರ್, ಡೇಟ್ ಅಲ್ಲಿ ನಾನು ಫಾರ್ಮೆಟ್ ಮಾಡೋ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಾನು ಒಂದು ಲೆವೆಲ್ ತಗೊಂಡಿದ್ದೀನಿ. ಲೆವೆಲ್ ಅಲ್ಲಿ ನನಗೆ ಈ ತರ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ಸಾರ್ಟ್ ಬೈ. ಸಾರ್ಟ್ ಬೈ ಅಂದ್ರೆ ಯಾವ ಕಾಲಮ್ ಅಲ್ಲಿ ನಾನು ಸಾರ್ಟ್ ಮಾಡಬೇಕು. ನಾನೇನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ನಾನು ಡಿಸೈಡ್ ಮಾಡಬೇಕು ಯಾವ ಕಾಲಮ್ ಮೇಲೆ ಅರೇಂಜ್ ಮಾಡ್ಬೇಕು ನಾನು ಅಂತ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ಎಲ್ಲಾ ಕಾಲಮ್ಸ್ ಇಲ್ಲಿ ಏನಿದೆಯಲ್ಲ ಆ ಫೀಲ್ಡ್ ನೇಮ್ಸ್ ಇಲ್ಲಿ ಬರುತ್ತೆ. ಫೀಲ್ಡ್ ನೇಮ್ಸ್ ಇಲ್ಲಿ ಬರ್ಬೇಕಾದ್ರೆ ನಾನು ಇಲ್ಲಿ ಮೈ ಡೇಟಾ ಆಸ್ ಹೆಡರ್ಸ್ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಆಗಿರ್ಬೇಕು. ಇದು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಈ ಕಾಲಮ್ ಹೆಡರ್ ಇರುತ್ತಲ್ಲ, ಇಲ್ಲಿ ಕಾಲಮ್ ಎ ಬಿ ಸಿ ಡಿ ಅಂತ ಇರುತ್ತಲ್ಲ, ಅದು ಬಂದ್ಬಿಡುತ್ತೆ. ನಾನು ಹೋಗ್ಬಿಟ್ಟು ಇಲ್ಲಿ ಇದನ್ನ ಎನೇಬಲ್ ಮಾಡ್ತೀನಿ. ಮಾಡ್ಬಿಟ್ಟು ಇಲ್ಲಿ ರೀಜನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ರೀಜನ್ ಅಂತ ಸೆಲೆಕ್ಟ್ ಮಾಡಿದಾಗ ನನಗಿಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ, ಸಾರ್ಟ್ ಆನ್ ಅಂತ. ಸಾರ್ಟ್ ಆನ್ ಅಂದ್ರೆ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನಾನು ಸಾರ್ಟ್ ಮಾಡಬಹುದು. ಒಂದು ವ್ಯಾಲ್ಯೂ ಮೇಲೆ, ಒಂದು ಸೆಲ್ ಕಲರ್ ಅಂದ್ರೆ ಈ ಸೆಲ್ ಏನಿದೆಯಲ್ಲ ಅದ್ರ ಕಲರ್ ಮೇಲೆ ಸಾರ್ಟ್ ಮಾಡಬಹುದು, ಫಾಂಟ್ ಕಲರ್ ಮೇಲೆ ಸಾರ್ಟ್ ಮಾಡಬಹುದು, ಅಥವಾ ಕಂಡೀಷನ್ ಫಾರ್ಮೆಟಿಂಗ್ ಅಲ್ಲೂ ನಾನು ಸಾರ್ಟಿಂಗ್ ಮಾಡಬಹುದು. ಬಟ್ ಇವಾಗ ಸೆಲ್ ವ್ಯಾಲ್ಯೂಸ್ ಮೇಲೆ ಸಾರ್ಟಿಂಗ್ ಮಾಡಿ ನೋಡೋಣ. ನೆಕ್ಸ್ಟ್ ಆರ್ಡರ್. ಆರ್ಡರ್ ಅಂದ್ರೆ ನಾವು ಎರಡು ತರ ಆರ್ಡರ್ ಮಾಡಬಹುದು, ಒಂದು ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್. ಅಸೆಂಡಿಂಗ್ ಅಂದ್ರೆ ಕಮ್ಮಿಯಿಂದ ಜಾಸ್ತಿ, ಡಿಸೆಂಡಿಂಗ್ ಅಂದ್ರೆ ಜಾಸ್ತಿಯಿಂದ ಕಮ್ಮಿ. ಇಲ್ಲೋದ್ರೆ ಎ ಟು ಝೆಡ್ ಅಂದ್ರೆ ನನಗೆ ಎ ಇಂದ ಝೆಡ್ ವರೆಗೂ ಸಾರ್ಟ್ ಆಗ್ಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಂಗೆ ಝೆಡ್ ಟು ಎ ಅಂತ ಇರುತ್ತೆ, ಅಂದ್ರೆ ಇದು ಡಿಸೆಂಡಿಂಗ್, ಅಂದ್ರೆ ಝೆಡ್ ಇಂದ ಎ ವರೆಗೂ ಸಾರ್ಟ್ ಆಗಬೇಕು. ಇವಾಗ ಎ ಟು ಝೆಡ್ ಸಾರ್ಟ್ ಮಾಡೋಣ. ರೀಜನ್, ಸೆಲ್ ವ್ಯಾಲ್ಯೂಸ್, ಎ ಟು ಝೆಡ್. ನಾನೇನ್ ಮಾಡ್ತೀನಿ, ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ರೀಜನ್ ವೈಸ್ ಸಾರ್ಟ್ ಆಗುತ್ತೆ ಈ ತರ. ಇಲ್ಲಿ ಇರೋದೇ 4 ರೀಜನ್, ನನಗೆ ಆ ರೀಜನ್ ಮೇಲೆ ಸಾರ್ಟಿಂಗ್ ಆಗುತ್ತೆ. ಸರಿ, ಇದು ಒಂದ್ ಲೆವೆಲ್. ಈಗ ನನಗೆ ಮಲ್ಟಿ ಲೆವೆಲ್ಸ್ ಅಂದ್ರೆ ತುಂಬಾ ಲೆವೆಲ್ಸ್ ಮೇಲೆ ಸಾರ್ಟಿಂಗ್ ಆಗ್ಬೇಕು. ಅವಾಗ ಏನ್ ಮಾಡ್ತೀನಿ, ಸಾರ್ಟ್ ಇಲ್ಲಿ ಇರುತ್ತಲ್ಲ ಇದು, ಇಲ್ಲಿ ಇನ್ನೊಂದು ಆಡ್ ಲೆವೆಲ್ ಅಂತ ಕೊಡ್ತೀನಿ. ನೋಡಿ, ಇನ್ನೊಂದು ಲೆವೆಲ್ ಆಡ್ ಆಯ್ತು. ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್, ನೆಕ್ಸ್ಟ್ ಲೆವೆಲ್ ಪ್ರಾಡಕ್ಟ್ ಮೇಲೆ ಸಾರ್ಟ್ ಆಗ್ಬೇಕು. ಇಲ್ಲಿ ಪ್ರಾಡಕ್ಟ್ ಅಂತ ಕೊಡ್ತೀನಿ. ಸೇಮ್ ಅದೇ ಸೆಲ್ ವ್ಯಾಲ್ಯೂಸ್ ಎ ಟು ಝೆಡ್, ಇದು ಅಸೆಂಡಿಂಗ್ ಆರ್ಡರ್. ಓಕೆ ಅಂತ ಕೊಡ್ತೀನಿ. ನೋಡಿ,
ಫಸ್ಟ್ ರೀಜನ್ ಸಾರ್ಟ್ ಆಗುತ್ತೆ, ಅದ್ರ ಮೇಲೆ ನನಗೆ ಈ ಪ್ರಾಡಕ್ಟ್ ಸಾರ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ರೀಜನ್ಗೆ ಹೋದ್ರೆ ಆ ರೀಜನ್ ಅಲ್ಲಿ ಮತ್ತೆ ಸಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ನಾರ್ತ್ ಈಸ್ಟ್ ಎಂಡ್ ಆಯ್ತು, ಮತ್ತೆ ಇಲ್ಲಿಂದ ಮತ್ತೆ ಸಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಈ ತರ. ಸೊ ನನಗೆ ಇಲ್ಲಿ ಎಷ್ಟು ಫೀಲ್ಡ್ಸ್ ಇದೆ ಅಷ್ಟು ಫೀಲ್ಡ್ಸ್ ನಾನು ಸಾರ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಹೋದ್ರೆ ಸಾರ್ಟಿಂಗ್ ನೋಡಿ, ನಾನು ಇಲ್ಲಿ ಇನ್ನೊಂದು ಲೆವೆಲ್ ಆಡ್ ಮಾಡ್ಕೊಂಡು ಇಲ್ಲಿ ಕಸ್ಟಮರ್ ಟೈಪ್ ಅಲ್ಲಿ ಸಾರ್ಟ್ ಮಾಡಬೇಕು. ಈಗ ಈ ಲೆವೆಲ್ಸ್ ನೋಡಿದ್ರೆ ಫಸ್ಟ್ ರೀಜನ್ ಮೇಲೆ ಆಗುತ್ತೆ, ಕಸ್ಟಮರ್ ಟೈಪ್ ಮೇಲೆ ಆಗುತ್ತೆ, ಮತ್ತೆ ಪ್ರಾಡಕ್ಟ್ ಮೇಲೆ ಆಗುತ್ತೆ. ನನಗೆ ಫಸ್ಟ್ ರೀಜನ್, ಆಮೇಲೆ ಪ್ರಾಡಕ್ಟ್, ಆಮೇಲೆ ಕಸ್ಟಮರ್ ಟೈಪ್ ಆಗ್ಬೇಕು. ಅವಾಗ ಏನ್ ಮಾಡ್ತೀನಿ ನಾನು, ಒಂದು ಇಲ್ಲಿ ಹೋಗ್ಬಿಟ್ಟು ಇದೆಲ್ಲ ಕಾಲಮ್ಸ್ ಚೇಂಜ್ ಮಾಡ್ತಾ ಕೂರ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತೀನಿ, ಈ ಲೆವೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಆರ್ಡರ್ ಇರುತ್ತೆ, ಮೂವ್ ಅಪ್ ಅಂಡ್ ಡೌನ್ ಅಂದ್ರೆ ಇದು ಲೆವೆಲ್ಸ್ ನ ಮೇಲೆ ಅಥವಾ ಕೆಳಗೆ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ಮೂವ್ ಅಪ್ ಅನ್ ಕೊಡ್ತೀನಿ, ನನಗೆ ಈ ಲೆವೆಲ್ ಇದು ಮಾಡ್ಬೋದು. ಇಲ್ಲ ಅಂದ್ರೆ ನಂಗೆ ರೀಜನ್ ಕೆಳಗೆ ಬರ್ಬೇಕು ಅಂದ್ರೆ ನೋಡಿ ಈ ತರ ಕ್ಲಿಕ್ ಮಾಡಿದ್ರೆ ಈ ಲೆವೆಲ್ಸ್ ಏನಿದೆಯಲ್ಲ ಅದನ್ನ ಅರೇಂಜ್ ಮಾಡ್ಕೋಬಹುದು. ಇವಾಗ ಫಸ್ಟ್ ಪ್ರಾಡಕ್ಟ್ ಸಾರ್ಟ್ ಆಗುತ್ತೆ, ಕಸ್ಟಮರ್ ಟೈಪ್, ಆಮೇಲೆ ರೀಜನ್. ಇಲ್ಲ ನಂಗೆ ರೀಜನ್ ಬೇಕಂದ್ರೆ ಮತ್ತೆ ನಾನು ಇಲ್ಲಿ ಇದನ್ನ ಮೂವ್ ಮಾಡ್ಕೋಬಹುದು. ಓಕೆ ಕೊಟ್ಟಾಗ ಫಸ್ಟ್ ರೀಜನ್, ಪ್ರಾಡಕ್ಟ್ ಮತ್ತೆ ಕಸ್ಟಮರ್, ಇದು ಟೆಕ್ಸ್ಟ್ ಗೆ ಸಾರ್ಟ್ ಆಗುತ್ತೆ. ನೆಕ್ಸ್ಟ್ ನಂಬರ್ಗೆ ಹೋಗ್ತೀನಿ. ನಂಬರ್ ಸಾರ್ಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, ಇದು ನಂಬರ್ಸ್ ಇದೆಯಲ್ಲ, ಈ ನಂಬರ್ಸ್ ಬಂದು ಇದು 1 2 3 ಅಂತ ಇರುತ್ತೆ, ABCD ಅಂತ ಇರಲ್ಲ. ಸೊ ಈಗ ನೀವು ಸಾರ್ಟಿಂಗ್ ಅಂತ ಹೋದಾಗ ಇಲ್ಲಿ ನೋಡಿ ಮತ್ತೆ ಅದೇ ಡಿಫಾಲ್ಟ್ ಒಂದು ಲೆವೆಲ್ ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ನಂಬರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಆರ್ಡರ್ ಬೈ ಏನಿದೆಯಲ್ಲ ಅದು ಚೇಂಜ್ ಆಗ್ಬಿಡುತ್ತೆ. ನೋಡಿ A to Z ಅಂತ ಇರೋದು ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಆಗುತ್ತೆ. ಅಂದ್ರೆ ನಂಬರ್ಸ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅನ್ನೋ ತರ ಇರುತ್ತೆ. ಅಂದ್ರೆ ಕಮ್ಮಿಯಿಂದ ಜಾಸ್ತಿ ಅಥವಾ ಜಾಸ್ತಿಯಿಂದ ಕಮ್ಮಿ ಸಾರ್ಟ್ ಮಾಡೋದಕ್ಕೆ ಇಲ್ಲಿ ನನಗೆ ಅವಕಾಶ ಮಾಡುತ್ತೆ. ಇಲ್ಲಿ ಹೋಗಿ ನಾನು ಇವಾಗ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಅಂತ ಕೊಟ್ರೆ ದೊಡ್ಡ ನಂಬರ್ ಏನಿದೆಯಲ್ಲ ಹೈಯೆಸ್ಟ್ ನಂಬರ್ ಅದ್ ಮೇಲೆ ಬರುತ್ತೆ. ಇಲ್ಲಿ ನೋಡಿ ಓಕೆ ಅಂತ ಕೊಟ್ರೆ ಹೈಯೆಸ್ಟ್ ನಂಬರ್ ಮೇಲೆ ಬರುತ್ತೆ. ಆತರ ಇದು ನಂಬರ್ಸ್ಗೆ. ನೆಕ್ಸ್ಟ್ ಡೇಟ್ ನೋಡೋಣ. ಇಲ್ಲಿ ಡೇಟ್ ಹೋದ್ರೆ ಇಲ್ಲಿ ಹೋಗ್ಬಿಟ್ಟು ಸಾರ್ಟ್ ನೋಡಿ, ಮತ್ತೆ ಅದೇ ಆಪ್ಷನ್ಸ್ ಎಲ್ಲ ಹಂಗೆ ಇರುತ್ತೆ, ಬಟ್ ನಾನು ಫೀಲ್ಡ್ಸ್ ಮಾತ್ರ ಚೇಂಜ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಡೇಟ್ ಅಂತ ಕೊಟ್ರೆ ನೋಡಿ ಇಲ್ಲಿ ಓಲ್ಡೆಸ್ಟ್ ಟು ನ್ಯೂಯೆಸ್ಟ್ ಅಥವಾ ನ್ಯೂಯೆಸ್ಟ್ ಟು ಓಲ್ಡೆಸ್ಟ್ ಅಂದ್ರೆ ನನಗೆ ಟೆಕ್ಸ್ಟ್, ನಂಬರ್ ಮತ್ತೆ ಡೇಟ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನನಗೆ ಆಪ್ಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನ್ಯೂಯೆಸ್ಟ್ ಟು ಓಲ್ಡೆಸ್ಟ್ ಅಂದ್ರೆ ಹೊಸ ಡೇಟ್ಸ್ ಏನಿದೆ, ಇವಾಗಿನ ರೀಸೆಂಟ್ ಡೇಟ್ ಏನಿದೆ ಅದು ಮೇಲೆ ಬರುತ್ತೆ. ಓಲ್ಡೆಸ್ಟ್ ಡೇಟ್ ಅಂದ್ರೆ ಹಳೆ ಡೇಟ್ಗಳೆಲ್ಲ ಕೆಳಗೆ ಹೋಗುತ್ತೆ. ನೋಡಿ ಈ ತರ. ಇದರಲ್ಲಿ 25th ಮಾರ್ಚ್ ಏನಿದೆಯಲ್ಲ 2016 ಇದು ಮೇಲಿದೆ. ಆತರ ಓಕೆನಾ. ಇದು ಟೆಕ್ಸ್ಟ್, ನಂಬರ್ ಮತ್ತೆ ಡೇಟ್. ಇದು ಬಿಟ್ಟು ಇನ್ನು ಬೇರೆ ಆಪ್ಷನ್ಸ್ ಇದಾವೆ. ಅಂದ್ರೆ ಬರೀ ನಾನು ವ್ಯಾಲ್ಯೂಸ್ ಅಷ್ಟೇ ನಾನು ಸಾರ್ಟ್ ಮಾಡಲ್ಲ. ಈಗ ಹೋಗ್ಬಿಟ್ಟು ನಾನು ಕಲರ್ ಮೇಲೂ ಸಾರ್ಟ್ ಮಾಡಬಹುದು. ಕಲರ್ ಅಂದ್ರೇನು, ಒಂದು ಫಾಂಟ್ ಕಲರ್ ಅಂದ್ರೆ ಇದರಲ್ಲಿರೋ ಟೆಕ್ಸ್ಟ್ ಇದೆಯಲ್ಲ ಅದ್ರ ಕಲರ್. ಸೆಲ್ ಕಲರ್ ಅಂದ್ರೆ ಈ ಕಂಪ್ಲೀಟ್ ಎಕ್ಸೆಲ್ ಇದು ಸೆಲ್ ಏನಿದೆಯಲ್ಲ ಇದ್ರ ಕಲರ್ ಮೇಲೂ ಸಾರ್ಟ್ ಆಗುತ್ತೆ. ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಸಾರ್ಟ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಸಾರ್ಟ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ಅದೇ ಆಪ್ಷನ್ಸ್ ಬರುತ್ತೆ ನನಗೆ. ಇಷ್ಟು 3 ಎಕ್ಸಾಂಪಲ್ಸ್ ನಾನು ಏನ್ ಮಾಡಿದೆ, ಇಲ್ಲಿ ಹೋಗ್ಬಿಟ್ಟು ಸೆಲ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಿದೆ. ಇಲ್ಲಿ ಹೋಗ್ತೀನಿ ಸಾರ್ಟ್ ಬೈ. ಇವಾಗ ಯಾವ ಕಾಲಮ್ ನನಗೆ ಕಲರ್ಸ್ ಇದೆ, ಪ್ರಾಡಕ್ಟ್. ಇವಾಗ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತೀನಿ. ಸಾರ್ಟ್ ಆನ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಇದೇನ್ ಕಲರ್, ಇದು ಫಾಂಟ್ ಕಲರ್, ಸೆಲ್ ಕಲರ್ ಅಲ್ಲ. ಇಲ್ಲಿ ಹೋಗ್ಬಿಟ್ಟು ಫಾಂಟ್ ಕಲರ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಆರ್ಡರ್ ಏನಿದೆ ಇಲ್ಲಿ ಅವಾಗಲೇ ಹೈಯೆಸ್ಟ್ ಟು ಲೋಯೆಸ್ಟ್ ಅಥವಾ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ A to Z ಅಂತ ಬರುತ್ತಲ್ಲ ಅದು ಚೇಂಜ್ ಆಗ್ಬಿಟ್ಟು ಇದರಲ್ಲಿ ಕಲರ್ಸ್ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಸೆಲ್ ವ್ಯಾಲ್ಯೂಸ್ ಅಂತ ಕೊಟ್ರೆ ನೋಡಿ A to Z ಅಂತ ಬರುತ್ತೆ. ಇಲ್ಲ ನಾನು ಹೋಗ್ಬಿಟ್ಟು ಇಲ್ಲಿ ಸೆಲ್ ಕಲರ್ ಅಥವಾ ಫಾಂಟ್ ಕಲರ್ ಕೊಟ್ರೆ ಅಲ್ಲಿರೋ ಏನ್ ಕಲರ್ಸ್ ಇದಾವಲ್ಲ ಅದು ಬರುತ್ತೆ. ಇಲ್ಲಿ ಹೋಗ್ತೀನಿ, ಇಲ್ಲಿ ನೋಡಿ ಈ ಕಾಲಮ್ ಅಲ್ಲಿ ಎಷ್ಟು ಕಲರ್ಸ್ ಯೂಸ್ ಮಾಡಿರ್ತೀನಿ ಅಷ್ಟು ಕಲರ್ಸ್ ಬಂದ್ಬಿಡುತ್ತೆ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ರೆಡ್ ಕಲರ್ ಏನಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಆನ್ ಟಾಪ್ ಅಥವಾ ಬಾಟಮ್, ಇದು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ತರ. ಇದು ಆನ್ ಟಾಪ್ ಮತ್ತೆ ಬಾಟಮ್. ಆನ್ ಟಾಪ್ ಅಂತ ಕೊಟ್ರೆ ಮೇಲೆ ಸಾರ್ಟ್ ಆಗುತ್ತೆ. ನಾನು ಓಕೆ ಅಂತ ಕೊಟ್ರೆ ನೋಡಿ ಎಲ್ಲಾ ರೆಡ್ ಕಲರ್ ಮೇಲೆ ಬಂದ್ಬಿಡುತ್ತೆ. ಇಷ್ಟು ಡೇಟಾ ಇಲ್ಲಿ ಬರುತ್ತೆ. ಸರಿ, ನನ್ಗೆ ಇನ್ನೂ ಒಂದು ಸಾರ್ಟ್ ಮಾಡಬೇಕು, ಇನ್ನೂ ಒಂದು ಲೆವೆಲ್ ಅಲ್ಲಿ ಸಾರ್ಟ್ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಡ್ ಲೆವೆಲ್ ಅಂತ ಕೊಟ್ರೆ ಇನ್ನೊಂದು ಲೆವೆಲ್ ಆಡ್ ಆಗುತ್ತೆ. ಮತ್ತೆ ನಾನು ಎಲ್ಲ ಚೇಂಜ್ ಮಾಡ್ತಾ ಹೋಗ್ಬೇಕು. ಈಗ ಪ್ರಾಡಕ್ಟ್ ಅಂತ ಕೊಡ್ತೀನಿ ಮತ್ತೆ ಫಾಂಟ್ ಕಲರ್. ಅದಕ್ಕೆ ಬದಲು ನಾನು ಏನ್ ಮಾಡ್ತೀನಿ ನೋಡಿ, ಇದನ್ನ ಡಿಲೀಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಕಾಪಿ ಲೆವೆಲ್ ಅಂತ ಕೊಟ್ಬಿಡಿ. ಕಾಪಿ ಲೆವೆಲ್ ಕೊಟ್ರೆ ಅದೇ ಲೆವೆಲ್ ಕಾಪಿ ಆಗುತ್ತೆ. ನನಗೆ ಇಲ್ಲಿ ಬೇರೆ ಕಲರ್ಸ್ ಬೇಕು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಗ್ರೀನ್ ಅಂತ ಕೊಡ್ತೀನಿ. ಓಕೆ ನೋಡಿ, ಫಸ್ಟ್ ರೆಡ್ ಆಮೇಲೆ ಗ್ರೀನ್ ಸಾರ್ಟ್ ಆಯ್ತು ನೋಡಿ ಆತರ. ಸರಿ, ಇದು ಫಾಂಟ್ ಕಲರ್ ಮೇಲೆ. ಸೆಲ್ ಕಲರ್ ಮೇಲೆ ಹೆಂಗ್ ಸಾರ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸಾರ್ಟ್, ಇಲ್ಲೇನ್ ಮಾಡ್ತೀನಿ, ಇದನ್ನ ಡಿಲೀಟ್ ಮಾಡ್ಬಿಡೋಣ. ಇದ್ರ ಜೊತೆನೂ ಮಾಡ್ಬೋದು ಬಟ್ ಡಿಲೀಟ್ ಮಾಡ್ತೀನಿ. ಆಡ್ ಲೆವೆಲ್, ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಪರ್ಸನ್ ಅಂತ ಕೊಡ್ತೀನಿ.
ಇಲ್ಲಿ ಫಾಂಟ್ ಕಲರ್ ಬದಲು ಸೆಲ್ ಕಲರ್ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಸೆಲ್ ಕಲರ್ ಏನಿದೆಯಲ್ಲ ಅದೆಲ್ಲ ಇಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ಕಲರ್ ಸೆಲೆಕ್ಟ್ ಮಾಡ್ತೀನಿ, ಆನ್ ಟಾಪ್ ಓಕೆ ಅಂತ ಕೊಟ್ರೆ ನೋಡಿ ನಾನೇನು ಕಲರ್ ಸೆಲೆಕ್ಟ್ ಮಾಡಿದ್ನಲ್ಲ ಅದು ಮೇಲ್ಗಡೆ ಸಾರ್ಟ್ ಆಗುತ್ತೆ. ನನಗೆ ಇನ್ನೂ ಒಂದು ಲೆವೆಲ್ ಬೇಕಂದ್ರೆ ಸೆಲೆಕ್ಟ್ ಮಾಡ್ಬಿಟ್ಟು ಸಾರ್ಟ್ ಮತ್ತೆ ಕಾಪಿ ಲೆವೆಲ್ ಇಲ್ಲಿ ಸೆಲ್ ಕಲರ್ ಈ ಕಲರ್ ಕೊಟ್ಬಿಡ್ತೀನಿ. ಇದು ನೋಡಿ ಫಸ್ಟ್ ಇದಿರುತ್ತೆ ಮತ್ತೆ ಈ ಕಲರ್ ಸಾರ್ಟ್ ಆಗುತ್ತೆ. ಸೊ ಆತರ ವ್ಯಾಲ್ಯೂಸ್ ಮೇಲೆ ಸಾರ್ಟ್ ಮಾಡೋದು ನೋಡಿದ್ವಿ, ಫಾಂಟ್ ಕಲರ್ ಮತ್ತೆ ಸೆಲ್ ಕಲರ್ ಮೇಲೆ ಸಾರ್ಟ್ ಮಾಡೋದು ನೋಡಿದ್ವಿ. ಇಷ್ಟೊತ್ತರೆಗೂ ನಾವು ಸಾರ್ಟ್ ಮಾಡಿದ್ದು ಡೇಟಾಸ್ ಅಂದ್ರೆ ಇದು ರೋ ವೈಸ್. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಹೆಡ್ಡಿಂಗ್ಸ್ ಅಂತ ಕೊಡ್ತೀನಿ ನೋಡಿ, ಇದೆಲ್ಲ ರೋ ಈ ತರ ಸಾರ್ಟ್ ಮಾಡ್ತಾ ಇತ್ತು ಮೇಲೆ ಕೆಳಗೆ ಈ ತರ. ಇಲ್ಲೊಂದು ಎಕ್ಸಾಂಪಲ್ ಇದೆ, ಇಲ್ಲಿ ನೋಡಿ ಇಯರ್ 2010 ಅಂತಿದೆ, 1 ಮತ್ತೆ 11 3 4 5 ಅಂತಿದೆ, ಮತ್ತೆ 9 7 ಇದು ಸರಿಯಾಗಿ ಆರ್ಡರ್ ಆಗಿಲ್ಲ. ನನಗೆ ಇಲ್ಲಿ ಯಾವ ತರ ಬರ್ಬೇಕು ಅಂದ್ರೆ ಈ ಕಾಲಮ್ಸ್ ಏನಿದಾವಲ್ಲ ಇದು ಸಾರ್ಟ್ ಆಗ್ಬೇಕು. ಇದಕ್ಕೆ ಏನ್ ಮಾಡ್ತಾರೆ, ರಿಪೋರ್ಟ್ಸ್ ಮಾಡ್ಬೇಕಾದ್ರೆ ಕೆಲವರು ಇಲ್ಲಿ ಇದೆಲ್ಲ ಈ ತರ ಇದನ್ನ ತಗೋತಾರೆ, ಇಲ್ಲಿ ಮೂವ್ ಮಾಡ್ತಾರೆ, ಹಿಂಗೆ ಈ ತರ ಇಲ್ಲಿ ಮೂವ್ ಮಾಡ್ಕೊಳ್ಳೋದು, ಮತ್ತೆ ಇದನ್ನ ಕಟ್ ಮಾಡೋದು, ಇನ್ನೊಂದ್ ಕಡೆ ಪೇಸ್ಟ್ ಮಾಡೋದು. ದಯವಿಟ್ಟು ಆ ತರ ಮಾಡಬೇಡಿ. ಯಾಕೆಂದ್ರೆ ನೀವು ಮೂವ್ ಮಾಡ್ಬೇಕಾದ್ರೆ ಕೆಲವು ಟೈಮ್ ಏನಾಗ್ತದೆ ನೋಡಿ, ಇಲ್ಲಿ ನಾನು ಮೂವ್ ಮಾಡ್ತೀನಿ, ಡೇಟಾ ರೀಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಸಾರ್ಟಿಂಗ್ ಆಪ್ಷನ್ಸ್ ಯೂಸ್ ಮಾಡಿ ಸಾರ್ಟ್ ಮಾಡಬಹುದು. ಮತ್ತೆ ಹೇಳ್ತೀನಿ, ಈ ತರ ಸಿಚುವೇಶನ್ಸ್ ಅಲ್ಲಿ ಅಂದ್ರೆ ಕಾಲಮ್ಸ್ ನ ಸಾರ್ಟ್ ಮಾಡ್ಬೇಕಾದ್ರೆ ದಯವಿಟ್ಟು ಕಟ್ ಪೇಸ್ಟ್ ಇದೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಯಾವ ತರ ಮಾಡ್ಬೋದು? ಸೊ ಸಾರ್ಟಿಂಗ್ ಅಂದ್ರೆ ತುಂಬಾ ಜನಕ್ಕೆ ಏನಂದ್ರೆ ಈ ತರ ರೆಕಾರ್ಡ್ಸ್ ಇದೆಯಲ್ಲ ಅದನ್ನ ಮಾತ್ರ ಸಾರ್ಟ್ ಮಾಡಬಹುದು ಅಂತ. ಬಟ್ ಸಾರ್ಟಿಂಗ್ ಅನ್ನ ಕಾಲಮ್ ವೈಸ್ ಕೂಡ ಮಾಡಬಹುದು. ಹೆಂಗೆ? ಇಲ್ಲಿ ನೋಡಿ, ಇಲ್ಲಿ ಹೋಗ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ ಕಂಪ್ಲೀಟ್ ಆಗಿ. ಅಂದ್ರೆ ಈ 2 ಕಾಲಮ್ ಸೆಲೆಕ್ಟ್ ಮಾಡಲ್ಲ, ಯಾಕೆಂದ್ರೆ ಇದು ಸಾರ್ಟ್ ಆಗ್ಬಾರ್ದು, ಇದು ಹೆಡ್ಡಿಂಗ್ ಹೀಗೆ ಇರಬೇಕು. ಯಾವ ಕಾಲಮ್ ನ ನಾನು ಸಾರ್ಟ್ ಮಾಡಬಾರ್ದು ಅದನ್ನ ಹಾಗೆ ಬಿಡಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಕಂಪ್ಲೀಟ್ ಇಲ್ಲಿವರೆಗೂ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಡೇಟಾ ಸಾರ್ಟ್, ಇಲ್ಲಿ ಆಪ್ಷನ್ಸ್ ಅಂತಿದೆ, ಆಪ್ಷನ್ಸ್ ಕ್ಲಿಕ್ ಮಾಡಿ. ಬೈ ಡಿಫಾಲ್ಟ್ ಇಲ್ಲಿ ಟಾಪ್ ಟು ಬಾಟಮ್ ಅಂತ ಇರುತ್ತೆ, ಅಂದ್ರೆ ರೆಕಾರ್ಡ್ಸ್ ಈ ತರ ಟಾಪ್ ಟು ಬಾಟಮ್. ಲೆಫ್ಟ್ ಟು ರೈಟ್ ಅಂತ ಕೊಡಿ. ನೋಡಿ, ಈಗ ಟಾಪ್ ಟು ಬಾಟಮ್ ಇದ್ರೆ ಇಲ್ಲಿ ನನಗೆ ಹೆಡರ್ಸ್ ಬರುತ್ತೆ. ಇಲ್ಲಿ ಮೈ ಡೇಟಾ ಹ್ಯಾಸ್ ಗಾಟ್ ಹೆಡರ್ಸ್ ಅಂತ ಕೊಟ್ರೆ ಇಲ್ಲಿ ನನಗೆ ಆ ಹೆಡರ್ಸ್ ಏನಿದೆಯಲ್ಲ ಇದು ಬರುತ್ತೆ ಇಲ್ಲಿ. ಸರಿನಾ? ಸರಿ, ಇಲ್ಲಿ ಏನ್ ಮಾಡ್ತೀನಿ, ಆಪ್ಷನ್ಸ್ ಲೆಫ್ಟ್ ಟು ರೈಟ್ ಅಂತ ಕೊಡ್ತೀನಿ. ಲೆಫ್ಟ್ ಟು ರೈಟ್ ಅಂತ ಕೊಟ್ಟಾಗ ನನಗೆ ಇಲ್ಲಿ ಹೆಡರ್ಸ್ ಬೇಡ, ಟಾಪ್ ಟು ಬಾಟಮ್ ಹೆಡರ್ಸ್ ತೆಗೆದ್ಬಿಡ್ತೀನಿ. ಲೆಫ್ಟ್ ಟು ರೈಟ್ ನೋಡಿ, ಇಲ್ಲಿ ರೋ ನಂಬರ್ 7 ಇಲ್ಲಿ ಇದೆಯಲ್ಲ ಇದನ್ನ ನಾನು ಸಾರ್ಟ್ ಮಾಡಬೇಕು. ರೋ ನಂಬರ್ 7 ಕೊಡ್ತೀನಿ. 7 ನಲ್ಲಿ ನಂಬರ್ಸ್ ಇದೆ, ಅಂದ್ರೆ ಇದ್ರಲ್ಲಿ ನಂಬರ್ಸ್ ಇದೆಯಲ್ಲ ಅದಕ್ಕೆ ಅದು ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಅಂತ ಬರುತ್ತೆ. ನಾನು ಇವಾಗ ಸ್ಮಾಲೆಸ್ಟ್ ಇಂದ ಲಾರ್ಜೆಸ್ಟ್ ಅಂದ್ರೆ ಇಯರ್ ಕಮ್ಮಿಯಿಂದ ಜಾಸ್ತಿ ಆಗ್ಬೇಕು ನನಗೆ. ಸೊ ಅವಾಗ ಏನ್ ಮಾಡ್ತೀನಿ, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ 2000 1 2 3 ಈ ತರ ಸಾರ್ಟ್ ಆಗುತ್ತೆ. ಇದು ಸಾರ್ಟಿಂಗ್ ಬೈ ಕಾಲಮ್, ಅಂದ್ರೆ ಕಾಲಮ್ ವೈಸ್ ನಾನು ಸಾರ್ಟ್ ಮಾಡ್ತೀನಿ. ಇಷ್ಟು ಎಕ್ಸಾಂಪಲ್ಸ್ ನೋಡಿದ್ದು ಇಲ್ಲಿ ರೆಕಾರ್ಡ್ ವೈಸ್ ಅಂದ್ರೆ ರೋ ವೈಸ್. ನೆಕ್ಸ್ಟ್ ಕಸ್ಟಮ್ ಲಿಸ್ಟ್. ನಾನು ಇವಾಗ ಇಷ್ಟು ಎಕ್ಸಾಂಪಲ್ಸ್ ಏನ್ ನೋಡಿದ್ನಲ್ಲ ಇದೆಲ್ಲ ಬಂದು ಸಾರ್ಟಿಂಗ್ ಅಂದ್ರೆ ಅದ್ರಲ್ಲಿರೋ ವ್ಯಾಲ್ಯೂಸ್ ಮೇಲೆ ಸಾರ್ಟಿಂಗ್ ಮಾಡಿದೆ. ಅಂದ್ರೆ ಇಲ್ಲೇನಿದೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಸಾರ್ಟ್ ಮಾಡ್ತೀನಿ. ಸಾರ್ಟ್ ಅಂದ್ರೇನು? ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್. ಇವಾಗ ಇದನ್ನ ಸಾರ್ಟ್ ಮಾಡೋಣ. ಇಲ್ಲೇನ್ ಕಾಲಮ್ಸ್ ಇದೆ, ಈ ಕಾಲಮ್ ಸಾರ್ಟ್ ಮಾಡ್ಬೇಕಾದ್ರೆ ಸಾರ್ಟ್ ಇಲ್ಲಿ ಆಪ್ಷನ್ ಲೆಫ್ಟ್ ಟು ರೈಟ್ ಅಂತ ಕೊಡ್ತೀನಿ. ಲೆಫ್ಟ್ ಟು ರೈಟ್ ಕೊಟ್ಟಾಗ ಇಲ್ಲಿ ನನಗೆ ರೋ ನಂಬರ್ ಬರುತ್ತೆ. ಈ ರೋ ನಂಬರ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಟೆಕ್ಸ್ಟ್ ಇದೆ, ಅದಕ್ಕೆ A to Z ಅಂತ ಬರ್ತಿದೆ. ಓಕೆ ಅಂತ ಕೊಟ್ಟೆ. ಇವಾಗ ಇದು ಕಂಪ್ಲೀಟ್, ಇದು ಸಾರ್ಟ್ ಆಯ್ತು, ಅಂದ್ರೆ ಅಸೆಂಡಿಂಗ್ ಆರ್ಡರ್ ಸಾರ್ಟ್ ಆಯ್ತು ಆಲ್ಫಾಬೆಟಿಕಲ್. ಬಟ್ ನನಗೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಬೇಡ. ಇಲ್ಲಿ ಹೋಗ್ತೀನಿ, ಇಲ್ಲೊಂದು ಲಿಸ್ಟ್ ಇದೆ. ಈ ಲಿಸ್ಟ್ ಪ್ರಕಾರ ಅದು ಸೇವ್ ಆಗ್ಬೇಕು, ಅಂದ್ರೆ ಸಾರ್ಟ್ ಆಗ್ಬೇಕು. ಇವಾಗ ಈ ಲಿಸ್ಟ್ ಪ್ರಕಾರ ಸಾರ್ಟ್ ಆಗ್ಬೇಕು ಅಂದ್ರೆ ಇಲ್ಲಿ ನೋಡಿದ್ರೆ ಇದು ಅಸೆಂಡಿಂಗ್ ಇಲ್ಲ, ಡಿಸೆಂಡಿಂಗ್ ಇಲ್ಲ, ರ್ಯಾಂಡಮ್ ಆಗಿ ವ್ಯಾಲ್ಯೂಸ್ ಇದೆ ಇಲ್ಲಿ. ನನಗೆ ಈ ತರ ಸಾರ್ಟ್ ಆಗ್ಬೇಕು ಅಂದ್ರೆ ಈ ತರ ಒಂದು ಆಪ್ಷನ್ಸ್ ಬಂದ್ರೆ, ಈ ತರ ರಿಕ್ವೈರ್ಮೆಂಟ್ ಬಂದ್ರೆ ನಾನೇನ್ ಮಾಡ್ಬೇಕು, ಫಸ್ಟ್ ಇದೇನಿದೆಲ್ಲ ಇದ್ರದ್ದು ಲಿಸ್ಟ್ ಕ್ರಿಯೇಟ್ ಮಾಡ್ಬೇಕು. ನಾನು ಇಲ್ಲಿ ಹೋಗ್ತೀನಿ, ಫೈಲ್, ಆಪ್ಷನ್ ಮತ್ತೆ ಅಡ್ವಾನ್ಸ್ಡ್. ಇದು ನಮ್ಮ ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ನಾವು ಕಲ್ತಿದ್ವಿ ಕಸ್ಟಮ್ ಲಿಸ್ಟ್ ಹೆಂಗ್ ಕ್ರಿಯೇಟ್ ಮಾಡೋದಂತ. ಎಡಿಟ್ ಕಸ್ಟಮ್ ಲಿಸ್ಟ್, ಇಲ್ಲಿ ಹೋಗಿ ಏನ್ ಮಾಡ್ತೀನಿ, ಇಂಪೋರ್ಟ್ ಅಂತ ಮಾಡ್ತೀನಿ. ಇಲ್ಲಿ ನೋಡಿ, ಅದು ಇಂಪೋರ್ಟ್ ಆಗುತ್ತೆ ಇಲ್ಲಿ. ಸೊ ಅದೇ ಲಿಸ್ಟ್ ಅಲ್ಲಿ ಇಂಪೋರ್ಟ್ ಆಗಿರುತ್ತೆ ನೋಡಿ, ಆ ಲಿಸ್ಟ್. ಓಕೆ,
ಓಕೆ, ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿದೆಯಲ್ಲ ಇದು, ಈ ಟೇಬಲ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಸಾರ್ಟ್ ಅಂತ ಕೊಡ್ತೀನಿ. ಸಾರ್ಟ್ ಕೊಟ್ಬಿಟ್ಟು ಇಲ್ಲಿ A to Z ಅಥವಾ Z to A ಅಂತಿದೆಯಲ್ಲ, ಕಸ್ಟಮ್ ಲಿಸ್ಟ್ ಅಂತ ಕೊಡ್ತೀನಿ. ಕಸ್ಟಮ್ ಲಿಸ್ಟ್ ಅಂತ ಕೊಟ್ಟಾಗ ಆ ಲಿಸ್ಟ್ ಯಾವುದು ಅಂತ ಕೇಳುತ್ತದೋ ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಓಕೆ ಅಂತ ಮಾಡಿ ಮತ್ತೆ ಓಕೆ ಕೊಡ್ತೀನಿ. ನೋಡಿ, ಇದು ಸಾರ್ಟ್ ಆಯ್ತು. ಇವಾಗ ಇದನ್ನ ಕಾಪಿ ಮಾಡ್ಕೊಂಡು ಚೆಕ್ ಮಾಡಕ್ಕೆ ಸಾರ್ಟ್ ಆಗಿದೆಯಲ್ಲ ಅಂತ ನಾನೇನ್ ಮಾಡ್ತೀನಿ, ಇಲ್ಲಿ ಟ್ರಾನ್ಸ್ಪೋಸ್ ಪೇಸ್ಟ್ ಆಸ್ ವ್ಯಾಲ್ಯೂಸ್ ಮಾಡ್ತೀನಿ. ನೋಡಿ, ಕಂಪ್ಲೀಟ್ ಇಲ್ಲಿ ಡೇಟಾ ಏನಿದೆಯಲ್ಲ ಇದ್ರ ಪ್ರಕಾರ ಇಲ್ಲಿ ಸಾರ್ಟ್ ಆಗಿದೆ. ಇದು ಸಾರ್ಟಿಂಗ್ ಬೈ ಕಸ್ಟಮ್ ಲಿಸ್ಟ್. ಬಂದು ಸಾರ್ಟಿಂಗ್ ಹೆಂಗ್ ಮಾಡ್ತೀನಿ, ಅರೇಂಜ್ ಅಂದ್ರೆ ಸಾರ್ಟಿಂಗ್ ಅಂದ್ರೆ ಅರೇಂಜ್ಮೆಂಟ್, ಅರೇಂಜ್ ಮಾಡೋರು ಡೇಟಾನ. ಒಂದು ಅಸೆಂಡಿಂಗ್, ಇನ್ನೊಂದು ಡಿಸೆಂಡಿಂಗ್. ಟೆಕ್ಸ್ಟ್ ಇದ್ದಾಗ ಅದು A to Z ಅಥವಾ Z to N ಬರುತ್ತೆ. ನಂಬರ್ ಇದ್ದಾಗ ಅದು ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಥವಾ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಅಂತ ಬರುತ್ತೆ. ಡೇಟ್ ಇದ್ದಾಗ ಓಲ್ಡೆಸ್ಟ್ ಡೇಟ್ ಇಂದ ನ್ಯೂಯೆಸ್ಟ್ ಡೇಟ್ ವರೆಗೂ ಬರುತ್ತೆ, ಇಲ್ಲಾಂದ್ರೆ ನ್ಯೂಯೆಸ್ಟ್ ಡೇಟ್ ಇಂದ ಓಲ್ಡೆಸ್ಟ್ ಡೇಟ್ ವರೆಗೂ ಬರುತ್ತೆ. ಇದು ಬಿಟ್ಟು ನನಗೆ ಕಲರ್ಸ್ ಅಲ್ಲಿ ಕೂಡ ನಾನು ಸಾರ್ಟ್ ಮಾಡಬಹುದು. ಅದರಲ್ಲಿ ಫಾಂಟ್ ಕಲರ್ ಅಥವಾ ಸೆಲ್ ಕಲರ್ ಅಂತ ಇರುತ್ತೆ. ಮತ್ತೆ ನನಗೆ ಕಸ್ಟಮ್ ಲಿಸ್ಟ್ ಅಲ್ಲಿ ಕೂಡ ನಾನು ಸಾರ್ಟಿಂಗ್ ಮಾಡಬಹುದು. ಓಕೆನಾ? ಇದು ಬಂದು ಸಾರ್ಟಿಂಗ್ ಆಪ್ಷನ್ಸ್. ಸಪೋಸ್ ನನಗೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಈ ಸಾರ್ಟಿಂಗ್ ಬರೀ ಅರೇಂಜ್ಮೆಂಟ್ ಅಷ್ಟೇ ಅಲ್ಲ, ಕೆಲವೊಂದು ಬೇರೆ ಆಪ್ಷನ್ಸ್ ಯೂಸ್ ಮಾಡಬಹುದು. ಯಾವ ತರ ಯೂಸ್ ಮಾಡಬಹುದು, ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಫೈಲ್ ಇದೆ, ಅದನ್ನ ತೋರಿಸ್ತೀನಿ. ಸಾರ್ಟಿಂಗ್ ಯೂಸ್ ಮಾಡಿ ನಾನು ಬೇರೆ ಬೇರೆ ಯಾವ ತರ ಎಲ್ಲ ಯೂಸ್ ಮಾಡಬಹುದು, ಏನ್ ಟ್ರಿಕ್ಸ್ ಯೂಸ್ ಮಾಡಬಹುದು ನೋಡಿ. ಇಲ್ಲಿ ಹೋಗ್ತೀನಿ. ಇವಾಗ ಇಲ್ಲಿ ಒಂದು ಡೇಟಾ ಇದೆ ಅಂತ ಇಟ್ಕೊಳ್ಳೋಣ. ಈ ಡೇಟಾ ಜಸ್ಟ್ ಸೇಮ್ ಡೇಟಾ, ನನ್ನ ಪ್ರಿವಿಯಸ್ ಎಕ್ಸಾಂಪಲ್ ಏನ್ ತಗೊಂಡಿದೆ ಅದೇ ಡೇಟಾ. ಇಲ್ಲಿ ಟೋಟಲ್ ಆಗಿ ಎಷ್ಟು ಡೇಟಾ ಇದೆ, ಒಂದು 36 ರೆಕಾರ್ಡ್ಸ್ ಇದೆ. ನನಗೆ ಏನ್ ಬೇಕಂದ್ರೆ ಇಲ್ಲಿ ಮಧ್ಯದಲ್ಲಿ 3 ಬ್ಲಾಂಕ್ ರೋ ಇನ್ಸರ್ಟ್ ಮಾಡಬೇಕು. ಏನೋ ಒಂದು ಎಂಟರ್ ಮಾಡಬೇಕು, ಅಂದ್ರೆ ಕೆಲವೊಂದು ಡೀಟೇಲ್ಸ್ ಎಂಟರ್ ಮಾಡಬೇಕು. ನನಗೆ ಪ್ರತಿ ರೆಕಾರ್ಡ್ ಮಧ್ಯ, ಅಂದ್ರೆ ಇದೊಂದು ರೆಕಾರ್ಡ್ ಅಂತ ಕರಿತೀವಿ, ಪ್ರತಿ ರೆಕಾರ್ಡ್ ಮಧ್ಯ 3 ಬ್ಲಾಂಕ್ ರೆಕಾರ್ಡ್ಸ್ ಬೇಕು. ಸೊ ಒಂದೇನಂದ್ರೆ ನಾನು ಮ್ಯಾನ್ಯಲ್ ಆಗಿ ಇನ್ಸರ್ಟ್ ಮಾಡ್ಬೋದು. ಹೆಡಿಂಗ್ಸ್ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ಈ ತರ ಇನ್ಸರ್ಟ್ ಮಾಡ್ತಾ ಹೋಗ್ಬೋದು ಮ್ಯಾನ್ಯಲ್ ಆಗಿ. ಬಟ್ ನಾ ಈ ತರ ಮಾಡ್ತಾ ಹೋದ್ರೆ ಪ್ರತಿ ಸರಿ ಇಲ್ಲಿ 36 ರೆಕಾರ್ಡ್ಸ್ ಇದೆ, ನಾನು ಹಿಂಗೋ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಇನ್ಸರ್ಟ್ ಮಾಡ್ಬೋದು. ಆದ್ರೆ ಅಕಸ್ಮಾತ್ ಏನಾದ್ರು 1,000 ಅಥವಾ 10,000 1,00,000 ಡೇಟಾ ಇತ್ತು ಅಂದ್ರೆ ನಾನು ಈ ತರ ಒಂದೊಂದೇ ಮಾಡಕ್ಕಾಗಲ್ಲ. ಅದಕ್ಕೆ ನಾ ಏನ್ ಮಾಡ್ಬೋದು, ಅದಕ್ಕೆ ಕೆಲವೊಂದು ಟ್ರಿಕ್ಸ್ ಇದೆ, ನಾನು ಅದನ್ನ ಹೇಳ್ತೀನಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಪ್ರೋಗ್ರಾಮ್ ಬರ್ಬಿಡ್ತಾರೆ. ಇದರಲ್ಲಿ ಪ್ರೋಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಹೆಂಗ್ ಮಾಡ್ಬೋದು, ಇಲ್ಲಿ ನೋಡಿ, ಇದಕ್ಕೊಂದು ಚಿಕ್ಕದೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಸೀರಿಯಲ್ ನಂಬರ್ ಕೊಡಿಸಿ, 1 2 3 ಅಂತ ಟೈಪ್ ಮಾಡಿದೆ. ಬೇಕಿದ್ರೆ ಇದನ್ನ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಸೀರಿಯಲ್ ನಂಬರ್ ಬರುತ್ತೆ. ಇದು ನನಗೆ ಜಸ್ಟ್ ಒಂದು ಸೀರಿಯಲ್ ನಂಬರ್ಗೋಸ್ಕರ ಇದನ್ನೇನ್ ಮಾಡ್ತೀನಿ, ನಾನು ಕಾಪಿ ಮಾಡ್ಕೊತೀನಿ, ಕೆಳಗೆ ಬಂದು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಅಂದ್ರೆ ನನಗೆ 3 ಬ್ಲಾಂಕ್ ರೋ ಬೇಕು. ಅಂದ್ರೆ 3 ಬ್ಲಾಂಕ್ ರೋ ಬೇಕಾದಾಗ ಇದನ್ನೇನ್ ಮಾಡ್ತೀನಿ, 3 ಸಲ ಪೇಸ್ಟ್ ಮಾಡ್ತೀನಿ. 1 2 ಮತ್ತೆ 3. ಇಲ್ಲಿ 3 ಬ್ಲಾಂಕ್ ರೋ, ಅಂದ್ರೆ 3 ಸಲ ನಾನು ಪೇಸ್ಟ್ ಮಾಡಿದೆ. ಸೊ ಇಲ್ಲೇನ್ ಮಾಡ್ತೀನಿ, ಇವಾಗ ಇದನ್ನ ಸಾರ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಕಂಪ್ಲೀಟ್ ಈ ಡೇಟಾ ಏನಿದೆ ಇಲ್ಲಿವರೆಗೂ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಡೇಟಾ ಸಾರ್ಟ್, ಮತ್ತೆ ಇಲ್ಲಿ ಏನಿದೆಯಲ್ಲ ಇಲ್ಲಿ ಈ ಕಾಲಮ್ ಇ, ಇದನ್ನ ಸೆಲೆಕ್ಟ್ ಮಾಡೋಣ. ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಓಕೆ ಅಂತ ಕೊಟ್ರೆ ಏನಾಗುತ್ತೆ, ಇಲ್ಲಿ ಕೆಳಗಿತ್ತಲ್ಲ ಆ 1 ಅಂತ ಏನ್ ಕೊಟ್ಟಿದ್ನಲ್ಲ ಆ ರೋ ಇಲ್ಲಿ ಮೇಲ್ ಬರುತ್ತೆ. ಅವಾಗ ನಿಮ್ಗೆ ಇದೆಲ್ಲ ಈ ಬ್ಲಾಂಕ್ ರೋಸ್ ಇನ್ಸರ್ಟ್ ಆಗ್ಬಿಡುತ್ತೆ. ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ, ಇಲ್ಲಿ ಬರೀ ಸಾರ್ಟಿಂಗ್ ಅಷ್ಟೇ ಮಾಡ್ತಾ ಇದ್ದೀನಿ. ಕೆಳಗೆ ನಾನು ಏನ್ ಬ್ಲಾಂಕ್ ರೋಸ್ ಕೊಟ್ಟಿದ್ನಲ್ಲ 1 2 3 ಅಂತ 3 ಸಲ ಪೇಸ್ಟ್ ಮಾಡಿದ್ನಲ್ಲ, ಆ ರೋ ಏನಾಗುತ್ತೆ, ಕಂಪ್ಲೀಟ್ ರೋ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಅವಾಗ ನಾನು ಇಲ್ಲಿ ಬ್ಲಾಂಕ್ ರೋ ಇನ್ಸರ್ಟ್ ಮಾಡಿರೋ ತರ ಇದೆ, ಇಲ್ಲಿ ಇನ್ಸರ್ಟ್ ಆಗಿರಲ್ಲ. ಆಕ್ಚುಲ್ ಆಗಿ ಆ ಡೇಟಾ ಏನಿತ್ತು ಕೆಳಗಡೆ ಅದು ಮೇಲ್ಗಡೆ ಬರುತ್ತೆ. ಆಮೇಲೆ ಬೇಕಾದ್ರೆ ನೀವು ಇದನ್ನ ಡಿಲೀಟ್ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಈ ತರ ಈ ರೋಸ್ ಇನ್ಸರ್ಟ್ ಮಾಡಕ್ಕೆ ಅಥವಾ ಕಾಲಮ್ಸ್ ಇನ್ಸರ್ಟ್ ಮಾಡಕ್ಕೂ ನಾನು ಸಾರ್ಟಿಂಗ್ ಯೂಸ್ ಮಾಡೋದು. ಅಂದ್ರೆ ಕೆಲವೊಂದು ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಈ ತರ ರಿಕ್ವೈರ್ಮೆಂಟ್ ಬಂದಾಗ ನಾನು ಸಾರ್ಟಿಂಗ್ ನ ಯೂಸ್ ಮಾಡ್ಕೋಬಹುದು. ಓಕೆ, ಸರಿ. ನೆಕ್ಸ್ಟ್ ಟಾಪಿಕ್ ಬಂದು ಫಿಲ್ಟರಿಂಗ್. ಫಿಲ್ಟರಿಂಗ್ ಅಂದ್ರೆ ಫಿಲ್ಟರ್ ಮಾಡೋದು. ಅಂದ್ರೆ ಒಂದು ಡೇಟಾ ಇದೆ, ಅದನ್ನ ನಾನು ಯಾವ ತರ ಫಿಲ್ಟರ್ ಮಾಡಬೇಕು ಅಂತ. ಈಗ ಇಲ್ಲಿ ಹೋಗ್ತೀನಿ, ಕ್ಲಿಕ್ ಮಾಡ್ತೀನಿ,
ನೋಡಿ, ಸಾರ್ಟಿಂಗ್ ಏನ್ ಮಾಡದ್ನಲ್ಲ ಇವಾಗ, ಈ ಅರೇಂಜ್ಮೆಂಟ್ ಏನ್ ಮಾಡದ್ನಲ್ಲ ಅದರಲ್ಲಿ ಟೆಕ್ಸ್ಟ್, ನಂಬರ್, ಡೇಟ್ ಇತ್ತು. ಫಿಲ್ಟರಿಂಗ್ ಅಲ್ಲಿ ಕೂಡ ಅದೇ ತರ ವ್ಯಾಲ್ಯೂಸ್ ಇರುತ್ತೆ. ಟೆಕ್ಸ್ಟ್, ನಂಬರ್, ಡೇಟ್ ಮೇಲೆ ನಾನು ಫಿಲ್ಟರ್ ಮಾಡಬಹುದು. ಆಮೇಲೆ ಕಲರ್ಸ್ ಮೇಲೆ ಫಿಲ್ಟರ್ ಮಾಡಬಹುದು. ಅದೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಮೇಲೆ ಫಿಲ್ಟರ್ ಮಾಡಬಹುದು, ನಂಬರ್ ಮೇಲೆ ಫಿಲ್ಟರ್ ಮಾಡಬಹುದು, ಡೇಟ್ ಮೇಲೆ ಫಿಲ್ಟರ್ ಮಾಡಬಹುದು. ಸರಿ, ಇಲ್ಲೇನ್ ಮಾಡ್ತೀನಿ, ಇಲ್ಲೊಂದು ಡೇಟಾ ಇದೆ. ಈ ಡೇಟಾ ಏನ್ ಮಾಡ್ತೀನಿ, ಇದನ್ನ ನಾನು ಡೇಟಾ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಅಂದ್ರೆ ನನಗೆ ಬರೀ ಈ ವೆಸ್ಟ್ ಅಂತ ಏನ್ ರೀಜನ್ ಇದೆಯಲ್ಲ ಇದು ಮಾತ್ರ ಬೇಕು. ಅವಾಗ ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೇಟಾ ಮತ್ತೆ ಫಿಲ್ಟರ್. ಇಲ್ಲಿ ನಾನು ಫಿಲ್ಟರ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಫಿಲ್ಟರ್ ಅಂತ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲೊಂದು ಚಿಕ್ಕ ಐಕಾನ್ ಬರುತ್ತೆ ಇಲ್ಲಿ ಎಲ್ಲಾ ಕಾಲಮ್ ಮೇಲೂ. ಇದು ಫಿಲ್ಟರಿಂಗ್ ಯೂಸ್ ಮಾಡಕ್ಕೆ. ಅಂದ್ರೆ ನಾನು ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನನಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಅಂದ್ರೆ ಈ ಕಾಲಮ್ ಅಲ್ಲಿ ಯಾವ ಡೇಟಾ ಇದೆ ಅದೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ನನಗೆ ಇವಾಗ ವೆಸ್ಟ್ ಅಷ್ಟೇ ಬೇಕು. ಕ್ಲಿಕ್ ಮಾಡಿ ನೋಡಿ, ವೆಸ್ಟ್ ಡೇಟಾ ಅಷ್ಟೇ ಒಂದಿರುತ್ತೆ ಇಲ್ಲಿ, ಬಾಕಿ ಎಲ್ಲ ಹೈಡ್ ಆಗ್ಬಿಡುತ್ತೆ. ಸರಿ, ನೆಕ್ಸ್ಟ್ ಇಲ್ಲಿ ಬೇರೆ ಇನ್ನೊಂದೇನೋ ಬೇಕು ನನಗೆ, ಗ್ಲೂ ಗನ್ಸ್ ಬೇಕು. ಇಲ್ಲಿ ನೋಡಿ, ಕ್ಲಿಕ್ ಮಾಡಿದ್ರೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಬರೀ ಗ್ಲೂ ಗನ್ಸ್ ಅಷ್ಟೇ ಬರುತ್ತೆ. ಅಂದ್ರೆ ವೆಸ್ಟ್ ಅಲ್ಲಿ ಗ್ಲೂ ಗನ್. ನೆಕ್ಸ್ಟ್ ಇಲ್ಲಿ ಕಸ್ಟಮರ್ ಟೈಪ್, ಇಲ್ಲಿ ಹೋಗ್ತೀನಿ, ನನಗೆ ಪ್ಲಾನೆಟ್ ಅಷ್ಟೇ ಬೇಕು. ನೋಡಿ, ಅದು ಫಿಲ್ಟರ್. ಅಂದ್ರೆ ನಾನು ಹೋಗ್ತಾ ಹೋಗ್ತಾ ಎಲ್ಲಾ ಡೇಟಾನು ಫಿಲ್ಟರ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಜೇಮ್ಸ್ ಇದು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಈ ತರ ಫಿಲ್ಟರ್ ಆಗಿರೋ ಕಾಲಮ್ ಅಲ್ಲಿ ಈ ಐಕಾನ್ ನೋಡಿ ಈ ತರ ಆಗ್ಬಿಡುತ್ತೆ. ಒಂದು ಆರೋ ಮತ್ತೆ ಫಿಲ್ಟರ್ ಇಲ್ಲಿ, ಅಂದ್ರೆ ಇದು ಫಿಲ್ಟರ್ ಆಗಿದೆ ಅಂತ. ಇಲ್ಲ ಅಂದ್ರೆ ಈ ತರ ಇರುತ್ತೆ. ಇದು ಟೆಕ್ಸ್ಟ್ಗೆ. ನಂಬರ್ಗೆ ಬರೋಣ. ಸೇಮ್ ಅದೇ ಡೇಟಾ ಇದೆ ಇಲ್ಲಿ. ನಾನೇನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಮತ್ತೆ ಡೇಟಾ ಮತ್ತೆ ಫಿಲ್ಟರ್. ಇಲ್ಲಿ ನನಗೆ ಈ ಡೇಟಾ ಫಿಲ್ಟರ್ ಕೊಟ್ಟಾಗ ಇಲ್ಲಿ ನೋಡಿ, ಇಲ್ಲೇನಿದೆಯಲ್ಲ ನಂಬರ್ಸ್ ಹೋಗೋಣ. ಕ್ಲಿಕ್ ಮಾಡಿದ್ರೆ ಇಲ್ಲೂ ಅದೇ ತರ ಆಪ್ಷನ್ಸ್ ಇರುತ್ತೆ. ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು 10, 11, 12, 13, 14, 15 ಇಷ್ಟು ಸೆಲೆಕ್ಟ್ ಮಾಡ್ತೀನಿ. ಓಕೆ ಅಂತ ಕೊಟ್ರೆ ಅಷ್ಟು ಡೇಟಾ ಮಾತ್ರ ಬರುತ್ತೆ ಇಲ್ಲಿ. ಬಟ್ ನಾನು ಇದು ಟೆಕ್ಸ್ಟ್ ತರ ಹಿಂಗ್ ಸೆಲೆಕ್ಟ್ ಮಾಡಕ್ ಆಗಲ್ಲ. ಇದು ನನಗೆ ಯಾವ್ದು ಯೂನಿಟ್ಸ್ 450 ಮೇಲ್ ಇದೆಯಲ್ಲ ಅದೆಲ್ಲ ಫಿಲ್ಟರ್ ಆಗಬೇಕು. ಅಂದ್ರೆ 450ಕ್ಕಿಂತ ಜಾಸ್ತಿ ಇರೋದೆಲ್ಲ ನನಗೆ ಬೇಕು ಡೇಟಾ. ಅಥವಾ ನನಗೆ 100 ಇಂದ 200 ವರೆಗೂ ನನಗೆ ಡೇಟಾ ಬೇಕು. ಸೊ ಈ ತರ ಇದ್ದಾಗ ನಾನು ಇಲ್ಲಿ ಹೋಗ್ಬಿಟ್ಟು ಬರೀ ನಂಬರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಕೂರಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಎಷ್ಟೋ ನಂಬರ್ಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೋದು, ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಂಬರ್ ಫಿಲ್ಟರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ನಂಬರ್ ಫಿಲ್ಟರ್ಸ್ ಕ್ಲಿಕ್ ಮಾಡಿದ್ರೆ ನನ್ಗೆ ಇಲ್ಲಿ ಬೇರೆ ತುಂಬಾ ಆಪ್ಷನ್ಸ್ ಇರುತ್ತೆ. ಈಗ ನನಗೆ ಎಲ್ಲಾ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ ಅಂದ್ರೆ 450ಕ್ಕಿಂತ ಜಾಸ್ತಿ ಇರೋದು ಮಾತ್ರ ನಾನು ಫಿಲ್ಟರ್ ಆಗಬೇಕು. ಅವಾಗ ಏನ್ ಮಾಡ್ತೀನಿ ನೋಡಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದನ್ನ ಸೆಲೆಕ್ಟ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಅದು ಆಪ್ಷನ್ ಕೇಳುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು 450 ಅಂತ ಕೊಡ್ತೀನಿ. ಅಂದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 450 ಓಕೆ ಅಂತ ಕೊಟ್ಟರೆ ನೋಡಿ, ಎಲ್ಲಾ ವ್ಯಾಲ್ಯೂಸ್ 450ಗಿಂತ ಜಾಸ್ತಿ ಇದೆಯಲ್ಲ ಅದೆಲ್ಲ ಫಿಲ್ಟರ್ ಆಗ್ಬಿಡುತ್ತೆ. ಈಗ ನನಗೆ 100 ಇಂದ 125 ವರೆಗೂ ವ್ಯಾಲ್ಯೂಸ್ ಬೇಕು. ಅವಾಗ ಏನ್ ಮಾಡ್ತೀನಿ, ಮತ್ತೆ ಹೋಗಿ ಇಲ್ಲಿ ಫಿಲ್ಟರ್, ನಂಬರ್ ಫಿಲ್ಟರ್, ಬಿಟ್ವೀನ್ ಅಂದ್ರೆ ನನಗೆ 2 ರೇಂಜ್ ಬೇಕು. ಬಿಟ್ವೀನ್ ಇಲ್ಲಿ 2 ವ್ಯಾಲ್ಯೂ ಕೊಡೋಣ. ಸೇ 100 ಇಂದ 125 ಈ ರೇಂಜ್ ಅಲ್ಲಿ ಅಷ್ಟೇ ನಂಗೆ ಡೇಟಾ ಬೇಕು. ಅವಾಗ ಬಿಟ್ವೀನ್ ಯೂಸ್ ಮಾಡ್ತೀನಿ. ನೋಡಿ, 100 ಇಂದ 125 ವರೆಗೂ ಅಷ್ಟೇ ವ್ಯಾಲ್ಯೂಸ್ ನನಗೆ ಫಿಲ್ಟರ್ ಆಗಿರುತ್ತೆ. ಸರಿ, ನೆಕ್ಸ್ಟ್ ಡೇಟ್ ಹೋಗೋಣ. ಡೇಟ್ ಅಷ್ಟೇ ಅದೇ ತರ ಹೋಗ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ತೀನಿ, ಫಿಲ್ಟರ್ ಅಂತ ಕೊಡ್ತೀನಿ. ಈ ಫಿಲ್ಟರ್ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನನಗೆ ಇಲ್ಲಿ ಕ್ಲಿಕ್ ಮಾಡಿದಾಗ ನನಗೆ ಆ ಇಯರ್ ಮತ್ತೆ ಅದ್ರ ಮಂತ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ನನಗೆ ಅದ್ರ ಡೇಟ್ ಬರುತ್ತೆ. ಸೊ ಈ ತರ ಹೈರಾರ್ಕಿ ಬರುತ್ತೆ ನನಗೆ. ಇಲ್ಲಿ ಇಲ್ಲೊಂದು ಮೈನಸ್ ಇದೆಯಲ್ಲ, ಇದು ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಇವಾಗ ತುಂಬಾ ಬೇರೆ ಬೇರೆ ಇಯರ್ ಡೇಟಾ ಎಲ್ಲ ಇರುತ್ತೆ. ಈಗ ಬರೀ 2016 ಇದೆ, ಅದಕ್ಕೆ ನನಗೆ 2016 ಅಷ್ಟೇ ತೋರಿಸ್ತಿದೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನೊಂದು ಫಂಕ್ಷನ್ ನೋಡಿದ್ದೆ, ಪ್ರಿವಿಯಸ್ ಸೆಷನ್ ಅಲ್ಲಿ ಹೇಳಿದ್ದೆ ಟುಡೇ ಫಂಕ್ಷನ್. ಇಲ್ಲಿ ಹೋಗ್ಬಿಟ್ಟು ಟುಡೇ ಅಂತ ಕೊಡ್ತೀನಿ ನೋಡಿ, ಅಂದ್ರೆ ಇವತ್ತಿನ ಡೇಟ್ ಇದು. ಜಸ್ಟ್ ಸುಮ್ಮನೆ ಅಷ್ಟು ಕಡೆ ಪೇಸ್ಟ್ ಮಾಡೋಣ. ಇದು ಬಂದು ಟುಡೇಸ್ ಡೇಟ್ ಅಂದ್ರೆ ಇವತ್ತಿನ ಡೇಟ್ ಇದು. ಇಲ್ಲಿ ಕೆಲವೊಂದ್ ಕಡೆ ಏನ್ ಮಾಡ್ತೀನಿ, ಪೇಸ್ಟ್ ಮಾಡ್ಬಿಟ್ಟು +1 ಅಂತ ಕೊಡ್ತೀನಿ, ಅಂದ್ರೆ ನಾಳೆ ಡೇಟ್ ನೋಡಿ, ಇದು ನಾಳೆ ಡೇಟ್. +1 ಅಂದ್ರೆ ಇವತ್ತಿನ ಡೇಟಾ ಏನಿದೆ ಅದಕ್ಕೆ ನಾನು ಏನ್ ಮಾಡಿದೆ, +1 ಅಂತ ಕೊಟ್ಟೆ. ಹೋಗ್ಬಿಟ್ಟು ಈಕ್ವಲ್ಸ್ ಟುಡೇ +1. ಈ -1 ಅಂತ ಕೊಡ್ತೀನಿ, ಅದು ನೆನ್ನೆ ಡೇಟ್ಗೆ ಹೋಗ್ಬಿಡುತ್ತೆ ನೋಡಿ. ಈ ತರ ಇದು ಒಂದಷ್ಟು
ಡೇಟಾ ನಾನು ಪೇಸ್ಟ್ ಮಾಡಿದ್ದೀನಿ. ಇವಾಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನನಗೆ ಇವಾಗ 2020 ಡೇಟಾನು ಇದೆ ಇಲ್ಲಿ. ನಂಗೆ ಬರೀ 2020 ಡೇಟಾ ಅಷ್ಟೇ ಬೇಕಂದ್ರೆ ನಾನು ಇದನ್ನ ತೆಗೆದ್ಬಿಡ್ತೀನಿ. ಇಲ್ಲ ಓಕೆ ಅಂತ ಕೊಟ್ಟು ನೋಡಿ ಬರೀ 2020 ಡೇಟಾ ಅಷ್ಟೇ ಬರುತ್ತೆ. ಸರಿ, ಇಲ್ಲಿ ಹೋಗ್ತೀನಿ. ಇವಾಗ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ 2020 ಏಪ್ರಿಲ್ ಮತ್ತೆ ಮೇ ಇದೆ, ನನಗೆ ಬರೀ ಮೇ ಡೇಟಾ ಅಷ್ಟೇ ಬೇಕು ನೋಡಿ. ಅವಾಗ ಹೋಗ್ಬಿಟ್ಟು 16 ತೆಗೆದ್ಬಿಡ್ತೀನಿ. ನೋಡಿ ಮೇ ಡೇಟಾ ಅಷ್ಟೇ ಬರುತ್ತೆ. ಆತರ ಅಂದ್ರೆ ನಾನು ಇಲ್ಲಿ ಸೆಲೆಕ್ಷನ್ಸ್ ಮೇಲೆ ನಾನು ಫಿಲ್ಟರ್ ಮಾಡಬಹುದು. ಇದು ಹೈರಾರ್ಕಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ಫಸ್ಟ್ ಇಯರ್ ಇರುತ್ತೆ, ಮಂತ್ ಇರುತ್ತೆ, ಮತ್ತೆ ಕ್ಲಿಕ್ ಮಾಡಿದ್ರೆ ಮತ್ತೆ ಡೇಟ್ ಬರುತ್ತೆ. ಫೈನ್, ಇದು ಒಂದು. ಇಲ್ಲ ಅಂದ್ರೆ ನನಗೆ ಒಂದು ರೇಂಜ್ ಬೇಕು, ಅಂದ್ರೆ ಈ ಡೇಟ್ ಇಂದ ಈ ಡೇಟ್ಗೆ ಬೇಕು ನನಗೆ, ಅಥವಾ ನನಗೆ ಇವತ್ತಿನ ಡೇಟ್ ಅಷ್ಟೇ ಫಿಲ್ಟರ್ ಆಗಬೇಕು, ಇಲ್ಲ ನಾಳೆ ಡೇಟ್ ಫಿಲ್ಟರ್ ಆಗಬೇಕು, ನಿನ್ನೆ ಡೇಟ್ ಫಿಲ್ಟರ್ ಆಗಬೇಕು. ಅವಾಗ ಏನ್ ಮಾಡ್ತೀನಿ, ಡೇಟ್ ಫಿಲ್ಟರ್ಸ್ ಹೋಗ್ತೀನಿ. ಇಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಬಿಫೋರ್ ಅಂದ್ರೆ ಈ ದಿನಕ್ಕಿಂತ ಮುಂಚೆ ನಂಗೆ ಏನೇನು ಡೇಟ್ಸ್ ಇದೆ ಅವೆಲ್ಲ ಫಿಲ್ಟರ್ ಆಗಬೇಕು. ಆಫ್ಟರ್ ಈ ಡೇಟ್ ಇಂದ ಆದ್ಮೇಲೆ ಯಾವ್ಯಾವ ಡೇಟ್ ಫಿಲ್ಟರ್ ಮಾಡಬೇಕು. ಬಿಟ್ವೀನ್ ಅಂದ್ರೆ ಈ ಡೇಟ್ ಇಂದ ಈ ಡೇಟ್ ವರ್ಗು. ಈಗ ನೋಡಿ ಇಲ್ಲಿ ಟುಮಾರೋ, ಟುಡೇ, ಎಸ್ಟರ್ಡೇ ಅಂತಿದೆ. ಇನ್ನು ಟುಡೇ ಅಂತ ಕೊಟ್ರೆ ಇವತ್ತಿನ ಡೇಟ್ ಫಿಲ್ಟರ್ ಆಗಬೇಕು. ಜಸ್ಟ್ ಇಲ್ಲಿ ಟುಡೇ ಅಂತ ಕ್ಲಿಕ್ ಮಾಡಿ ನೋಡಿ, ಇವತ್ತಿನ ಡೇಟ್ ಇದ್ರೆ ಇವತ್ತಿನ ಡೇಟ್ ಫಿಲ್ಟರ್ ಆಗುತ್ತೆ. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಸ್ಟರ್ಡೇ ಅಂದ್ರೆ ನಾನು ನೆನ್ನೆ ಡೇಟ್ ಫಿಲ್ಟರ್ ಮಾಡಬೇಕು ಅಂದ್ರೆ ಎಸ್ಟರ್ಡೇ ನೋಡಿ ಈ ತರ. ಸೊ ಈ ತರ ಡೇಟ್ ಫಿಲ್ಟರ್ಸ್ ನ ಯೂಸ್ ಮಾಡ್ಕೋಬಹುದು. ಫೈನ್, ನೆಕ್ಸ್ಟ್ ಇಲ್ಲಿ ಕಲರ್ ಅಂತಿದೆ. ಈ ಫಿಲ್ಟರ್ಸ್ ನ ಕಲರ್ ಮೇಲೂ ಫಿಲ್ಟರ್ ಮಾಡಬಹುದು. ಈ ಸಾರ್ಟಿಂಗ್ ಮಾಡಿದೆ, ಕಲರ್ ಮೇಲೆ ಸಾರ್ಟಿಂಗ್ ಮಾಡ್ತಿದ್ನಲ್ಲ ಅದೇ ತರ ಇದನ್ನ ಫಿಲ್ಟರ್ ಮಾಡಬಹುದು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಡೇಟಾ ಫಿಲ್ಟರ್ ಅನ್ಕೋಣ. ಇವಾಗ ನಾವು ಮಾಡಿದ್ದು ವ್ಯಾಲ್ಯೂಸ್ ಮೇಲೆ, ಇವಾಗ ಕಲರ್ಸ್ ಮೇಲೆ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ನೋಡಿ ಪ್ರಾಡಕ್ಟ್ ಅಂತಿದೆ. ನಾನು ಹೇಳಿದೆ ಈ ಕಲರ್ಸ್ ಬಂದು ಒಂದು ಫಾಂಟ್ ಕಲರ್ ಇರುತ್ತೆ, ಒಂದು ಸೆಲ್ ಕಲರ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನನಗೆ ನೋಡಿ ವ್ಯಾಲ್ಯೂಸ್ ವ್ಯಾಲ್ಯೂಸ್ ಅಲ್ಲಿ ಮಾಡಿದ್ನಲ್ಲ, ಇಲ್ಲಿ ಮೇಲೆ ಹೋಗಿ ನೋಡಿದ್ರೆ ಫಿಲ್ಟರ್ ಬೈ ಕಲರ್ ಅಂತಿದೆ. ಇಲ್ಲಿ ಗ್ರೀನ್ ಕಲರ್ ಕೊಡ್ತೀನಿ ನೋಡಿ, ಗ್ರೀನ್ ಕಲರ್ ಫಿಲ್ಟರ್. ಇಲ್ಲಿ ಹೋಗ್ತೀನಿ, ಕಲರ್ ಫಿಲ್ಟರ್ ಬೈ ರೆಡ್ ನೋಡಿ, ಇಲ್ಲಿ ಬರ್ತೇನೆ. ಇಲ್ಲಿ ನೋಡಿ ನನಗೆ ಸೆಲ್ ಕಲರ್ ಮೇಲೆ ಫಿಲ್ಟರ್ ಆಗಬೇಕು. ಕ್ಲಿಕ್ ಮಾಡಿ, ಇಲ್ಲಿ ಫಿಲ್ಟರ್ ಬೈ ಕಲರ್ ಅಂತ ಇರುತ್ತೆ ನೋಡಿ, ನಂಗೆ ಇದು ಫಿಲ್ಟರ್ ಆಗಬೇಕು ನೋಡಿ. ಆತರ ಅಂದ್ರೆ ಬರೀ ವ್ಯಾಲ್ಯೂಸ್ ಅಷ್ಟೇ ಅಲ್ಲ, ಫಾಂಟ್ ಕಲರ್ ಅಥವಾ ಸೆಲ್ ಕಲರ್ ಮೇಲೂ ನಾನು ಫಿಲ್ಟರ್ಸ್ ಮಾಡಬಹುದು. ಸರಿನಾ? ಓಕೆ. ನೆಕ್ಸ್ಟ್ ಟಾಪ್ ಬಾಟಮ್. ಟಾಪ್ ಬಾಟಮ್ ಅಂದ್ರೆ ನನ್ಗೆ ಇವಾಗ ಟಾಪ್ 10 ವ್ಯಾಲ್ಯೂಸ್ ಬೇಕು, ಟಾಪ್ 15 ವ್ಯಾಲ್ಯೂಸ್ ಬೇಕು. ಸೊ ಈ ತರ ಫಿಲ್ಟರ್ಸ್ ಮಾಡಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸೇಲ್ಸ್ ಅಂತಿದೆ. ಸೇಲ್ಸ್ ಅಂದ್ರೆ ನಾನು ಎಷ್ಟು ಸೇಲ್ ಮಾಡಿದ್ದೀನಿ ಅಂತ, ಇದೊಂದು ಅಮೌಂಟ್ ಅಂತ ಇಟ್ಕೊಳ್ಳೋಣ. ಇಲ್ಲಿ ಯಾವ್ದು ಕಂಪನಿ ಅಥವಾ ಯಾರು ಟಾಪ್ 10 ಸೇಲ್ಸ್ ಮಾಡಿದ್ದಾರೆ ಅದನ್ನ ನಾನು ನೋಡ್ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಫಿಲ್ಟರ್ ಅನ್ನು ಕೊಡ್ತೀನಿ. ಇಲ್ಲೇ ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ ನಂಬರ್ ಫಿಲ್ಟರ್ಸ್ ಅಂತ ಇರುತ್ತಲ್ಲ, ಇದನ್ನ ನಾವು ನೋಡಿದ್ವಿ. ಅಂದ್ರೆ ಗ್ರೇಟರ್ ದನ್, ಲೆಸ್ ದನ್ ಇದೆಲ್ಲ ಯೂಸ್ ಮಾಡೋದು. ಇಲ್ಲೋದ್ರೆ ನನಗೆ ಟಾಪ್ 10 ಅಂತಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನನ್ಗೊಂದು ವಿಂಡೋ ಬರುತ್ತೆ. ಇದು ಕೇಳುತ್ತೆ ನನಗೆ ಟಾಪ್ 10 ಬೇಕಾ ಬಾಟಮ್ 10 ಬೇಕಾ ಅಂತ. ಟಾಪ್ 10 ಅಂದ್ರೆ ಮೊದಲು ಫಸ್ಟ್ 10 ಹೈಯೆಸ್ಟ್ ವ್ಯಾಲ್ಯೂಸ್ ಏನಿದೆ ಅದು ನನಗೆ ಫಿಲ್ಟರ್ ಆಗುತ್ತೆ. ನಾನು ಹೋಗ್ಬಿಟ್ಟು ಇಲ್ಲಿ 15 ಅಂತಾನು ಕೊಡ್ಬೋದು, 10 ಅಂತ ಕೊಡ್ಬೋದು, 5 ಅಂತ ಕೊಡ್ಬೋದು. ನೋಡಿ 15 ಅಂತ ಕೊಡ್ತೀನಿ, ಓಕೆ ಅಂತ ಕೊಟ್ರೆ ನೋಡಿ ಇದು ಡೇಟಾ ಫಿಲ್ಟರ್ ಆಗುತ್ತೆ. ಇಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನನಗೆ ಇಲ್ಲಿ 15 ಅಂತಿದೆ. 15 ಆಫ್ 3456 ರೆಕಾರ್ಡ್ಸ್ ಅಂದ್ರೆ ಟಾಪ್ 15 ವ್ಯಾಲ್ಯೂಸ್ ಏನಿದೆ ಅದು ಫಿಲ್ಟರ್ ಆಗುತ್ತೆ. ಬಟ್ ಇಲ್ಲಿ ಸಾರ್ಟಿಂಗ್ ಆಗಲ್ಲ, ಅರೇಂಜ್ ಆಗಲ್ಲ. ಟಾಪ್ 10 ಅಥವಾ 15 ನಾವು ಟಾಪ್ ಅಲ್ಲಿ ಏನು ಫಿಲ್ಟರ್ ಮಾಡ್ತೀವಲ್ಲ, ಇದು ಆ ರೆಕಾರ್ಡ್ಸ್ ಮೇಲೆ ಜಸ್ಟ್ ಫಿಲ್ಟರ್ ಆಗುತ್ತೆ ಅಷ್ಟೇ. ಇವ್ ನೋಡಿ ಇಲ್ಲಿ 12,450, ಅದಕ್ಕಿಂತ ಜಾಸ್ತಿ ಯಾವ್ದಾನ ವ್ಯಾಲ್ಯೂಸ್ ಇದೆಯಾ ನೋಡಿ, 12,475 ಇದೆ. ಇದು ಸಾರ್ಟ್ ಆಗಿಲ್ಲ. ಸೊ ಕನ್ಫ್ಯೂಸ್ ಆಗಬಾರ್ದು. ಟಾಪ್ 10 ನ ಫಿಲ್ಟರ್ ಮಾಡಿದ್ರೆ ಬರೀ ಫಿಲ್ಟರ್ಸ್ ಆಗುತ್ತೆ, ಸಾರ್ಟ್ ಆಗಲ್ಲ. ಬೇಕಿದ್ರೆ ಸಾರ್ಟ್ ಮಾಡ್ಕೋಬಹುದು, ಬಟ್ ಫಿಲ್ಟರ್ ನಿಮ್ಗೆ ಸಾರ್ಟ್ ಮಾಡಲ್ಲ ಇಲ್ಲಿ. ಓಕೆನಾ? ಸರಿ, ಇದು ಟಾಪ್ 10 ಅಥವಾ ಟಾಪ್ ಬಾಟಮ್ ಫಿಲ್ಟರಿಂಗ್. ನೆಕ್ಸ್ಟ್ ಬಂದು ಸಬ್ ಟೋಟಲ್ಸ್. ಈ ಸಬ್ ಟೋಟಲ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನಾನೊಂದು ರಿಪೋರ್ಟ್ ಮಾಡ್ತಿರ್ತೇನೆ. ರಿಪೋರ್ಟ್ ಮಾಡ್ಬೇಕಾದ್ರೆ ಫಿಲ್ಟರ್ಸ್ ಆಗ್ತಾ ಹೋಗ್ತೀನಿ. ನನಗೆ ಆ ಫಿಲ್ಟರ್ಸ್ ಹಾಕಿದಾಗ ಅದ್ರದ್ದು ಟೋಟಲ್ ನನಗೆ ಬೇಕು. ಈ ರಿಪೋರ್ಟ್ಸ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸಮ್ ಅಂತ ಕೊಡ್ತೀನಿ. ಸಮ್ ಆಫ್ ಇದು ಕಂಪ್ಲೀಟ್ ಟೋಟಲ್ ಅಂದ್ರೆ ಇಟ್ ಕಂಪ್ಲೀಟ್ ಟೋಟಲ್ ಸೇಲ್ಸ್ ಬಂತು ನನಗೆ. ಇದು ಇಲ್ಲಿ ಟೋಟಲ್ ಅಂತ ಕೊಡೋಣ. ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಡೇಟಾ ಫಿಲ್ಟರ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಇವಾಗ ವೆಸ್ಟ್ ಅಂತ ಕೊಡ್ತೀನಿ ನೋಡಿ. ಇದನ್ನ ಅದೇ ವ್ಯಾಲ್ಯೂ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಬೇರೆ ಏನೋ ಫಿಲ್ಟರ್ ಮಾಡ್ತೀನಿ.
ನನಗೆ ಬೇಕಾಗಿರೋದನ್ನು ಇಲ್ಲಿ ಏನ್ ಫಿಲ್ಟರ್ ಮಾಡ್ತೀನಲ್ಲ ಅದ್ರದ್ದು ಟೋಟಲ್, ಅಂದ್ರೆ ಇವಾಗ ಎಷ್ಟಿದೆ ಟೋಟಲ್ ಇದು ಅದು ಬೇಕು. ನಾನು ರಿಪೋರ್ಟ್ಸ್ ತಗೋಬೇಕಾರೆ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಫಿಲ್ಟರ್ ಮಾಡ್ತೀನಲ್ಲ ಅದ್ರದ್ದು ರಿಪೋರ್ಟ್ಸ್ ಇಲ್ಲಿ ಬರ್ಬೇಕು, ಅಂದ್ರೆ ಅಷ್ಟು ಸೇಲ್ಸ್ ಆಗಿದೆ ಅಂತ ಇಲ್ಲಿ ಬರ್ಬೇಕು. ಬಟ್ ಇಲ್ಲಿ ನಾನು ಫಿಲ್ಟರ್ ಮಾಡಿದ್ರೆ ಇಲ್ಲಿ ಸಮ್ ಅಂತ ಕೊಟ್ರೆ ಇಲ್ಲಿ ಏನ್ ಟೋಟಲ್ ಇದೆಯಲ್ಲ, ಓವರ್ ಆಲ್ ಟೋಟಲ್ ಕಂಪ್ಲೀಟ್ ಈ ರೇಂಜ್ ಅಲ್ಲಿ ಟೋಟಲ್ ಏನಿದೆ ಅದ್ ಮಾತ್ರ ಬರುತ್ತೆ. ಫಿಲ್ಟರ್ಸ್ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ಇಲ್ಲೇನ್ ಮಾಡ್ತೀನಿ, ಸಮ್ ಬದಲು ಇನ್ನೊಂದು ಫಾರ್ಮುಲಾ ಹಾಕ್ತೀನಿ, ಅದು ಸಬ್ ಟೋಟಲ್ ಅಂತ ಕೊಡ್ತೀನಿ. ಈ ಸಬ್ ಟೋಟಲ್ ಏನ್ ಮಾಡುತ್ತೆ ಅಂದ್ರೆ ನಾನು ಯಾವಾಗ ನಾನು ಫಿಲ್ಟರ್ಸ್ ಅಪ್ಲೈ ಮಾಡ್ತೀನಲ್ಲ, ಫಿಲ್ಟರ್ಸ್ ಅಪ್ಲೈ ಮಾಡಿದಾಗೆಲ್ಲ ನನಗೆ ಈ ಫಂಕ್ಷನ್ ಏನಿದೆ ಅದ್ರ ಮೇಲೆ ಇಲ್ಲಿ ನನಗೆ ವ್ಯಾಲ್ಯೂಸ್ ಬರುತ್ತೆ. ಅಂದ್ರೆ ಈ ಫಂಕ್ಷನ್ಸ್ ಫಿಲ್ಟರ್ಡ್ ಸೆಲ್ಸ್ ಏನಿದೆ ಅದ್ರ ಮೇಲೆ ಅಪ್ಲೈ ಆಗುತ್ತೆ. ಈಗ ನನಗೆ ಸಮ್ ಬೇಕು, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಸಮ್ ಸೆಲೆಕ್ಟ್ ಮಾಡ್ತೀನಿ, ಟ್ಯಾಬ್ ಅನ್ನು ಕೊಟ್ರೆ 9 ಅಂತ ಬರುತ್ತೆ. 9 ಬಂದು ನನಗೆ ಸಮ್. ನನಗೆ ಕೌಂಟ್ ಬೇಕಂದ್ರೆ 3 ಯೂಸ್ ಮಾಡ್ಬೋದು, ಅಥವಾ ನನ್ ಮ್ಯಾಕ್ಸಿಮಮ್ ಬೇಕಂದ್ರೆ 4, 5 ಈ ತರ ನನಗೆ ಏನ್ ಫಂಕ್ಷನ್ ಆಗ್ಬೇಕಿಲ್ಲಿ ಅದನ್ನ ನಾನು ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಏನ್ ಮಾಡ್ತೀನಿ, ಸಮ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಮತ್ತಿಲ್ಲಿ ಕಂಪ್ಲೀಟ್ ರೇಂಜ್ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಸೇಮ್ ನಾನು ಸಮ್ಗೆ ಏನ್ ಮಾಡಿದ್ದೆ ಅದೇ ತರ ರೇಂಜ್ ಸೆಲೆಕ್ಟ್ ಮಾಡಿ ನಾನು ಎಂಟರ್ ಕೊಡ್ತೀನಿ. ಇದು ಸಬ್ ಟೋಟಲ್ ಅಂತ ತಗೋಣ. ಇವಾಗ ಇಲ್ಲಿ ಈ ಎರಡು ವ್ಯಾಲ್ಯೂಸ್ ಸೇಮ್ ಇದೆ. ಇಲ್ಲಿ ಸಮ್ ಮತ್ತೆ ಸಬ್ ಟೋಟಲ್ ಅಂದ್ರೆ ಟೋಟಲ್ ಸಬ್ ಟೋಟಲ್ ಎರಡು ಸೇಮ್ ಇದೆ, ಯಾಕಂದ್ರೆ ನಾನು ಫಿಲ್ಟರ್ಸ್ ಅಪ್ಲೈ ಮಾಡಿಲ್ಲ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಡೇಟಾ ಫಿಲ್ಟರ್, ಇಲ್ಲಿ ಒಂದು ಫಿಲ್ಟರ್ ಮಾಡೋಣ, ಸೇ ವೆಸ್ಟ್. ನೋಡಿ ಫಿಲ್ಟರ್ ಅಂದ್ರೆ ಇಲ್ಲಿ ಟೋಟಲ್ ಏನಿದೆ ಇಲ್ಲಿ ಫಿಲ್ಟರ್ ಮಾಡಿರೋ ಡೇಟಾ ಇಲ್ಲಿ ಅಪ್ಡೇಟ್ ಆಗ್ತದೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ಇನ್ನೊಂದು ಫಿಲ್ಟರ್ ಕೊಡ್ತೀನಿ, ಲೂಗನ್ಸ್. ನೋಡಿ ಇಲ್ಲಿ ಇನ್ನೊಂದು ಫಿಲ್ಟರ್ ಮಾಡೋಣ. ಸೊ ನಾನು ಎಷ್ಟು ಫಿಲ್ಟರ್ ಮಾಡ್ತೀನಿ ಬೇಸ್ಡ್ ಆನ್ ದ ಫಿಲ್ಟರ್, ಇಲ್ಲಿ ಏನೇನು ಫಿಲ್ಟರ್ ಮಾಡ್ತೀನಿ ಇಲ್ಲಿ ಡೇಟಾ ಕೂಡ ಆತರ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಯಾರೋ 3 ಡೇಟಾ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ನೋಡಿ. ಸೊ ಸಬ್ ಟೋಟಲ್ ಬಂದು ನನಗೆ ನಾನು ಏನ್ ಫಂಕ್ಷನ್ ಕೊಡ್ತೀನಿ, ಸಮ್ ಅಥವಾ ಆವರೇಜ್ ಅಥವಾ ಏನ್ ಕೊಡ್ತೀನಿ ಅದ್ರ ಮೇಲೆ ನನಗೆ ಫಂಕ್ಷನ್ ಆಗುತ್ತಿದೆ. ಅಂದ್ರೆ ಆ ಸೆಲ್ಸ್ ಏನಿದೆಯಲ್ಲ ಅಲ್ಲಿ ವಿಸಿಬಲ್ ಸೆಲ್ಸ್ ಅದಕ್ಕೆ ಕ್ಯಾಲ್ಕುಲೇಷನ್ ಆಗುತ್ತೆ. ಇದು ಬಂದು ಸಿಂಪಲ್ ಫಿಲ್ಟರ್ಸ್. ಅಂದ್ರೆ ನಾರ್ಮಲ್ ಅಲ್ಲಿ ಹೋಗ್ಬಿಟ್ಟು ಕಾಲಮ್ಸ್ ಸೆಲೆಕ್ಟ್ ಮಾಡಿ ಫಿಲ್ಟರ್ ಮಾಡ್ತೀನಿ. ಬಟ್ ಅಕಸ್ಮಾತ್ ಏನಾದ್ರು ಇಲ್ಲಿ ನೋಡಿ, ಇಲ್ಲಿ ನಾನು 1, 2, 3, 4, 5 ಈ ತರ ಎಷ್ಟೊಂದು ಫಿಲ್ಟರ್ಸ್ ಮಾಡ್ತಾ ಹೋದೆ, ಎಲ್ಲ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಂಡು. ಬಟ್ ಇದೆಲ್ಲ ನಾನು ಒಂದೇ ಸರಿನೂ ಫಿಲ್ಟರ್ ಮಾಡ್ಬೋದು. ಜಸ್ಟ್ ಆಪ್ಷನ್ಸ್ ಅನ್ನು ಕೊಟ್ಬಿಟ್ರೆ ಏನೇನು ಫಿಲ್ಟರ್ ಆಗಬೇಕು ಅಂತ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಟೇಬಲ್ ಫಿಲ್ಟರ್ ಆಗಬೇಕು. ಅದಕ್ಕೆ ನಾವೇನ್ ಯೂಸ್ ಮಾಡಬೇಕು, ಅಡ್ವಾನ್ಸ್ಡ್ ಫಿಲ್ಟರ್ಸ್ ನ ಯೂಸ್ ಮಾಡ್ತೀನಿ. ಸರಿ, ಇಲ್ಲಿ ನನ್ನ ಫೈಲ್ ಇದೆ, ಅಡ್ವಾನ್ಸ್ಡ್ ಫಿಲ್ಟರ್ಸ್ ಅಂತ ಓಪನ್ ಮಾಡ್ತೀನಿ. ಅಡ್ವಾನ್ಸ್ ಫಿಲ್ಟರ್ಸ್ ಅಂದ್ರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಇದನ್ನ ವರ್ಕ್ ಮಾಡೋಣ. ಅಡ್ವಾನ್ಸ್ ಫಿಲ್ಟರ್ಸ್ ಅಂದ್ರೆ ಇವಾಗ ನಾನು ಒಂದು ಸಿಂಪಲ್ ಫಿಲ್ಟರ್ ಅಂದ್ರೆ ಇಲ್ಲಿ ಹೋಗ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ಒಂದೊಂದೇ ಕಾಲಮ್ ನಾನು ಫಿಲ್ಟರ್ ಮಾಡ್ತಾ ಹೋಗ್ತೀನಿ. ಬಟ್ ಒಂದೇ ಸರಿ ನನಗೆ ಈ ಕಾಲಮ್ ಎಲ್ಲಾ ಕಾಲಮ್ದು ವ್ಯಾಲ್ಯೂಸ್ ನಾನು ಫಿಲ್ಟರ್ ಮಾಡಬೇಕು. ಅವಾಗ ಏನ್ ಮಾಡ್ತೀನಿ, ನಂಗೆ ಏನೇನ್ ಬೇಕು ಅದನ್ನೆಲ್ಲ ನಾನು ಸ್ಪೆಸಿಫೈ ಮಾಡಿ ಒಂದು ಟೇಬಲ್ ಅಲ್ಲಿ ಹಾಕ್ಬಿಡ್ತೀನಿ. ಅಂದ್ರೆ ನಾನು ಏನೇನ್ ಫಿಲ್ಟರ್ ಮಾಡಬೇಕು ಆ ವ್ಯಾಲ್ಯೂಸ್ ಎಲ್ಲಾನು ಒಂದ್ ಕಡೆ ಹಾಕ್ಬಿಡ್ತೀನಿ. ಅವಾಗ ಏನಾಗುತ್ತೆ, ನಾನು ಜಸ್ಟ್ ಅದು ಸೆಲೆಕ್ಟ್ ಮಾಡ್ಬಿಟ್ಟು ಆ ಟೇಬಲ್ ಸೆಲೆಕ್ಟ್ ಮಾಡ್ಬಿಟ್ರೆ ನಾನು ಏನೇನ್ ಫಿಲ್ಟರ್ ಮಾಡಬೇಕು ಅಂತಿದ್ದೆ ಅದೆಲ್ಲ ಒಟ್ಟಿಗೆ ಫಿಲ್ಟರ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಪ್ರತಿ ಕಾಲಮ್ಗೆ ಹೋಗಿ ನಾನು ಫಿಲ್ಟರ್ ಮಾಡ್ತಾ ಇರ್ಬೇಕು. ಅದನ್ನ ಹೆಂಗ್ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಟೇಬಲ್ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಇದನ್ನ ಡಿಲೀಟ್ ಮಾಡ್ಬಿಡೋಣ. ಡಿಲೀಟ್ ಮಾಡ್ಬಿಟ್ಟು ಫಸ್ಟ್ ಇಂದ ಮಾಡೋಣ. ಅಡ್ವಾನ್ಸ್ ಫಿಲ್ಟರ್ ಮಾಡ್ಬೇಕಾದ್ರೆ ಫಸ್ಟ್ ಬಂದು ನನಗೊಂದು ಟೇಬಲ್ ಅರೇ ಇರುತ್ತೆ. ನನಗೆ ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡ್ಕೋಬೇಕು, ಅದಕ್ಕೆ ಕ್ರೈಟೀರಿಯಾ ಟೇಬಲ್ ಅಂತ ಕರಿತೀವಿ, ಅಥವಾ ಕ್ರೈಟೀರಿಯಾ ರೇಂಜ್. ಕ್ರೈಟೀರಿಯಾ ರೇಂಜ್ ಅಂದ್ರೆ ಇಲ್ಲಿ ನಾನು ಏನೇನು ಫಿಲ್ಟರ್ ಮಾಡಬೇಕು ಅದೆಲ್ಲ ನಾನು ಆ ಟೇಬಲ್ ಅಲ್ಲಿ ಹಾಕ್ಬೇಕು. ಅಂದ್ರೆ ನಾನು ಫಿಲ್ಟರ್ಸ್ ಏನ್ ಮಾಡಬೇಕು ಅದನ್ನೆಲ್ಲ ಒಂದು ಟೇಬಲ್ ಅಲ್ಲಿ ಹಾಕ್ಬೇಕು. ಈ ಕ್ರೈಟೀರಿಯಾ ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡೋದು, ಸಿಂಪಲ್. ಇಲ್ಲಿ ಏನ್ ಟೇಬಲ್ ಇದೆಯಲ್ಲ, ಫಸ್ಟ್ ಈ ಹೆಡರ್ ಮಾತ್ರ ಸೆಲೆಕ್ಟ್ ಮಾಡ್ಬೇಕು. ನೀವು ಕಾಪಿ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲಾದ್ರೂ ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಇಡ್ಬೇಕು ಅಂತಿಲ್ಲ, ನಿಮ್ಗೆ ಎಲ್ಲಿ ಬೇಕಾದ್ರೂ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೇಲೆ ಪೇಸ್ಟ್ ಮಾಡ್ತೀನಿ. ನಮ್ಗೆ ಸ್ವಲ್ಪ ಈಸಿ ಆಗ್ಬಿಡುತ್ತೆ, ಅಂದ್ರೆ ಅದನ್ನ ರಿಲೇಟ್ ಮಾಡಕ್ ಈಸಿ ಆಗುತ್ತೆ. ಇಷ್ಟೇ ಕ್ರೈಟೀರಿಯಾ ಟೇಬಲ್, ಇಷ್ಟೇ ನೀವು ಮಾಡ್ಬೇಕಾಗಿರೋದು. ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು ನಾನೆಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ನಾನು ಫಿಲ್ಟರ್ ಮಾಡಬೇಕು. ಒಂದು ಎಕ್ಸಾಂಪಲ್ ತಗೋಣ. ಇಲ್ಲಿ ರೀಜನ್ ಅಂತಿದೆ, ನಾನೇನ್ ಮಾಡ್ತೀನಿ, ಇಲ್ಲಿ ಕ್ಯೂಬೆಕ್ ರೀಜನ್ ತಗೋತೀನಿ. ನಾನು ಎಲ್ಲಿ ಫಿಲ್ಟರ್ ಮಾಡಬೇಕು ಅಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ರೀಜನ್ ಹತ್ರ ಪೇಸ್ಟ್ ಮಾಡಿ. ಸರಿ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ
ಡೇಟಾ ಅಂತಿದೆಯಲ್ಲ ಇಲ್ಲಿ ಅಡ್ವಾನ್ಸ್ ಫಿಲ್ಟರ್ಸ್ ಅಂತಿದೆ. ಇದು ಫಿಲ್ಟರ್ ಅವೆಲ್ಲ ಮಾಡಿದ್ದು ಇದು ಅಡ್ವಾನ್ಸ್ ಫಿಲ್ಟರ್ ಅಂದ್ರೆ ತುಂಬಾ ಆಪ್ಷನ್ಸ್ ಕೊಟ್ಟು ನಾನು ಫಿಲ್ಟರ್ ಮಾಡಬಹುದು. ಏನ್ ಮಾಡೋಣ ಅಂದ್ರೆ ಇಲ್ಲಿ ಅಡ್ವಾನ್ಸ್ ಫಿಲ್ಟರ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಮಗೆ ಎರಡು ಆಪ್ಷನ್ಸ್ ಬರುತ್ತೆ, ಫಿಲ್ಟರ್ ದ ಲಿಸ್ಟ್ ಇನ್ ಸೇಮ್ ಪ್ಲೇಸ್, ಕಾಪಿ ಟು ಅನದರ್ ಲೊಕೇಶನ್ ಅಂತ. ಫಿಲ್ಟರ್ ದ ಲಿಸ್ಟ್ ಅಂದ್ರೆ ನನಗೆ ಇಲ್ಲೇ ಫಿಲ್ಟರ್ ಆಗ್ಬಿಡುತ್ತೆ. ಕಾಪಿ ಟು ಅನದರ್ ಲೊಕೇಶನ್ ಅಂದ್ರೆ ಫಿಲ್ಟರ್ ಆಗಿರೋ ಡೇಟಾ ಬೇರೆ ಕಡೆ ಪೇಸ್ಟ್ ಆಗುತ್ತೆ. ಈ ಎರಡೂ ಆಪ್ಷನ್ಸ್ ನಾನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಬಂದು ಇಲ್ಲಿ ಸೆಲೆಕ್ಷನ್ ಆಪ್ಷನ್ಸ್ ಇರುತ್ತೆ. ಇದು ಲಿಸ್ಟ್ ರೇಂಜ್ ಅಂದ್ರೆ ನಾನು ಯಾವ ಟೇಬಲ್ ನ ಫಿಲ್ಟರ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ನೋಡಿ ಇದು ಕ್ಲಿಕ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಈ ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ. ನೆಕ್ಸ್ಟ್ ಬಂದು ಕ್ರೈಟೀರಿಯಾ ರೇಂಜ್ ಅಂತ ಕೇಳುತ್ತೆ. ನಾನು ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ನಲ್ಲ, ಇಲ್ಲಿ ಹೆಡ್ಡಿಂಗ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ನಾನು ಡೇಟಾ ಏನೇನು ಫಿಲ್ಟರ್ ಮಾಡಬೇಕು ಅನ್ಕೊಟ್ಟಿದ್ದೀನಿ ಅದೆಲ್ಲ ಸೆಲೆಕ್ಟ್ ಮಾಡಬೇಕು. ಸರಿ, ಇಲ್ಲೇನ್ ಮಾಡ್ತೀನಿ, ಫಿಲ್ಟರ್ ದ ಲಿಸ್ಟ್ ಇನ್ ಪ್ಲೇಸ್ ಅಂದ್ರೆ ಅಲ್ಲೇ ಫಿಲ್ಟರ್ ಆಗಬೇಕು, ಇದೇ ಪ್ಲೇಸ್ ಅಲ್ಲೇ. ಕಾಪಿ ಟು ಅನದರ್ ಲೊಕೇಶನ್ ಅಂದ್ರೆ ಬೇರೆ ಕಡೆ ಪೇಸ್ಟ್ ಆಗುತ್ತೆ. ನಾನು ಇವಾಗ ಫಿಲ್ಟರ್ ದ ಲಿಸ್ಟ್ ಇನ್ ಪ್ಲೇಸ್ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಇಲ್ಲೇ ಫಿಲ್ಟರ್ ಆಗ್ಬಿಡುತ್ತೆ, ಎಲ್ಲ ಕ್ಯೂ ಬೇಕು ಫಿಲ್ಟರ್ ಆಯ್ತು. ಸರಿ, ಇವಾಗ ಫಿಲ್ಟರ್ ತೆಗಿಯೋಣ. ಮತ್ತೆ ಅದನ್ನ ಮಾಡ್ತೀನಿ ನಾನು, ಬಟ್ ಈ ಸತಿ ಕಾಪಿ ಟು ಅನದರ್ ಲೊಕೇಶನ್ ಅಂತ ಕೊಡ್ತೀನಿ. ಕಾಪಿ ಟು ಅನದರ್ ಲೊಕೇಶನ್. ಇಲ್ಲಿ ಲಿಸ್ಟ್ ರೇಂಜ್ ಇದು ಸೆಲೆಕ್ಟ್ ಮಾಡಿದ್ದೀನಿ, ಕ್ರೈಟೀರಿಯಾ ರೇಂಜ್ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಾಪಿ ಟು ಅನದರ್ ಲೊಕೇಶನ್ ಅಂತ ಕೊಟ್ಟೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಯಾವ್ದೋ ಒಂದು ಸೆಲ್ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಒಂದು ಸೆಲ್ ಸೆಲೆಕ್ಟ್ ಮಾಡ್ತೀನಿ. ಓಕೆ ಅಂತ ಕೊಟ್ರೆ ಇಲ್ಲಿ ನನಗೆ ನಾನೇನ್ ತಗೊಂಡಿದ್ನಲ್ಲ ಇಲ್ಲಿ ಒಂದು ರೇಂಜ್, ಫಿಲ್ಟರ್ ರೇಂಜ್, ಅದು ನನಗೆ ಫಿಲ್ಟರ್ ಆಗಿ ಇಲ್ಲಿ ಪೇಸ್ಟ್ ಆಗ್ಬಿಡುತ್ತೆ. ಆತರ ಅಂದ್ರೆ ಎರಡು ಆಪ್ಷನ್. ನಾನು ಅಲ್ಲೇ ಫಿಲ್ಟರ್ ಮಾಡಬೇಕು ಅಂದ್ರೆ ನಾನು ಫಿಲ್ಟರ್ ಇನ್ ಸೇಮ್ ಪ್ಲೇಸ್ ಅಂತ ಕೊಡಬೇಕು. ಇಲ್ಲ ಅಂದ್ರೆ ನಾನು ಕಾಪಿ ಟು ಅನದರ್ ಲೊಕೇಶನ್ ಅಂತ ಕೊಟ್ರೆ ಫಿಲ್ಟರ್ ಆಗಿರೋ ಡೇಟಾ ಬೇರೆ ಲೊಕೇಶನ್ಗೆ ಪೇಸ್ಟ್ ಆಗಿ. ಇದು ಇಷ್ಟೇ ಅಡ್ವಾನ್ಸ್ ಎಕ್ಸೆಲ್ ಇರೋದು, ಅಂದ್ರೆ ಸಾರಿ ಇದು ಅಡ್ವಾನ್ಸ್ ಫಿಲ್ಟರ್ಸ್ ಅಲ್ಲಿ ಇರೋದು. ಈ ಅಡ್ವಾನ್ಸ್ ಫಿಲ್ಟರ್ಸ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಲ್ಲ, ಒಂದು ರೇಂಜ್ ಸೆಲೆಕ್ಟ್ ಮಾಡ್ತೀನಿ, ಕ್ರೈಟೀರಿಯಾ ರೇಂಜ್ ಸೆಲೆಕ್ಟ್ ಮಾಡ್ತೀನಿ, ಆಮೇಲೆ ಅಲ್ಲೇ ಅದೇ ಟೇಬಲ್ ಅಲ್ಲೇ ಫಿಲ್ಟರ್ ಆಗಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ ಇನ್ ಸೇಮ್ ಲೊಕೇಶನ್ ಅಥವಾ ಫಿಲ್ಟರ್ ದ ಲಿಸ್ಟ್ ಇನ್ ಸೇಮ್ ಪ್ಲೇಸ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಕಾಪಿ ಟು ಅನದರ್ ಲೊಕೇಶನ್ ಅಂದ್ರೆ ಬೇರೆ ಕಡೆ ಪೇಸ್ಟ್ ಆಗುತ್ತೆ. ಇಷ್ಟೇ ಆಪ್ಷನ್ಸ್ ಇರೋದು. ಬಟ್ ಇಲ್ಲಿ ಏನ್ ನಾವು ಕಲಿಬೇಕು ಅಂದ್ರೆ ಇಲ್ಲಿ ಕ್ರೈಟೀರಿಯಾ ರೇಂಜ್ ಏನಿದೆಯಲ್ಲ ಇಲ್ಲಿ ನಾನು ಹೆಂಗ್ ಕೊಡಬೇಕು, ಕ್ರೈಟೀರಿಯಾಸ್ ಹೆಂಗ್ ಕೊಡಬೇಕು ಅನ್ನೋದು ನಾನು ಕಲಿಬೇಕು. ರೈಟ್, ಹೆಂಗ್ ಮಾಡ್ಬೇಕು ನೋಡಿ. ಇಲ್ಲಿ ಒಂದು ರೀಜನ್ ಅಷ್ಟೇ, ಸಿಂಪಲ್ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸಿದೆ. ಕ್ಯೂಬೆಕ್ ಅಂತ ರೀಜನ್ ಕೊಟ್ಟೆ, ಅದಿಲ್ಲಿ ಫಿಲ್ಟರ್ ಆಯ್ತು ಮತ್ತೆ ಪೇಸ್ಟ್ ಆಯ್ತು. ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಕ್ಯೂಬೆಕ್ ಅಲ್ಲಿ ನನಗೆ ಈ ಹಾವರ್ಡ್ ಅಂತ ಏನ್ ರೆಪ್ ಇದಾನಲ್ಲ, ಈ ಕ್ಯೂಬೆಕ್ ಅಲ್ಲಿ ಹಾವರ್ಡ್ ಅನ್ನೋ ವ್ಯಕ್ತಿ ಅಂದ್ರೆ ಈ ರೆಪ್ ನನಗೆ ಫಿಲ್ಟರ್ ಆಗಬೇಕು. ರೀಜನ್ ಕ್ಯೂಬೆಕ್ ಇರಬೇಕು, ರೆಪ್ ಹಾವರ್ಡ್ ಇರಬೇಕು. ಸೊ ಈ ಎರಡೂ ಕಾಲಮ್ ಇಂದ ಡೇಟಾ ಫಿಲ್ಟರ್ ಆಗ್ಬೇಕು ನನಗೆ. ಪ್ರೀವಿಯಸ್ ಎಕ್ಸಾಂಪಲ್ ಅಂದ್ರೆ ಮುಂಚೆ ನಾನು ಏನ್ ಮಾಡಿದೆ, ಎಕ್ಸಾಂಪಲ್ ಅಲ್ಲಿ ಕ್ಯೂಬೆಕ್ ಅಷ್ಟೇ ನಾನು ಫಿಲ್ಟರ್ ಮಾಡಿದೆ. ಇವಾಗ ಇದನ್ನ ಟ್ರೈ ಮಾಡೋಣ. ಇಲ್ಲಿ ಹೋಗ್ತೀನಿ, ಸೇಮ್ ಅದೇ ಆಪ್ಷನ್ ನೋಡಿ, ಅಡ್ವಾನ್ಸ್ ಫಿಲ್ಟರ್. ಇಲ್ಲಿ ಕಾಪಿ ಟು ಅನದರ್ ಲೊಕೇಶನ್ ಅಂತ ಕೊಡ್ತೀನಿ. ನೀವು ಡಿಸೈಡ್ ಮಾಡಬೇಕು ಅಲ್ಲೇ ಬೇಕಾ ಅಥವಾ ನಾನು ಬೇರೆ ಕಡೆ ಪೇಸ್ಟ್ ಮಾಡ್ಬೇಕಂತ. ಲಿಸ್ಟ್ ರೇಂಜ್ ಇದನ್ನ ಮೊದಲಿಂದ ಒಂದ್ಸತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ, ಯಾಕಂದ್ರೆ ಇದೊಂದು ಗುಡ್ ಪ್ರಾಕ್ಟೀಸ್ ಅಷ್ಟೇ. ಮತ್ತೆ ಕ್ರೈಟೀರಿಯಾ ರೇಂಜ್ ನೋಡಿ, ಕ್ರೈಟೀರಿಯಾ ರೇಂಜ್ ಏನ್ ಮಾಡ್ತೀನಿ, ಇಲ್ಲಿಂದ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಕಂಪ್ಲೀಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ ಟು ಅನದರ್ ಲೊಕೇಶನ್ ಅಂತ ಕೇಳುತ್ತೆ, ನಾನು ಏನ್ ಮಾಡ್ತೀನಿ ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಕ್ಯೂಬೆಕ್ ಮತ್ತೆ ಹಾವರ್ಡ್. ಸೊ ಈ ತರ ನನಗೆ ಎರಡು ಕಾಲಮ್ ಅಲ್ಲಿ ಒಟ್ಟಿಗೆ ನಾನು ಫಿಲ್ಟರ್ ಆಗಿ ಬೇರೆ ಕಡೆ ಪೇಸ್ಟ್ ಆಯ್ತು. ಇದೊಂದು ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಏನ್ ಹೇಳುತ್ತೆ, ಇಲ್ಲಿ ಕ್ರೈಟೀರಿಯಾ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಬೇಕಿದ್ರೆ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಇದನ್ನ ನಿಮ್ಮ ಇದಕ್ಕೋಸ್ಕರ ಅಂದ್ರೆ ನಿಮ್ಗೆ ಈಸಿ ಆಗ್ಲಿ ಅಂತ ನಾನು ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಡಿಲೀಟ್ ಮಾಡಿ ಹೊಸ ಟೇಬಲ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲೊಂದು ಟೇಬಲ್ ಇದೆ, ಅಂದ್ರೆ ಇದು ಲಿಸ್ಟ್ ರೇಂಜ್, ನಾನು ಏನ್ ಫಿಲ್ಟರ್ ಮಾಡಬೇಕು. ಇಲ್ಲಿ ರಿಕ್ವೈರ್ಮೆಂಟ್ ಏನಿದೆ ಅಂದ್ರೆ ಡಿಸ್ಪ್ಲೇ ವ್ಯಾಲ್ಯೂಸ್ ಫಾರ್ ಟೋಟಲ್ಸ್ ಗ್ರೇಟರ್ ದ್ಯಾನ್ 5000. ಅಂದ್ರೆ ಸೇಲ್ಸ್ ಇಲ್ಲಿ ಏನಿದೆಯಲ್ಲ ಟೋಟಲ್ ಸೇಲ್ಸ್ ಇದು ಗ್ರೇಟರ್ ದ್ಯಾನ್ 500 ಇರಬೇಕು. ಇನ್ ಆಲ್ಬರ್ಟಾ ರೀಜನ್ ಅಂದ್ರೆ ಆಲ್ಬರ್ಟಾ ರೀಜನ್ ನಲ್ಲಿ ಟೋಟಲ್ ಸೇಲ್ಸ್ ಗ್ರೇಟರ್ ದನ್ 5000 ಇರಬೇಕು. ಇದು ನನ್ನ ಕ್ರೈಟೀರಿಯಾ. ಸೊ ಏನ್ ಮಾಡ್ತೀನಿ, ಫಸ್ಟ್ ನನಗೆ ರೀಜನ್ ನ ಫಿಲ್ಟರ್ ಮಾಡಿ ನಾವು ನೋಡಿದೀವಿ ಒಂದು ಎಕ್ಸಾಂಪಲ್ ಅಲ್ಲಿ. ಈಗ ಟೋಟಲ್ ಸೇಲ್ಸ್ ಅಂದ್ರೆ ನಂಬರ್ ಹೆಂಗ್ ಫಿಲ್ಟರ್ ಮಾಡೋದ ನಾನು ತೋರಿಸ್ತೀನಿ. ಗ್ರೇಟರ್ ದನ್ 500 ಅಂತ ಕೊಡ್ತೀನಿ, ಆಯ್ತಾ. ಇಲ್ಲಿ ಗ್ರೇಟರ್ ದನ್ 500 ಅಂತ ಕೊಡ್ತೀನಿ. ಇದನ್ನ ಫಸ್ಟ್ ಫಿಲ್ಟರ್ ಮಾಡೋಣ, ಆಮೇಲೆ ಇಲ್ಲಿ ಆಲ್ಬರ್ಟ್ ರೀಜನ್ ಕೊಟ್ಟು ನಾವು ನೋಡೋಣ. ಈಗ ಬರೀ ಗ್ರೇಟರ್ ದನ್ 500 ಏನಿದೆಯಲ್ಲ ಸೆಲೆಕ್ಟ್ ಮಾಡ್ತೀನಿ, ಅಡ್ವಾನ್ಸ್ ಫಿಲ್ಟರ್ಸ್, ಕಾಪಿ ಟು ಅನದರ್ ಲೊಕೇಶನ್, ಲಿಸ್ಟ್ ರೇಂಜ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತೆ ಇಲ್ಲಿ ಕ್ರೈಟೀರಿಯಾ ರೇಂಜ್ ಮೇಲೆ ಹೋದ್ರೆ ಇಲ್ಲಿ ನಾನು ಈಗ ಎರಡು ರೋ ಸೆಲೆಕ್ಟ್ ಮಾಡಬಾರ್ದು, ಇಲ್ಲಿ ಎಷ್ಟು ಕ್ರೈಟೀರಿಯಾ ಇದೆ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡಬೇಕು.
ಇಲ್ಲಿ ಹೋಗ್ಬಿಟ್ಟು ಕಾಪಿ ಟು ಅನದರ್ ಲೊಕೇಶನ್ ಇದು ಸೆಲೆಕ್ಟ್ ಮಾಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ವ್ಯಾಲ್ಯೂಸ್ ಅಂದ್ರೆ 500 ಮೇಲಿರೋ ಎಲ್ಲಾ ವ್ಯಾಲ್ಯೂಸ್ ಇಲ್ಲಿ ಫಿಲ್ಟರ್ ಆಗಿ ಬರುತ್ತೆ. ಬಟ್ ಇಲ್ಲಿ ನನ್ನ ರಿಕ್ವೈರ್ಮೆಂಟ್ ಏನಿತ್ತು, 500 ಮೇಲೆ ಇರಬೇಕು, ಟೋಟಲ್ ಸೇಲ್ಸ್ 500 ಮೇಲೆ ಇರಬೇಕು, ಬಟ್ ರೀಜನ್ ಬಂದು ಆಲ್ಬರ್ಟಾ ಅಂತ ಇರಬೇಕು. ನಾ ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ನೋಡಿ ಆಲ್ಬರ್ಟಾದಲ್ಲಿ ಗ್ರೇಟರ್ ದನ್ 500 ಟೋಟಲ್ ಸೇಲ್ಸ್ ಬೇಕು ನನಗೆ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ ಮಾಡೋಣ, ಅಡ್ವಾನ್ಸ್ ಫಿಲ್ಟರ್ಸ್, ಕಾಪಿ ಟು ಅನದರ್ ಲೊಕೇಶನ್, ಇಲ್ಲಿ ಲಿಸ್ಟ್ ರೇಂಜ್ ಸೆಲೆಕ್ಟ್ ಮಾಡ್ತೀನಿ, ಕ್ರೈಟೀರಿಯಾ ರೇಂಜ್ ಕೊಡ್ತೀನಿ, ಇಲ್ಲಿ ಕ್ರೈಟೀರಿಯಾ ತಗೋತೀನಿ, ಮತ್ತಿಲ್ಲಿ ಕಾಪಿ ಟು ಅನದರ್ ಲೊಕೇಶನ್, ಇಲ್ಲೇನ್ ಮಾಡ್ತೀನಿ ಯಾವ್ದಾನ ಒಂದು ಸೆಲೆಕ್ಟ್ ಮಾಡ್ತೀನಿ, ಒಂದು ಸೆಲ್. ಇಲ್ಲಿ ಹೋದ್ರೆ ನೋಡಿ ಆಲ್ಬರ್ಟಾ ರೀಜನ್ ಅಲ್ಲಿ ಗ್ರೇಟರ್ ದನ್ 500 ಅಂದ್ರೆ ಮಲ್ಟಿಪಲ್ ಕ್ರೈಟೀರಿಯಾಸ್ ನಾನು ಕೊಟ್ಟೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನನಗೆ ಇನ್ನೊಂದು ಎಕ್ಸಾಂಪಲ್ ಇದೆ. ನಾನು ಇಲ್ಲಿ ಏನ್ ಎಕ್ಸಾಂಪಲ್ ನೋಡಿದ್ದೆ, ಕ್ಯೂಬೆಕ್ ಅಂಡ್ ಹಾರ್ವರ್ಡ್, ಅಂದ್ರೆ ಕ್ಯೂಬೆಕ್ ರೀಜನ್ ಅಲ್ಲಿ ಹಾರ್ವರ್ಡ್ ನನಗೆ ಇಷ್ಟೇ ಇರಬೇಕು, ಅಂದ್ರೆ ಕ್ಯೂಬೆಕ್ ರೀಜನ್ ಅಲ್ಲಿ ಹಾರ್ವರ್ಡ್ ಇರೋದನ್ನ ಮಾತ್ರ ನಾನು ಫಿಲ್ಟರ್ ಮಾಡಬೇಕು. ಇಲ್ಲೊಂದು ಎಕ್ಸಾಂಪಲ್ ಇದೆ, ಏನಂದ್ರೆ ರೀಜನ್ ಕ್ಯೂಬೆಕ್ ಮತ್ತೆ ಹಾರ್ವರ್ಡ್, ಕ್ಯೂಬೆಕ್ ಕೂಡ ಇರ್ಬೋದು ಅಥವಾ ಹಾರ್ವರ್ಡ್ ಅಂತ ರೆಪ್ ಕೂಡ ಇರ್ಬೋದು. ಅವಾಗ ಇದು ಆರ್ ಆಪರೇಟರ್ ಅಂತ ಆಗುತ್ತೆ. ಅಂದ್ರೆ ಅಂಡ್ ಅಂದ್ರೆ ಕ್ಯೂಬೆಕ್ ಅಂಡ್ ಹಾರ್ವರ್ಡ್ ಅಂದ್ರೆ ಎರಡೂ ಮ್ಯಾಚ್ ಆಗಬೇಕು, ಕ್ಯೂಬೆಕ್ ಇರಬೇಕು ಮತ್ತೆ ರೆಪ್ ಹಾರ್ವರ್ಡ್ ಇರ್ಬೇಕು ಅಷ್ಟೇ. ಬಟ್ ಕ್ಯೂಬೆಕ್ ಆರ್ ಹಾರ್ವರ್ಡ್ ಅಂತ ಕೊಟ್ಟಾಗ, ಅಂದ್ರೆ ಆರ್ ಆಪರೇಟರ್ ಕೊಟ್ಟಾಗ ನನಗೆ ರೀಜನ್ ಕಂಪ್ಲೀಟ್ ಕ್ಯೂಬೆಕ್ ಅಂತಿದ್ರೆ ಅದೆಲ್ಲ ಬರಬೇಕು, ಮತ್ತೆ ಹಾರ್ವರ್ಡ್ ಅಂತಿದ್ರೆ ಎಲ್ಲಾ ಹಾರ್ವರ್ಡು ಬರಬೇಕು. ಸೊ ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪ್ರೀವಿಯಸ್ಲಿ ನನಗೆ ಮುಂಚೆ ನಾನು ಏನು ಎಕ್ಸಾಂಪಲ್ ಮಾಡಿದೆ, ಇಲ್ಲಿ ಹಾರ್ವರ್ಡ್ ಅಂತ ಇತ್ತಲ್ಲ, ಇಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ದೆ. ಇದು ಆಂಡ್ ಆಪರೇಟರ್, ಅದಿಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡಿ ಇಲ್ಲಿದೆ. ಬಟ್ ಇಲ್ಲಿ ಬರ್ತೀನಿ, ಇವಾಗ ನನಗೆ ಕ್ಯೂಬೆಕ್ ಆರ್ ಹಾರ್ವರ್ಡ್ ಅಂತಿದೆ, ಅವಾಗ ನಾ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಆಲ್ರೆಡಿ ಈ ತರ ಇಡಬೇಕು. ಆರ್ ಆಪರೇಟರ್ ಇದ್ದಾಗ ಒಂದೇ ರೋ ಅಲ್ಲಿ ಇರಬಾರ್ದು, ಬೇರೆ ಬೇರೆ ರೋ ಅಲ್ಲಿ ಇರಬೇಕು, ಅವಾಗ ಇದು ಆರ್ ಆಪರೇಟರ್ ಅಂತ ಆಗುತ್ತೆ. ಇವಾಗ ಒಂದು ನಾನೇನ್ ಮಾಡ್ತೀನಿ, ಆಂಡ್ ಆಪರೇಟರ್ ವರ್ಕ್ ಮಾಡೋಣ, ಆಮೇಲೆ ಆರ್ ಆಪರೇಟರ್ ವರ್ಕ್ ಮಾಡ್ತೀನಿ, ಅವಾಗ ನಿಮ್ಗೆ ಎರಡು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಡೇಟಾ, ಅಡ್ವಾನ್ಸ್ ಫಿಲ್ಟರ್ಸ್, ಕಾಪಿ ಟು ಅನದರ್ ಲೊಕೇಶನ್, ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ರೈಟೀರಿಯಾ ರೇಂಜ್ ಇದನ್ನ ತಗೋತೀನಿ. ಅಂದ್ರೆ ಇಲ್ಲಿ ರೀಜನ್ ಅಂಡ್ ರೆಪ್ ಅಂತಿದೆ, ನಾನಿಲ್ಲಿ ಕಾಪಿ ಟು ಅನದರ್ ಲೊಕೇಶನ್ ಇಲ್ಲಿ ಕೊಡ್ತೀನಿ. ಓಕೆ ನೋಡಿ ಇದು ಕ್ಯೂಬೆಕ್ ಅಂಡ್ ಹಾರ್ವರ್ಡ್ ಅಂದ್ರೆ ಎರಡೂ ಮ್ಯಾಚ್ ಆಗಬೇಕು. ಸರಿ, ಕ್ಯೂಬೆಕ್ ಆರ್ ಅಂತ ಕೊಡೋಣ, ಅಂದ್ರೆ ಆರ್ ಆಪರೇಟರ್ ಅಲ್ಲಿ ಕ್ಯೂಬೆಕ್ ಆರ್ ಹಾರ್ವರ್ಡ್ ಅಂತ. ಇವಾಗ ಇಲ್ಲಿ ಹೋಗ್ಬಿಟ್ಟು ಅದೇ ಆಪ್ಷನ್ ಮಾಡೋಣ, ಅಡ್ವಾನ್ಸ್ಡ್, ಸೆಲೆಕ್ಟ್ ದ ರೇಂಜ್ ಅಂಡ್ ದೆನ್ ಐಲ್ ಸೇ ಕ್ರೈಟೀರಿಯಾ ರೇಂಜ್. ಇವಾಗ ನೋಡಿ ಇದು ಇನ್ಕ್ಲೂಡ್ ಆಗಬೇಕು, ಅವಾಗ ಈ ಎರಡು ರೋ ಇನ್ಕ್ಲೂಡ್ ಮಾಡ್ತೀನಿ. ಸರಿ, ಇಲ್ಲಿ ಹೋಗ್ಬಿಟ್ಟು ಕಾಪಿ ಟು ಅನದರ್ ಲೊಕೇಶನ್ ಅಂತ ಕೊಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲ ಪಕ್ಕದಲ್ಲೇ ಕೊಡೋಣ, ಇಲ್ಲಿ ಓಕೆ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ನೋಡಿ ಇಲ್ಲಿ ಕ್ಯೂಬೆಕ್ ಎಲ್ಲಾ ಕ್ಯೂಬೆಕ್ ರೀಜನ್ಸ್ ಏನಿದೆ ಅಷ್ಟು ಬರುತ್ತೆ, ಮತ್ತೆ ಎಲ್ಲೆಲ್ಲಿ ಹಾರ್ವರ್ಡ್ ಇರುತ್ತೆ ಅದು ಬರುತ್ತೆ. ಇನ್ ಕೇಸ್ ಅಕಸ್ಮಾತ್ ಆಗಿ ಹಾರ್ವರ್ಡ್ ಬೇರೆ ರೀಜನ್ಸ್ ಅಲ್ಲಿ ಇದ್ರೆ ಅದು ಬಂದ್ಬಿಡುತ್ತೆ. ಬೇಕಾದ್ರೆ ಅದನ್ನು ಒಂದು ಟ್ರೈ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಹಾರ್ವರ್ಡ್ ಅಂತ ಇಲ್ಲಿದೆ, ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಯಾವ್ದು ಬೇರೆ ಬೇರೆ ರೀಜನ್ಸ್ ಅಲ್ಲಿ ಹಾಕ್ತೀನಿ, ಅಂದ್ರೆ ಕ್ಯೂಬೆಕ್ ಬಿಟ್ಟು ಬೇರೆ ಯಾವ್ದಾನ ಒಂದು ರೀಜನ್ಸ್ ಅಲ್ಲಿ ನಾನು ಹಾಕ್ಬಿಡ್ತೀನಿ. ನೋಡಿ ಓಕೆ, ಇಲ್ಲಿ ಒಂದು 4-5 ಸರಿ ನಾನು ಪೇಸ್ಟ್ ಮಾಡಿದೆ ಹಾರ್ವರ್ಡ್, ಅಂದ್ರೆ ಕ್ಯೂಬೆಕ್ ರೀಜನ್. ಇಲ್ಲಿ ಏನಾಗಿದೆ ಅಂದ್ರೆ ಹಾರ್ವರ್ಡ್ ಬರೀ ಕ್ಯೂಬೆಕ್ ರೀಜನ್ ಇರೋದ್ರಿಂದ ನಮ್ಗೆ ಬರೀ ಕ್ಯೂಬೆಕ್ ಬಂದಿದೆ. ಇಲ್ಲಿ ಹೋಗ್ಬಿಟ್ಟು ಈ ಎಕ್ಸಾಂಪಲ್ ಟ್ರೈ ಮಾಡೋಣ, ಅಂದ್ರೆ ಇವಾಗ ಹಾರ್ವರ್ಡ್ ನಾನು ಬೇರೆ ರೀಜನ್ಸ್ ಅಲ್ಲೂ ವರ್ಕ್ ಮಾಡ್ತಿದ್ದಾನೆ ಅಂತ. ಅಡ್ವಾನ್ಸ್ ಫಿಲ್ಟರ್ಸ್, ಕಾಪಿ ಟು ಅನದರ್ ಲೊಕೇಶನ್, ಇಲ್ಲಿ ಟೇಬಲ್ ಸೆಲೆಕ್ಟ್ ಮಾಡ್ತೀನಿ, ಆಮೇಲೆ ಕ್ರೈಟೀರಿಯಾ ರೇಂಜ್ ಸೆಲೆಕ್ಟ್ ಮಾಡ್ತೀನಿ, ಆಮೇಲೆ ಕಾಪಿ ಟು ಅನದರ್ ಲೊಕೇಶನ್. ಇಲ್ಲೇನ್ ಮಾಡ್ತೀನಿ, ಇದು ಮಾಡೋಣ, ಓಕೆ ಅಂತ ಕೊಟ್ರೆ ಇವಾಗ ನೋಡೋಣ. ನೋಡಿ ನೋಡಿ ಇಲ್ಲಿ ಇರ್ಲಿಲ್ಲ ಅದು, ನಾನು ಎಲ್ಲಿ ಬೇರೆ ರೀಜನ್ಸ್ ಅಲ್ಲಿ ಪೇಸ್ಟ್ ಮಾಡಿದ್ದೆ. ನೋಡಿ ನಾನು ಎಲ್ಲೆಲ್ಲಿ ಪೇಸ್ಟ್ ಮಾಡಿದ್ದೆ ಅದೆಲ್ಲ ಇಲ್ಲಿ ಬಂದಿದೆ. ಅಂದ್ರೆ ಇದು ಆರ್ ಆಪರೇಟರ್, ಇಲ್ಲಿ ಎಲ್ಲೆಲ್ಲಿ ಕ್ಯೂಬೆಕ್ ಇದೆ ಎಲ್ಲ ಬರುತ್ತೆ, ಜೊತೆಗೆ ಈ ರೆಪ್ ಹಾರ್ವರ್ಡ್ ಇದೆ ಎಲ್ಲದು ಬರುತ್ತೆ. ಸೊ ಆರ್ ಆಪರೇಟರ್ಗೂ ಅಂಡ್ ಆಪರೇಟರ್ಗೂ ವ್ಯತ್ಯಾಸ ನಿಮ್ಗೆ ಗೊತ್ತಿರಬೇಕು. ಅಂಡ್ ಆಪರೇಟರ್ ಅಂತ ಯೂಸ್ ಮಾಡಿದಾಗ ಒಂದೇ ಲೈನ್ ಅಲ್ಲಿ ಇರಬೇಕು, ಆರ್ ಆಪರೇಟರ್ ಅಂತ ಯೂಸ್ ಮಾಡಿದಾಗ ಬೇರೆ ಬೇರೆ ಲೈನ್ ಅಲ್ಲಿ ಈ ತರ ಇರಬೇಕು. ಸರಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ನೋಡಿ ಈ ಎಕ್ಸಾಂಪಲ್ ಏನಂದ್ರೆ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಇಲ್ಲೇನಿದೆ, ನನಗೆ
ವ್ಯಾಲ್ಯೂಸ್ 500 ಇಂದ 1000 ವರೆಗೂ ಬರಬೇಕು. ಜೊತೆಗೆ ಎನಿ ವ್ಯಾಲ್ಯೂ ಅಂದ್ರೆ ಈ ಸೇಲ್ಸ್ ವ್ಯಾಲ್ಯೂ ಏನಿದೆ ಲೆಸ್ ದೆನ್ 100 ಇರಬೇಕು, ಅಂದ್ರೆ 100 ಗಿಂತ ಕಮ್ಮಿನೂ ಇರಬೇಕು. ಜೊತೆಗೆ 500 ಇಂದ 1000 ವರೆಗೂ ವ್ಯಾಲ್ಯೂಸ್ ಬೇಕು. ಇಲ್ಲಿ ಎರಡು ಡಿಫ್ರೆಂಟ್ ಕ್ರೈಟೀರಿಯಾಸ್. ಈಗ ಏನ್ ಮಾಡ್ತೀನಿ, ನಿಮ್ಗೆ ಹೇಳಿದೆ ಆಂಡ್ ಆಪರೇಟರ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಇರಬೇಕು, ಆರ್ ಆಪರೇಟರ್ ಅಂದ್ರೆ ಬೇರೆ ಬೇರೆ ಲೈನ್ ಅಲ್ಲಿ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಏನಿದೆ ಬಿಟ್ವೀನ್ 500 ಅಂಡ್ 1000. ಇದು ಆಂಡ್ ಆಪರೇಟರ್. ಒಂದೇ ಸೆಲ್ ಅಲ್ಲಿ ಎರಡು ಕ್ರೈಟೇರಿಯಾ ಹಾಕಕ್ಕಾಗಲ್ಲ, ಒಂದೇ ಸೆಲ್ ಅಲ್ಲಿ ಎರಡು ಕ್ರೈಟೇರಿಯಾ ಬರಲ್ಲ. ಇವಾಗ ಏನ್ ಮಾಡ್ತೀನಿ, ಗ್ರೇಟರ್ ದನ್ 500 ಅಂತ ಕೊಡ್ತೀನಿ, ಇದು ಒಂದು ಕ್ರೈಟೇರಿಯಾ ಮುಗ್ದೋಯ್ತು. ನನಗೆ ಇಲ್ಲಿ ಆಂಡ್ ಆಪರೇಟರ್, ನಾನು ನಿಮ್ಗೆ ಹೇಳಿದೆ ಆಂಡ್ ಆಪರೇಟರ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಇರಬೇಕು. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಈ ತರ ಕೊಡಕ್ಕಾಗಲ್ಲ ಲೆಸ್ ದನ್ 1000 ಅಂತ. ಅವಾಗ ಇದು ಫುಲ್ ಏನಿದೆಯಲ್ಲ, ಇದು ಫುಲ್ ಒಂದು ಕ್ರೈಟೇರಿಯಾ ಆಗ್ಬಿಡುತ್ತೆ. ಅವಾಗ ನನಗೆ ವ್ಯಾಲ್ಯೂಸ್ ನಲ್ ಅಂತ ಬರುತ್ತೆ, ಯಾವುದು ರಿಸಲ್ಟ್ ಬರಲ್ಲ. ಈಗ ಏನ್ ಮಾಡ್ಬೋದು, ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಕಾಪಿ ಮಾಡ್ಕೊಳ್ಳಿ, ಇನ್ನೊಂದು ಕಾಲಮ್ ಕ್ರಿಯೇಟ್ ಮಾಡ್ಕೊಳ್ಳಿ, ಈ ತರ ಮಾಡ್ಬೋದು. ಅವಾಗ ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಲೆಸ್ ದ್ಯಾನ್ 1000 ಅಂತ ಕೊಡ್ತೀನಿ. ಇದು ಒಂದು ಆಪರೇಟರ್. ಇಲ್ಲಿ ಹೋಗ್ಬಿಟ್ಟು ಇದು ಒಂದು ಕ್ರೈಟೀರಿಯಾ, ಇಲ್ಲಿ ಫಿಲ್ಟರ್ ಅಡ್ವಾನ್ಸ್ ಫಿಲ್ಟರ್, ಕಾಪಿ ಟು ಅನದರ್ ಲೊಕೇಶನ್, ಇಲ್ಲಿ ಲಿಸ್ಟ್ ರೇಂಜ್ ಕೊಡ್ತೀನಿ, ಕ್ರೈಟೀರಿಯಾ ರೇಂಜ್ ಇದನ್ನ ತಗೋತೀನಿ, ಮತ್ತೆ ಕಾಪಿ ಟು ಅನದರ್ ಲೊಕೇಶನ್, ನಾನು ಇಲ್ಲಿ ಇನ್ನೊಂದು ಲೊಕೇಶನ್ ಅಲ್ಲಿ ಡೇಟಾ ಕೊಡ್ತೀನಿ, ಸೇವ್. ಓಕೆ, ಇಲ್ಲಿ ನೋಡಿ ಇದು ಫಿಲ್ಟರ್ ಆಯ್ತು. ಈಗ ನಾನು ಇದನ್ನ ಸಾರ್ಟ್ ಮಾಡ್ತೀನಿ ಟೋಟಲ್ ಸೇಲ್ಸ್ ಮೇಲೆ. ನೋಡಿ ಇಲ್ಲ 500 ಇಂದ 1000 ವರೆಗೂ ಬಂತು. ಬಟ್ ನಂಗೆ ಇಲ್ಲಿ ಇದೊಂದು ಕ್ರೈಟೇರಿಯಾ ಇದೆ, ಏನು, ಆಲ್ ದ ವ್ಯಾಲ್ಯೂಸ್, ಎಲ್ಲಾ ವ್ಯಾಲ್ಯೂ ಲೆಸ್ ದನ್ 100 ಅಂದ್ರೆ 100 ಗಿಂತ ಕಮ್ಮಿ ಇರೋ ವ್ಯಾಲ್ಯೂಸ್ ಬರ್ಬೇಕಿಲ್ಲಿ. ಇವಾಗ ಏನ್ ಮಾಡ್ತೀನಿ, ಲೆಸ್ ದನ್ 100, ಇಲ್ಲಿ ಲೆಸ್ ದನ್ 100 ಅಂದ್ರೆ ಇದು ಆಂಡ್ ಆಪರೇಟರ್. ನೋಡಿ ಇಲ್ಲಿ ಆರ್ ಆಪರೇಟರ್, ಆರ್ ಅಂದ್ರೆ ಬೇರೆ ಲೈನ್ ಅಲ್ಲಿ ಬರಬೇಕು. ಇದು ಆಂಡ್, ಇದು ಆರ್. ಇವಾಗ ಮತ್ತೆ ಅದೇ ಎಕ್ಸಾಂಪಲ್ ಮಾಡೋಣ. ಅಡ್ವಾನ್ಸ್ಡ್ ಕಾಪಿ ಟು ಅನದರ್ ಲೊಕೇಶನ್, ಇಲ್ಲಿ ಲಿಸ್ಟ್ ರೇಂಜ್ ಅಂತ ಇರುತ್ತೆ, ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ, ಕ್ರೈಟೀರಿಯಾ ರೇಂಜ್. ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡಬೇಕು, ಯಾಕಂದ್ರೆ ಎರಡು ರೋ ಇರಬೇಕು. ಕಾಪಿ ಟು ಅನದರ್ ಲೊಕೇಶನ್, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಸಾರ್ಟ್ ಮಾಡೋಣ, ನನ್ಗೆ ಅವಾಗ ಈಸಿ ಗೊತ್ತಾಗುತ್ತೆ. ಸೇಲ್ಸ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಓಕೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಲೆಸ್ ದ್ಯಾನ್ 100, ಇಲ್ಲಿಂದ ಇಲ್ಲಿವರೆಗೂ 500 ಇಂದ 1000. ಈ ತರ ಮಲ್ಟಿಪಲ್ ಕ್ರೈಟೀರಿಯಾಸ್ ಕೊಡ್ಬೋದು. ನನಗೆ ಈ ನಾರ್ಮಲ್ ಫಿಲ್ಟರ್ಸ್ ಏನಿದೆಲ್ಲ ಅದ್ರಲ್ಲಿ ಈ ತರ ಎಲ್ಲ ಮಾಡೋದು ಕಷ್ಟ, ಎರಡೆರಡು ಸತಿ ಮೂರ್ ಸಲ ಮಾಡ್ಬೇಕತ್ತೆ. ಇದು ನೋಡಿ ಎಲ್ಲಾ ಕ್ರೈಟೀರಿಯಾಸ್ ಒಟ್ಟೊಟ್ಟಿಗೆ ಕೊಡ್ಬೋದು. ಇನ್ ಕೇಸ್ ನನ್ಗೆ ಏನಾದ್ರು ಇಲ್ಲಿ ಇನ್ ದ ರೀಜನ್ ಆಂಟೋರಿಯೋ ಅಂತ ಬೇಕಂದ್ರೆ ನಾನು ಆಂಟೋರಿಯೋ ಅಂತ ಕೊಟ್ಬಿಟ್ರೆ, ಇಲ್ಲಿ ಆಂಟೋರಿಯೋ ರೀಜನ್ ನಲ್ಲಿ ಸೇಲ್ಸ್ 500 ಇಂದ 1000 ವರೆಗೂ ಮತ್ತೆ ಲೆಸ್ ದನ್ 100 ಇದ್ರೆ ಅದನ್ನ ಫಿಲ್ಟರ್ ಮಾಡಬೇಕು. ಸೊ ಈ ತರ ಮಲ್ಟಿಪಲ್ ಕ್ರೈಟೀರಿಯಾಸ್ ಕೊಟ್ಟು ಕೂಡ ನಾನು ಮಾಡಬಹುದು. ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಏನಂದ್ರೆ ನನಗೆ ಈ ಲಾಸ್ಟ್ ಕ್ಯಾರೆಕ್ಟರ್ ಏನಿದೆಲ್ಲ ಅದರಲ್ಲಿ SON ಅಂತ ಬರಬೇಕು. ಅಂದ್ರೆ ಇಲ್ಲೇನಿದೆ SON ಅಂತ, ಈ ನೇಮ್ಸ್ ಅಲ್ಲಿ ಎಲ್ಲೆಲ್ಲಿ ಲಾಸ್ಟ್ ಅಲ್ಲಿ SON ಅಂತಿದೆ ಅದೆಲ್ಲ ಫಿಲ್ಟರ್ ಆಗಬೇಕು. ಮುಂಚೆ ನನಗೆ ಇದಕ್ಕಿಂತ ಮುಂಚೆ ನೋಡಿ ಥಾಮ್ಸನ್ ಅಂತಿದೆ, ಈ ಕ್ಯಾರೆಕ್ಟರ್ ಏನಾದ್ರೂ ಇರಲಿ. ಇಲ್ಲಿ ನೋಡಿ ಇದಕ್ಕೊಂದು ಇಲ್ಲಿ ಹೋಗ್ಬಿಟ್ಟು ಜಾನ್ಸನ್ ಅನ್ನು ಮಾಡ್ಬಿಡ್ತೀನಿ, ಇಲ್ಲೂ ಜಾನ್ಸನ್ ಅನ್ನು ಮಾಡ್ತೀನಿ. ಇಲ್ಲಿ ಒಂದೆರಡು ಜಾನ್ಸನ್ ಅನ್ನು ಮಾಡೋಣ. ಇದನ್ನು ಕಾಪಿ ಮಾಡಿ ಇದನ್ನು ಪೇಸ್ಟ್ ಮಾಡ್ಬಿಡ್ತೀನಿ. ಸರಿ, ಎಲ್ಲೆಲ್ಲಿ SON ಅಂತಿದೆ ಅಂದ್ರೆ ಎಂಡ್ ಅಲ್ಲಿ ಅದೆಲ್ಲ ಫಿಲ್ಟರ್ ಆಗಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ರೆಪ್ ಅಂದ್ರೆ ಈ ಕಾಲಮ್ ಫಿಲ್ಟರ್ ಆಗಬೇಕು. ಇಲ್ಲಿ ಸ್ಟಾರ್ ಅಂದ್ರೆ ವೈಲ್ಡ್ ಕಾರ್ಡ್. ಈ ವೈಲ್ಡ್ ಕಾರ್ಡ್ ಅಂದ್ರೆ ನನಗೆ ಯಾವ ಕ್ಯಾರೆಕ್ಟರ್ ಸಾರ ಆಗಿರ್ಬೋದು. SON ಇಲ್ಲಿ ಹೋಗ್ಬಿಟ್ಟು ಅಡ್ವಾನ್ಸ್ಡ್ ಕಾಪಿ ಟು ಅನದರ್ ಲೊಕೇಶನ್, ಇಲ್ಲಿ ರೇಂಜ್ ಕೊಡ್ತೀನಿ, ಕ್ರೈಟೀರಿಯಾ ರೇಂಜ್ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಆಯ್ತಾ, ನೆಕ್ಸ್ಟ್ ಕಾಪಿ ಟು ಅನದರ್ ಲೊಕೇಶನ್, ಇಲ್ಲಿ ಬೇರೆ ಯಾವ್ದೋ ಒಂದು ಲೊಕೇಶನ್ ಚೆಕ್ ಮಾಡೋಣ, ಓಕೆ ಅಂತ ಕೊಟ್ರೆ ನೋಡಿ ಎಲ್ಲೆಲ್ಲಿ ಲಾಸ್ಟ್ ಅಲ್ಲಿ SON ಅಂತಿದೆಲ್ಲ ಅದೆಲ್ಲ ಫಿಲ್ಟರ್ ಆಗುತ್ತೆ. ಸೊ ಈ ತರ ಕೂಡ ಫಿಲ್ಟರ್ ಮಾಡಬಹುದು ನಾನು. ಇದು ಅಡ್ವಾನ್ಸ್ ಫಿಲ್ಟರ್ಸ್. ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ
ನನಗೆ ಐಟಮ್ ಪೆನ್ ಅಂತ ಏನಿದೆಯಲ್ಲ, ಇಲ್ಲಿ ಪ್ರಾಡಕ್ಟ್ಸ್ ಏನಿದೆಯಲ್ಲ, ಇಲ್ಲಿ ಎಲ್ಲೆಲ್ಲಿ ಪೆನ್ ಅಂತಿದೆ ಅದೆಲ್ಲ ಫಿಲ್ಟರ್ ಆಗಬೇಕು. ಜಸ್ಟ್ ಪೆನ್ ಅಂತ ಕೊಡ್ತೀನಿ, ಮತ್ತೆ ಫಿಲ್ಟರ್ ಮಾಡ್ತೀನಿ. ಅಡ್ವಾನ್ಸ್ ಫಿಲ್ಟರ್ಸ್, ಕಾಪಿ ಟು ಅನದರ್ ಲೊಕೇಶನ್, ಇದನ್ನ ಸೆಲೆಕ್ಟ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಕ್ರೈಟೀರಿಯಾ ರೇಂಜ್, ನಾನು ಇದನ್ನು ಕೊಡ್ತೀನಿ, ಮತ್ತೆ ಕಾಪಿ ಟು ಅನದರ್ ಲೊಕೇಶನ್, ಇಲ್ಲಿ ಇದನ್ನ ತಗೋಣ. ನೋಡಿ ಫಿಲ್ಟರ್ ಆಯ್ತು. ಬಟ್ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಏನಂದ್ರೆ ಪೆನ್ ಅಂತ ಕೊಟ್ಟೆ, ಪೆನ್ಸಿಲ್, ಪೆನ್ ಸೆಟ್, ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ಪೆನ್ ಅಂತಿದೆ ಅದೆಲ್ಲ ಬಂದ್ಬಿಡುತ್ತೆ. ಬಟ್ ನನ್ನ ರಿಕ್ವೈರ್ಮೆಂಟ್ ಏನು, ಇಟ್ ಶುಡ್ ಬಿ ಈಕ್ವಲ್ಸ್ ಟು ಪೆನ್, ಅಂದ್ರೆ ಪೆನ್ ಇರೋದು ಮಾತ್ರ ನಾನು ಫಿಲ್ಟರ್ ಆಗಬೇಕು. ಪೆನ್ ಅಂತ ಕೊಟ್ಟು ಫಿಲ್ಟರ್ ಮಾಡಿದೆ, ಬಟ್ ಅದೇನಾಗ್ತಿದೆ, ಪೆನ್ಸಿಲ್, ಪೆನ್ ಸೆಟ್, ಪೆನ್ನು ಎಲ್ಲ ಬರ್ತಿದೆ. ಬಟ್ ನಂಗೆ ಬರೀ ಪೆನ್ ಅಷ್ಟೇ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಪೆನ್ ಅಂತ ಕೊಡ್ತೀನಿ. ಈಕ್ವಲ್ಸ್ ಪೆನ್ ಅಂತ ಕೊಟ್ಟಾಗ ಅದು ಫಾರ್ಮುಲಾ ಆಗ್ಬಿಡುತ್ತೆ. ಈಕ್ವಲ್ಸ್ ಅಂತ ಕೊಟ್ರೆ ಇಮಿಡಿಯೇಟ್ ಫಾರ್ಮುಲಾ ಆಗ್ಬಿಡುತ್ತೆ. ನೋಡಿ ಎಂಟರ್ ಅಂತ ಕೊಟ್ರೆ, ಪ್ರೀವಿಯಸ್ ಸೆಷನ್ ಅಂದ್ರೆ ಹಿಂದಿನ ಸೆಷನ್ ನೋಡಿದ್ವಿ, ಅಂದ್ರೆ ಆ ಫಂಕ್ಷನ್ ನೇಮ್ ಇಲ್ಲ ಅಂದ್ರೆ ಅದು ನೇಮ್ ಎರರ್ ಬಂದ್ಬಿಡುತ್ತೆ. ಇದೊಂದು ಫಾರ್ಮುಲಾ ಅಲ್ಲ, ನಾನು ಬರೀ ಟೆಕ್ಸ್ಟ್ ಅಷ್ಟೇ ತಗೋಬೇಕು. ಇಲ್ಲೊಂದು ಈಕ್ವಲ್ಸ್ ಪೆನ್ ಅಂತ ಕೊಟ್ರೆ ಇದು ನೇಮ್ ಅಂತ ಬಂದ್ಬಿಡುತ್ತೆ. ಇದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಸಿಂಗಲ್ ಕೋಟ್ ಕೊಟ್ಬಿಡ್ತೀನಿ. ಈ ಸಿಂಗಲ್ ಕೋಟ್ ಇದೆಯಲ್ಲ, ಇದೇನ್ ಮಾಡುತ್ತೆ ಅಂದ್ರೆ ಇದನ್ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ಬಿಡುತ್ತೆ. ಇವಾಗ ನೋಡಿ ಎಂಟರ್ ಅಂತ ಕೊಟ್ರೆ ಈಕ್ವಲ್ಸ್ ಪೆನ್ ಅಂತ ಬಂತು. ಇವಾಗ ಇದೇ ಸೆಲೆಕ್ಷನ್ಸ್ ನ ಮತ್ತೆ ಮಾಡಿ ನೋಡೋಣ. ಇಲ್ಲಿ ಹೋಗ್ತೀನಿ, ಅಡ್ವಾನ್ಸ್ಡ್, ಕಾಪಿ ಟು ಅನದರ್ ಲೊಕೇಶನ್, ಇಲ್ಲಿ ಸೆಲೆಕ್ಟ್ ಮಾಡಿ ಕ್ರೈಟೀರಿಯಾ ರೇಂಜ್, ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಕಾಪಿ ಟು ಅನದರ್ ಲೊಕೇಶನ್, ಏನ್ ಮಾಡ್ತೀನಿ, ಇಲ್ಲಿ ಹೋಗಿ ಓಕೆ ಅಂತ ಕೊಡ್ತೀನಿ. ಇವಾಗ ನೋಡೋಣ ಏನಿದೆ ಅಲ್ಲಿ, ನೋಡಿ ಬರೀ ಪೆನ್ ಅಷ್ಟೇ ಫಿಲ್ಟರ್ ಆಗಿದೆ. ಸೊ ಈ ತರ ನನಗೆ ಮಲ್ಟಿಪಲ್ ಕ್ರೈಟೀರಿಯಾಸ್ ಇದ್ರೆ ನಾನು ಅಡ್ವಾನ್ಸ್ ಫಿಲ್ಟರ್ ಯೂಸ್ ಮಾಡಿ ಒಂದೇ ಸರಿ ಎಲ್ಲಾ ಕ್ರೈಟೀರಿಯಾಸ್ ಕೊಟ್ಬಿಟ್ಟು ಫಿಲ್ಟರ್ಸ್ ನ ಮಾಡ್ಬೋದು. ಫಿಲ್ಟರ್ ಅಂದ್ರೆ ನನಗೆ ಏನ್ ವ್ಯಾಲ್ಯೂಸ್ ಬೇಕೋ ಅದನ್ನ ನಾನು ಫಿಲ್ಟರ್ ಮಾಡ್ಕೊಂಡು ಒಂದ್ ಕಡೆ ಕಾಪಿ ಮಾಡ್ಬೋದು, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಅದೇ ರೇಂಜ್ ಅಲ್ಲೂ ನಾನು ಫಿಲ್ಟರ್ ಮಾಡ್ಬೋದು. ಓಕೆ, ಸೊ ಇದು ಒಂದು ನನಗೆ ಫಿಲ್ಟರ್ಸ್ ಅಂಡ್ ಅಡ್ವಾನ್ಸ್ಡ್ ಫಿಲ್ಟರ್ಸ್. ಸರಿ, ನೆಕ್ಸ್ಟ್ ಚಾಪ್ಟರ್ ಬಂದು ನಂಬರ್ ಫಾರ್ಮ್ಯಾಟಿಂಗ್ ಮಾಡೋಣ, ಆಮೇಲೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಬರ್ತೀವಿ. ನಂಬರ್ ಫಾರ್ಮ್ಯಾಟಿಂಗ್ ಅಂದ್ರೇನು, ಒಂದು ಅಲೈನ್ಮೆಂಟ್ ಮಾಡೋದು, ಅಥವಾ ಒಂದು ಡೇಟಾ ಇರುತ್ತೆ ಅದನ್ನ ನೀಟಾಗಿ ಫಾರ್ಮ್ಯಾಟ್ ಮಾಡಿ ಒಂದು ಪ್ರೆಸೆಂಟಬಲ್ ವೇ ತಗೊಂಬರೋದು. ಅದರಲ್ಲಿ ನಂಬರ್ ಫಾರ್ಮ್ಯಾಟಿಂಗ್ ಅಂದ್ರೇನು, ಈ ನಂಬರ್ ಫಾರ್ಮ್ಯಾಟಿಂಗ್ ಅಂದ್ರೆ ಇಲ್ಲಿ ನನಗೆ ಏನ್ ವ್ಯಾಲ್ಯೂಸ್ ಇರುತ್ತಲ್ಲ, ಇದರಲ್ಲಿ ಒಂದು ಸೆಲ್ ಅಲ್ಲಿ ಟೆಕ್ಸ್ಟ್ ಅಥವಾ ನಂಬರ್ ಇದೆಲ್ಲ, ಇದನ್ನ ನಾನು ಹೆಂಗ್ ಫಾರ್ಮ್ಯಾಟ್ ಮಾಡ್ಬೋದು, ಇದಕ್ಕೆ ನಂಬರ್ ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ಈಗ ಇಲ್ಲಿ ಹೋದ್ರೆ, ಇಲ್ಲಿ ನೋಡಿ ನನಗಿಲ್ಲಿ ಸೇಲ್ಸ್ ಅಂತಿದೆ, ಇದು ನನಗೆ 1000 ಸೆಪರೇಟರ್ ಬರಬೇಕು. ಡೇಟ್ ಅಂತಿದೆ, ಇದೆಲ್ಲ ಒಂದು ನಂಬರ್ ಇದೆ, ನನಗಿದು ಡೇ ಮಂತ್ ಇಯರ್ ಕನ್ವರ್ಟ್ ಆಗಬೇಕು. ಪರ್ಸೆಂಟೇಜ್ ಅಂತಿದೆ, ಬಟ್ ಇಲ್ಲಿ ಯಾವ್ದೋ ಡೆಸಿಮಲ್ ನಂಬರ್ ಇದೆ, ನನಗೆ ಪರ್ಸೆಂಟೇಜ್ ತರ ತೋರಿಸ್ಬೇಕು. ಇಲ್ಲಿ ಯೂನಿಟ್ಸ್ ಅಂತಿದೆ, ಯೂನಿಟ್ಸ್ ಬೇಕಾದ್ರೆ ಕೆಜಿಸೋ ನಂಬರ್ಸೋ ಏನೋ ಇರಬೇಕು, ಆ ತರ ಬರಬೇಕು. ಸೊ ಈ ತರ ನಾನು ಫಾರ್ಮ್ಯಾಟ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು, ಒಂದು ಇಲ್ಲಿ ಹೋಗ್ಬಿಟ್ಟು ನಾನು ಮ್ಯಾನ್ಯಲ್ ಆಗಿ ನೋಡಿ ಇಲ್ಲಿ ಕಾಮಾ ಸೆಪರೇಟರ್ ಕೊಡ್ತಾ ಹೋಗೋದು. ಬಟ್ ಈ ತರ ನಾನು ಮ್ಯಾನ್ಯಲ್ ಆಗಿ ಮಾಡ್ತಾ ಹೋದ್ರೆ ಒಂದ್ ದಿನ ಆದ್ರೂ ಮುಗಿಯಲ್ಲ ಇದೆಲ್ಲ. ಮತ್ತೆ ಆತರ ನಾನು ಏನೋ ಟೆಕ್ಸ್ಟ್ ಹಾಕ್ಬಿಟ್ರೆ ಅದು ಟೆಕ್ಸ್ಟ್ ಕನ್ವರ್ಟ್ ಆಗ್ಬಿಡುತ್ತೆ, ನಂಬರ್ ಇರಲ್ಲ, ಅದು ಕ್ಯಾಲ್ಕುಲೇಷನ್ಸ್ ಮಾಡಕ್ಕಾಗಲ್ಲ. ಇಲ್ಲೋಗ್ಬಿಟ್ಟು ನಾನು ಯೂನಿಟ್ಸ್ ಅಂತಿದೆ, ಇಲ್ಲೋಗ್ಬಿಟ್ಟು ನಾನು ಕೆಜಿಸ್ ಅಂತ ಕೊಡ್ತೀನಿ. ನೋಡಿ ಈ ಕೆಜಿಸ್ ಅಂತ ಕೊಟ್ರೆ ಇದು ಟೆಕ್ಸ್ಟ್ ಆಗ್ಬಿಡುತ್ತೆ, ಇದು ನಾನು ಕ್ಯಾಲ್ಕುಲೇಷನ್ ಮಾಡಕ್ ಆಗಲ್ಲ. ಸೊ ಏನ್ ಮಾಡ್ಬೇಕು ಇದಕ್ಕೆ, ಅವಾಗ ಈ ನಂಬರ್ ಫಾರ್ಮ್ಯಾಟಿಂಗ್ ಏನಿದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಈ ಸೆಲ್ಸ್ ಅಥವಾ ಇಲ್ಲಿ ವ್ಯಾಲ್ಯೂಸ್ ಏನಿದೆ ಇದನ್ನ ಫಾರ್ಮ್ಯಾಟ್ ಮಾಡ್ಬೋದು. ಹೆಂಗ್ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಇಲ್ಲೋಣ, ಸೇಲ್ಸ್ ಅಂದ್ರೆ ಅದು ಒಂದು ಅಮೌಂಟ್ ಅಥವಾ ಒಂದು ಏನೋ ಒಂದು ಪ್ರೈಸ್ ಏನೋ ಇರುತ್ತೆ. ಇದಕ್ಕೆ ನಾನು 1000 ಸೆಪರೇಟರ್ ಹಾಕ್ಬೇಕು. ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ಮೇಲೆ ಹೋದ್ರೆ ಇಲ್ಲೊಂದು ಆಪ್ಷನ್ ಇದೆ 1000 ಸೆಪರೇಟರ್ ಅಂತ. ನೋಡಿ ಇದನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇದು 1000 ಸೆಪರೇಟರ್ ಆಗ್ಬಿಡುತ್ತೆ. ಸಿಂಪಲ್, ನಾನು ಕ್ಲಿಕ್ ಮಾಡಿದೆ, ಡೆಸಿಮಲ್ ನಂಬರ್ಸ್ ಬಂತು, ಇದೆಲ್ಲ ಬಂತು. ಬಟ್ ನನಗೆ ಈ ಮೈನಸ್ ವ್ಯಾಲ್ಯೂ ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಬಂದಾಗ ನನಗೆ ಬೇರೆ ತರ ಫಾರ್ಮ್ಯಾಟ್ ಆಗಬೇಕು, ಇನ್ನು ಕಸ್ಟಮೈಸ್, ಇನ್ನೂ ಸ್ವಲ್ಪ ಜಾಸ್ತಿ ಫಾರ್ಮ್ಯಾಟ್ಸ್ ಬೇಕು. ಅವಾಗ ನಾನು ಏನ್ ಮಾಡ್ತೀನಿ, Ctrl+1, ನೋಡಿ ಇಲ್ಲಿ ನಾನು ಟೈಪ್ ಮಾಡ್ತೀನಿ Ctrl+1. ಈ ಕೀ ಏನಿದೆಯಲ್ಲ Ctrl+1, ಎನಿ ಫಾರ್ಮ್ಯಾಟಿಂಗ್ ಇನ್ ಎಕ್ಸೆಲ್, ನಿಮ್ಗೆ ಎಕ್ಸೆಲ್ ಅಲ್ಲಿ ಏನೇ ಫಾರ್ಮ್ಯಾಟ್ ಮಾಡಬೇಕು ಅಂದ್ರೂ Ctrl+1 ಪ್ರೆಸ್ ಮಾಡಿದ್ರೆ ಸಾಕು. ಶೇಪ್ ಸೆಲೆಕ್ಟ್ ಮಾಡ್ಕೊಂಡು Ctrl+1 ಕೊಟ್ರೆ
ಆ ಶೇಪ್ ಫಾರ್ಮ್ಯಾಟ್ ಮಾಡಕ್ಕೆ ಏನಿದೆ ಆ ಕಂಟ್ರೋಲ್ ಏನು ಇದೆಯಲ್ಲ ಇದು ಏನೋ ಫಾರ್ಮ್ಯಾಟಿಂಗ್ ವಿಂಡೋ ಅದು ಬರುತ್ತೆ. ಸೆಲ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ 1 ಕೊಟ್ರೆ ಆ ಸೆಲ್ ನ ಫಾರ್ಮ್ಯಾಟ್ ಮಾಡಕ್ಕೆ ಏನ್ ವಿಂಡೋ ಇದೆ ಅದು ಬರುತ್ತೆ. ಚಾರ್ಟ್ಸ್ ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ 1 ಕೊಟ್ರೆ ಚಾರ್ಟ್ ಗೆ ಫಾರ್ಮ್ಯಾಟ್ ಮಾಡೋ ವಿಂಡೋ ಬರುತ್ತೆ. ಸೊ ಕಂಟ್ರೋಲ್ 1 ನೀವು ಇದನ್ನ ಅಭ್ಯಾಸ ಮಾಡ್ಕೊಂಬಿಡಿ. ಕಂಟ್ರೋಲ್ 1 ನೀವೇನೇ ಫಾರ್ಮ್ಯಾಟ್ ಮಾಡ್ಬೇಕು ಅಂದ್ರು ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ 1 ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ನಂಗೆ ಆ ವಿಂಡೋ ಬರುತ್ತೆ. ನನಗಿಲ್ಲಿ ನಂಬರ್ ಫಾರ್ಮ್ಯಾಟಿಂಗ್ ವಿಂಡೋ ಬಂತು, ನನಗೆ ನಂಬರ್ ಅಂತಿದೆ. ನನಗೆ ಇವಾಗ ಇಲ್ಲಿ 1000 ಸಪ್ರೇಟರ್ಸ್ ಕೊಟ್ಟು ಈ ನೆಗೆಟಿವ್ ನಂಬರ್ನ ಸ್ವಲ್ಪ ಬೇರೆ ತರ ಫಾರ್ಮ್ಯಾಟ್ ಅಲ್ಲಿ ತೋರಿಸ್ಬೇಕು. ಏನ್ ಮಾಡ್ತೀನಿ ನಾನು ನೋಡಿ, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದಾವೆ. ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಇಲ್ಲೊಂದು ಸ್ಯಾಂಪಲ್ ಅಂತ ತೋರಿಸುತ್ತಿಲ್ಲ. ಸ್ಯಾಂಪಲ್ ಅಂದ್ರೆ ಡೇಟಾ ಹೆಂಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ನಾನು ಇದನ್ನ ತೆಗೆದ್ಬಿಡ್ತೀನಿ. ನೋಡಿ, ಈ 1000 ಸಪ್ರೇಟರ್ ಅಂತೆಲ್ಲ ಅದು ತೆಗೆದ್ಬಿಟ್ರೆ ನನ್ಗೆ ಇಲ್ಲಿ ಇವಾಗ ಈ 1000 ಸಪ್ರೇಟರ್ಸ್ ನೋಡಿ, ಸ್ಯಾಂಪಲ್ ನೋಡಿ, ಇಲ್ಲಿ ಡೆಸಿಮಲ್ ನಂಬರ್ಸ್ ಇದನ್ನ ಕಮ್ಮಿ ಮಾಡ್ತೀನಿ. ನಾರ್ಮಲ್ ವ್ಯಾಲ್ಯೂಸ್ ಹಿಂಗಿದೆ ಹಂಗಿರುತ್ತೆ. 1000 ಸಪ್ರೇಟರ್ಸ್ ಕೊಟ್ರೆ ನೋಡಿ ಇಲ್ಲಿ ತರ ನಂಗೆ ಡೆಸಿಮಲ್ ನಂಬರ್ಸ್ ಬೇಕಾದ್ರೆ ಇದು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಆಗಿ ನನಗೆ ನೆಗೆಟಿವ್ ನಂಬರ್, ಇಲ್ಲಿ ನೋಡಿ ನೆಗೆಟಿವ್ ನಂಬರ್ ನನಗೆ ಯಾವ ತರ ಬೇಕು, ಇಲ್ಲಿ ಬೇರೆ ಫಾರ್ಮ್ಯಾಟ್ಸ್ ಇದೆ. ನಂಗೆ ನೆಗೆಟಿವ್ ನಂಬರ್ ಹೆಂಗ್ ಬೇಕಂದ್ರೆ ಬ್ರಾಕೆಟ್ ಅಲ್ಲಿ ರೆಡ್ ಕಲರ್ ಇರಬೇಕು. ಅಂದ್ರೆ ನೆಗೆಟಿವ್ ನಂಬರ್ ನನಗೆ ಬ್ರಾಕೆಟ್ ಅಲ್ಲಿ ನೆಗೆಟಿವ್ ಇರಬೇಕು. ಇದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಓಕೆ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ನನಗೆ ಫಾರ್ಮ್ಯಾಟ್ ಆಯ್ತು. ಇವಾಗ ಇಲ್ಲಿ ಏನಾದ್ರೂ ಅಕಸ್ಮಾತ್ ನಾನು ನೆಗೆಟಿವ್ ನಂಬರ್ ಕೊಟ್ರೆ ಅದೇನಾಗ್ಬೇಕು ಅಂದ್ರೆ ರೆಡ್ ಕಲರ್ ಬ್ರಾಕೆಟ್ ಅಲ್ಲಿ ಬರ್ಬೇಕು. ಇಲ್ಲಿ ಹೋಗ್ಬಿಟ್ಟು ಮೈನಸ್ ಅನ್ನು ಕೊಡ್ತೀನಿ. ನೋಡಿ, ನೆಗೆಟಿವ್ ನಂಬರ್ ಎಂಟರ್ ಅಂತ ಕೊಟ್ರೆ ನೋಡಿ ಫಾರ್ಮ್ಯಾಟ್ ಚೇಂಜ್ ಆಯ್ತು. ಸರಿನಾ? ಸೊ ಈ ತರ ನನಗೆ ನೆಗೆಟಿವ್ ನಂಬರ್ ಎಲ್ಲಾನು ಇತ್ತು ಅಂದ್ರೆ ಆಟೋಮೆಟಿಕ್ ಫಾರ್ಮ್ಯಾಟ್ ಚೇಂಜ್ ಆಗುತ್ತೆ. ಈ ತರ ನಾನು ಫಾರ್ಮ್ಯಾಟ್ ಚೇಂಜ್ ಮಾಡೋದು. ಇದು ಒಂದು ವೇ, ಒಂದ್ ಕೈಂಡ್ ಆಫ್ ಫಾರ್ಮ್ಯಾಟಿಂಗ್. ಯೂನಿಟ್ಸ್ ಬರ್ತೀನಿ. ನನಗೆ ಇಲ್ಲಿ ಕೆಜಿಸ್ ಅಂತ ಆಗ್ಬೇಕು. ಇದೆಲ್ಲ ಸಿಂಪಲ್ ವೇ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಹೆಡ್ಡಿಂಗ್ ಅಲ್ಲೇನೆ ಕೆಜಿಸ್ ಅಂತ ಕೊಟ್ಟು ಓಕೆ ಅಂದ್ರೆ ಇಲ್ಲಿ ಬರೋ ಎಲ್ಲಾ ವ್ಯಾಲ್ಯೂಸ್ ಕೆಜಿಸ್ ಅಂತ ಇರುತ್ತೆ. ಬಟ್ ನನ್ಗೆ ಈ ಸೆಲ್ ಅಲ್ಲೇ ಕೆಜಿಸ್ ಅಂತ ಬರ್ಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಕೆಜಿ ಅಂತ ಟೈಪ್ ಮಾಡ್ಬಿಡ್ತಾರೆ. ಇಲ್ಲಿ ಕೆಜಿಸ್ ಅಂತ ಟೈಪ್ ಮಾಡಿದ್ರೆ ಎಲ್ಲಾ ಕಡೆ ಕೆಜಿಸ್ ಅಂತ ಟೈಪ್ ಮಾಡ್ಬಿಟ್ರೆ ಅದು ಟೆಕ್ಸ್ಟ್ ಆಗ್ಬಿಡುತ್ತೆ, ಮತ್ತೆ ಕ್ಯಾಲ್ಕುಲೇಷನ್ ಮಾಡಕ್ ಆಗಲ್ಲ. ಆತರ ಮಾಡಬಾರ್ದು. ಬಟ್ ನನಗೆ ಅಲ್ಲಿ ಯೂನಿಟ್ಸ್ ಬೇಕು, ಬಟ್ ನನಗೆ ಕ್ಯಾಲ್ಕುಲೇಷನ್ ಆಗ್ಬೇಕು, ಅದು ನಂಬರ್ ಆಗು ಇರಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಸೆಲೆಕ್ಟ್ ಮಾಡಿ ಟೆಕ್ಸ್ಟ್, ಕಂಟ್ರೋಲ್ 1. ಇಲ್ಲಿ ಏನ್ ಮಾಡಿ ಅಂದ್ರೆ ಇಲ್ಲಿ ಕಸ್ಟಮ್ ಅಂತ ಇರುತ್ತೆ. ಈ ಕಸ್ಟಮ್ ನ ಸೆಲೆಕ್ಟ್ ಮಾಡಿ, ನನ್ಗೆ ತುಂಬಾ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಜನರಲ್ ಅಂತ ಇರುತ್ತೆ. ಅದನ್ನ ಜಸ್ಟ್ ಝೀರೋ ಮಾಡಿ ಒಂದು ಸ್ಪೇಸ್ ಕೊಡಿ. ಸ್ಪೇಸ್ ಕೊಟ್ಬಿಟ್ಟು ನನಗೆ ಏನ್ ಟೆಕ್ಸ್ಟ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕಲ್ಲ, ಈ ಝೀರೋ ಬಂದು ನಂಬರ್ ಫಾರ್ಮ್ಯಾಟ್ ಇದು ಝೀರೋ. ಸ್ಪೇಸ್ ಕೊಟ್ಬಿಟ್ಟು ಇಲ್ಲಿ ನನಗೆ ಏನ್ ಟೆಕ್ಸ್ಟ್ ಬೇಕೋ ಅದನ್ನ ಇಲ್ಲಿ ಟೈಪ್ ಮಾಡ್ತೀನಿ. ಕೆಜಿಸ್ ಅಂತ ಬೇಕು, ಡಬಲ್ ಕೋಟ್ಸ್ ಅಲ್ಲಿ ಕೆಜಿಸ್ ಅಂತ ಕೊಟ್ಬಿಡಿ. ಓಕೆ ಅಂತ ಮಾಡಿದ್ರೆ ನೋಡಿ, ಬಟ್ ಇದು ಟೆಕ್ಸ್ಟ್ ಅಲ್ಲ. ಇಲ್ಲೋಗಿ ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ 5563 ನೋಡಿ ಈ ತರ ಹಿಂಗೆ. ಸರಿ, ಇಲ್ಲೋಣ ಈ ಡೇಟ್ ಫಾರ್ಮ್ಯಾಟ್ಗೆ. ಈ ಡೇಟ್ ಏನಿದೆ ಇಲ್ಲಿ ನನಗೆ ಒಂದು ವ್ಯಾಲ್ಯೂಸ್ ಆಗಿ ಕೊಟ್ಬಿಟ್ಟಿದೆ. ಡೇಟ್ ಫಂಕ್ಷನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದೆ, ಪ್ರತಿ ಡೇಟ್ ಏನಿದೆಯಲ್ಲ ಅದು ವ್ಯಾಲ್ಯೂ ಆಗಿ ಸ್ಟೋರ್ ಆಗಿರುತ್ತೆ ಅಂತ. ಇವಾಗ ಇಲ್ಲೇನಿದೆಯಲ್ಲ ಇದನ್ನ ನಾನು ಫಾರ್ಮ್ಯಾಟ್ ಚೇಂಜ್ ಮಾಡ್ಬೇಕು ಅಂದ್ರೆ ಇದು ಯಾವ್ದೋ ನಂಬರ್ ಇದೆ, ಇದು ನನಗೆ ಡೇಟ್ ಫಾರ್ಮ್ಯಾಟ್ ಕನ್ವರ್ಟ್ ಆಗ್ಬೇಕು. ಇಲ್ಲೋಗ್ಬಿಟ್ಟು ಕಂಟ್ರೋಲ್ 1 ಅಂತ ಕೊಡ್ತೀನಿ. ಇಲ್ಲಿ ಡೇಟ್ ಅಂತಿದೆ, ಡೇಟ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ನನಗೆ ಎಷ್ಟೊಂದು ಫಾರ್ಮ್ಯಾಟ್ಸ್ ಬರುತ್ತೆ. ಸಿಂಪಲ್ ಆಗಿ ಯಾವ್ದೋ ಒಂದು ಡೇಟ್ ಸೆಲೆಕ್ಟ್ ಮಾಡ್ಬಿಡ್ತೀನಿ, ಫಾರ್ಮ್ಯಾಟ್ ಓಕೆ ಅನ್ಕೊಟ್ರೆ ಚೇಂಜ್ ಆಗುತ್ತೆ. ಬಟ್ ನನಗೆ ಇದು ಸ್ವಲ್ಪ ಕಸ್ಟಮೈಸ್ ಮಾಡ್ಬೇಕು. ಅವಾಗ ಏನ್ ಮಾಡ್ತೀನಿ, ಕಂಟ್ರೋಲ್ 1, ಇಲ್ಲಿ ಕಸ್ಟಮ್ ಹೋಗಿ, ಕಸ್ಟಮ್ ಹೋದ್ರೆ ಇಲ್ಲಿ ಟೈಪ್ ಅಂತ ಇರುತ್ತಲ್ಲ, ಇಲ್ಲಿ ನೋಡಿ DMY, ಡೇ ಮಂತ್ ಇಯರ್. ಡಿ ಅಂತ ಕೊಟ್ರೆ ಸಿಂಗಲ್ ಡಿಜಿಟ್ ಡೇಟ್ ಅಷ್ಟೇ ಬರುತ್ತೆ. ಅಂದ್ರೆ 1 2 3 4 5 6 7 8 9 10 11 12 ಅಂತ ಸಿಂಗಲ್ ಡಿಜಿಟ್ ಅಲ್ಲಿ ಬರುತ್ತೆ ನೋಡಿ ಈ ತರ. ಇದು ಬರೀ ಡೇ ಅಷ್ಟೇ ತೋರಿಸುತ್ತೆ, ಯಾಕಂದ್ರೆ ಡಿ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನಾನು 2 ಸರಿ ಡಿ ಅಂತ ಕೊಟ್ರೆ ನೋಡಿ, ಡಿ ಅಂದ್ರೆ 2 ಡಿಜಿಟ್ 01 02 03 ಆ ತರ ಆ ಫಾರ್ಮ್ಯಾಟ್ ಅಲ್ಲಿ. ಇನ್ನೂ ಒಂದು ಡಿ ಅಂತ ಕೊಟ್ಬಿಟ್ರೆ ಆ ವೀಕ್ ಡೇ ಬಂದ್ಬಿಡುತ್ತೆ ನೋಡಿ. ನೆಕ್ಸ್ಟ್ ಫುಲ್ ಡೇ ಬೇಕು ನನಗೆ.
ಸಂಡೇ ಮಂಡೇ ಟ್ಯೂಸ್ಡೇ ನೋಡಿ. ಸರಿ, ಕಂಟ್ರೋಲ್ 1 ಇಲ್ಲಿ ಹೋಗ್ಬಿಟ್ಟು ಮಂತ್ ಬೇಕು, ಎಂ ಅಂತ ಕೊಡ್ತೀನಿ. ಎಂ ಅಂದ್ರೆ ಸಿಂಗಲ್ ಡಿಜಿಟ್ ಮಂತ್, ಎಂ ಅಂದ್ರೆ 2 ಡಿಜಿಟ್ಸ್, 01 02 03 ತರ. ಇನ್ನೊಂದ್ಸರಿ ಎಂ ಅಂತ ಕೊಟ್ರೆ ನೋಡಿ ಇಲ್ಲಿ ಬರ್ತಿದೆ, ಅಲ್ಲಿ 3 ಕ್ಯಾರೆಕ್ಟರ್ಸ್, ಈ ತರ 3 ಕ್ಯಾರೆಕ್ಟರ್ ಮಂತ್. ನನಗೆ ಫುಲ್ ಮಂತ್ ನೇಮ್ ಬೇಕಂದ್ರೆ 4 ಸರಿ ಎಂ ಅಂತ ಕೊಡಬೇಕು, ಎಂಟರ್ ಅನ್ನು ಕೊಟ್ರೆ ಈ ತರ ಬರುತ್ತೆ. ಬರೀ ಇಯರ್ ಬೇಕಂದ್ರೆ ನಾನು ಇಲ್ಲಿ ವೈ 4 ಸಲ ಕೊಟ್ರೆ ಇಲ್ಲಿ ನನಗೆ ಆ ಇಯರ್ ಮಾತ್ರ ಬರುತ್ತೆ. ನಂಗೆ 3 ಕಾಂಬಿನೇಷನ್ ಮಾಡ್ಬೇಕು ಅಂದ್ರೆ ಇಲ್ಲ ಹೋಗ್ಬಿಟ್ಟು ನೋಡಿ, ಡಿ ಎಂ ಮತ್ತೆ ವೈ. ನನಗೆ ಅದರಲ್ಲಿ ಡೇ ಕೂಡ ಬೇಕು ಅಂದ್ರೆ ಸಂಡೇ ಮಂಡೇ ಟ್ಯೂಸ್ಡೇ, ಅವಾಗ 4 ಟೈಮ್ಸ್ ಅಥವಾ 3 ಟೈಮ್ಸ್ ನೀವೇನು ಕೊಟ್ಬಿಟ್ಟು ಓಕೆ ಕೊಟ್ರೆ ನೋಡಿ, ಈ ತರ ಕಸ್ಟಮ್ ಫಾರ್ಮ್ಯಾಟ್ಸ್ ಕೂಡ ನಾನು ಮಾಡ್ಬೋದು. ಕಸ್ಟಮ್ ಫಾರ್ಮ್ಯಾಟ್ಸ್ ಅಂದ್ರೆ ನನಗೆ ಇದೆಲ್ಲ ಬಂದು ಪ್ರೀ ಡಿಫೈನ್ಡ್, ಇದೆಲ್ಲ ಏನಿದಾವಲ್ಲ ಇಲ್ಲ ಸೆಲೆಕ್ಟ್ ಮಾಡಿದ್ರೆ ಇದೆಲ್ಲ ಪ್ರೀ ಡಿಫೈನ್ಡ್ ಇದೆಲ್ಲ. ಬಟ್ ನನಗೆ ಏನ್ ಬೇಕು ಆ ತರ ನಾನು ಕಸ್ಟಮೈಸ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ನಾವು ಕಸ್ಟಮ್ ಫಾರ್ಮ್ಯಾಟ್ಸ್ ಅಂತ ಹೇಳಿ ಇಲ್ಲ ಕಸ್ಟಮ್ ಕೊಟ್ರೆ ಕಸ್ಟಮೈಸ್ ಆಗುತ್ತೆ. ಸರಿ, ಇಲ್ಲಿ ಪರ್ಸೆಂಟೇಜ್ ಅಂತಿದೆ, ಇಲ್ಲಿ ಹೋಗ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ 1 ಅಂತ ಕೊಟ್ಬಿಟ್ಟು ಇಲ್ಲೇನಿದೆಯಲ್ಲ ಅಲ್ಲಿ ಪರ್ಸೆಂಟೇಜ್ ಅಂತ ಕೊಟ್ರೆ ಫಿನಿಶ್, ನನಗೆ ಪರ್ಸೆಂಟೇಜ್ ಬಂದ್ಬಿಡ್ತು. ಆಯ್ತು, ನನ್ನ ರಿಕ್ವೈರ್ಮೆಂಟ್ ಮುಗೀತು. ಬಟ್ ಅಕಸ್ಮಾತ್ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲೊಂದು ನಂಬರ್ ಇದೆ, ಈ ನಂಬರ್ ರೆಡ್ ಕಲರ್ ಆಗಿದೆ. ಯಾವಾಗ? ನೆಗೆಟಿವ್ ಇದ್ದಾಗ. ಇಲ್ಲಿ ನಂಗೆ ನೆಗೆಟಿವ್ ನಂಬರ್ ರೆಡ್ ಕಲರ್ ಆಗ್ಬೇಕು ಅಂದಾಗ ಇಲ್ಲಿ ಹೋಗ್ತೀನಿ, ಇಲ್ಲಿ ಆಲ್ರೆಡಿ ನನಗಿಲ್ಲಿ ಒಂದು ಆಪ್ಷನ್ ಇದೆ, ಅಂದ್ರೆ ಪ್ರೀ ಡಿಫೈನ್ಡ್ ಆಪ್ಷನ್ ಮುಂಚೆನೆ ಇದೆ, ಅದು ಎಕ್ಸೆಲ್ ಅಲ್ಲೇ ಇತ್ತು ಡಿಫಾಲ್ಟ್ ಆಗಿ. ಅವಾಗ ಏನಾಯ್ತು, ನನಗೆ ರೆಡ್ ಕಲರ್ ಕೊಟ್ಟೆ. ಅಕಸ್ಮಾತ್ ನನಗೆ ಪರ್ಸೆಂಟೇಜ್ಗೂ ಆತರ ಬೇಕು, ಮೈನಸ್ ಸೈನ್ ಬಂದಾಗ ನನಗೆ ರೆಡ್ ಕಲರ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ 1 ಕೊಡಿ. ಪರ್ಸೆಂಟೇಜ್ ನೋಡಿ ಆಪ್ಷನೇ ಇಲ್ಲ ಅಲ್ಲಿ. ಇಂಥ ಟೈಮಲ್ಲಿ ಏನ್ ಮಾಡ್ತೀನಿ, ಕಸ್ಟಮ್ ಯೂಸ್ ಮಾಡ್ಕೊತೀನಿ. ಹೆಂಗ್ ಮಾಡೋದು, ರೆಡ್ ಕಲರ್ ಅಥವಾ ನೆಗೆಟಿವ್ ಬಂದಾಗ ಬೇರೆ ತರ ಫಾರ್ಮ್ಯಾಟ್ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ನಾನು ಏನ್ ಕಸ್ಟಮ್ ಫಾರ್ಮ್ಯಾಟ್ ಕೊಟ್ಟಿದ್ದೀನಲ್ಲ ಇಲ್ಲಿ 0.00% ಅಂತ, ಇದು ಬಂದು ಪಾಸಿಟಿವ್ ನಂಬರ್ಗೆ, ಅಂದ್ರೆ ಯಾವ್ದಾದ್ರು ವ್ಯಾಲ್ಯೂ 0 ಗಿಂತ ಮೇಲಿದ್ರೆ. ಇದೊಂದು ಸೆಮಿಕೋಲನ್ ಕೊಟ್ರೆ ನೆಕ್ಸ್ಟ್ ಏನ್ ಬರುತ್ತಲ್ಲ ಅದೆಲ್ಲ ನೆಗೆಟಿವ್ ನಂಬರ್ಗೆ. ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದೇ ಫಾರ್ಮ್ಯಾಟ್ ಕಾಪಿ ಮಾಡ್ಕೋತೀನಿ, 0.00 ಏನಿದೆ ಅದನ್ನ. ನೆಗೆಟಿವ್ ನಂಬರ್ ಇದ್ರೆ ಬ್ರಾಕೆಟ್ ಅಲ್ಲಿ ಇರಬೇಕು ಅಂತ ಕೊಟ್ಬಿಡ್ತೀನಿ ನೋಡಿ, ಈ ತರ ಬ್ರಾಕೆಟ್, ಅದೇ ಫಾರ್ಮ್ಯಾಟ್ ಓಕೆ ಅಂತ ಕೊಡ್ತೀನಿ. ಈಗ ಹೋಗ್ಬಿಟ್ಟು ಯಾವ್ದಾರ ನೆಗೆಟಿವ್ ಅಲ್ಲಿ ಕೊಟ್ರೆ ನೋಡಿ ಬ್ರಾಕೆಟ್ ಅಲ್ಲಿ ಬಂತು. ಬಟ್ ನನಗೆ ಇವಾಗ ಕಲರ್ ಚೇಂಜ್ ಆಗಬೇಕು, ರೆಡ್ ಕಲರ್ ಆಗಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ 1, ಇಲ್ಲಿ ಏನ್ ಫಾರ್ಮ್ಯಾಟ್ ಇದೆಯಲ್ಲ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ರೆಡ್ ಅಂತ ಟೈಪ್ ಮಾಡಿ, ಸ್ಕ್ವೇರ್ ಬ್ರಾಕೆಟ್ ಇರಬೇಕು, ರೆಡ್ ಅಂತ ನಾನು ಟೈಪ್ ಮಾಡಿ ಓಕೆ ಅಂತ ಕೊಟ್ರೆ ನೋಡಿ ಇದು ರೆಡ್ ಆಗುತ್ತೆ. ಇದಕ್ಕೆ ಕಸ್ಟಮ್. ಇಲ್ಲಿ ಹೋಗ್ಬಿಟ್ಟು ಇವೆಲ್ಲಾದ್ರೂ ಮೈನಸ್ ಕೊಟ್ರೆ ಆಟೋಮೆಟಿಕ್ ಆಗಿ ರೆಡ್ ಕಲರ್ ಆಗ್ಬಿಡುತ್ತೆ. ಇದು ಕಸ್ಟಮ್ ನಂಬರ್ ಫಾರ್ಮ್ಯಾಟ್. ಸರಿ, ಇಲ್ಲಿ ಹೋಗ್ತೀನಿ, ಇವಾಗ ಇಲ್ಲೊಂದು ಮೊಬೈಲ್ ನಂಬರ್ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ, 9902058793. ಇಲ್ಲಿ ಇದೇನಿದೆಯಲ್ಲ ಇದನ್ನ ನಾನು ಯಾವ ತರ ಡಿವೈಡ್ ಮಾಡ್ಬೇಕು ಅಂದ್ರೆ, ಫಸ್ಟ್ 3 ಕ್ಯಾರೆಕ್ಟರ್ಸ್ ಒಂದು ಬ್ರಾಕೆಟ್ ಅಲ್ಲಿ, ನೆಕ್ಸ್ಟ್ 3 ಕ್ಯಾರೆಕ್ಟರ್ಸ್ ಒಂದು ಬ್ರಾಕೆಟ್ ಅಲ್ಲಿ, ಲಾಸ್ಟ್ 4 ಕ್ಯಾರೆಕ್ಟರ್ಸ್ ಒಂದು ಬ್ರಾಕೆಟ್ ಅಲ್ಲಿ ಇರಬೇಕು. ಈ ತರ ಅಂದ್ರೆ ನಾನು ಫಾರ್ಮ್ಯಾಟ್ ಚೇಂಜ್ ಮಾಡ್ಬೇಕು ಮೊಬೈಲ್ ನಂಬರ್. ಕಂಟ್ರೋಲ್ 1 ಇಲ್ಲಿ ಹೋಗ್ಬಿಟ್ಟು ಕಸ್ಟಮ್ ಅಂತ ಕೊಡಿ. ಇಲ್ಲಿ ಜನರಲ್ ಇದೆಯಲ್ಲ ಇಲ್ಲಿ ನೋಡಿ 1 2 3 zeros ಹಾಕಿ ಒಂದು ಬ್ರಾಕೆಟ್ ಕ್ಲೋಸ್, ಹೈಫನ್ ಕೊಡಿ, ಮತ್ತೆ 1 2 3 ಮತ್ತೆ ಕ್ಲೋಸ್ ಮಾಡಿ ಒಂದು ಹೈಫನ್ ಕೊಡಿ, ಮತ್ತೆ 4 ಕ್ಯಾರೆಕ್ಟರ್ಸ್ ಇರುತ್ತಲ್ಲ 1 2 3 4, ಅಂದ್ರೆ ಇದೆಲ್ಲ ಒಂದು ಪ್ಲೇಸ್ ಹೋಲ್ಡರ್ ತರ. ಈಗ ಫಸ್ಟ್ 3 ಕ್ಯಾರೆಕ್ಟರ್ಸ್ 0, ಮತ್ತೆ ನೆಕ್ಸ್ಟ್ 3 ಕ್ಯಾರೆಕ್ಟರ್ಸ್, ಮತ್ತೆ ನೆಕ್ಸ್ಟ್ 3 ಕ್ಯಾರೆಕ್ಟರ್ಸ್, ಇಲ್ಲಿ ಓಕೆ ಅಂತ ಕೊಟ್ರೆ ನೋಡಿ ಈ ತರ. ಅಂದ್ರೆ ಇಲ್ಲ ಡಬಲ್ ಕ್ಲಿಕ್ ಮಾಡಿದ್ರೆ ನಂಬರ್ ಹಂಗೆ ಇರುತ್ತೆ, ಫಾರ್ಮ್ಯಾಟ್ ಮಾತ್ರ ನನಗೆ ಬೇರೆ ತರ ಕಾಣಿಸುತ್ತೆ. ಸೊ ಇದು ಒಂದು ನಂಬರ್ ಇದು ಒಂಥರ ಬೇರೆ ನಂಬರ್ ಫಾರ್ಮ್ಯಾಟ್ ಮಾಡುತ್ತೆ. ಇಲ್ಲ ನಂಬರ್ ಇದೆ, ಇಲ್ಲಿ ಹೋಗ್ಬಿಟ್ಟು 4 5 6 ಅಂತಿದೆ, ಇದು ನನಗೆ ಟೋಟಲ್ ಆಗಿ 10 ಡಿಜಿಟ್ ಆಗ್ಬೇಕು. 3 ಇದ್ರೆ ನಂಗೆ 7 zeros ಬರ್ಬೇಕು ಇಲ್ಲಿ. ಇದನ್ನ ನಾವು ಟೆಕ್ಸ್ಟ್ ಫಂಕ್ಷನ್ಸ್ ಅಲ್ಲಿ ನೋಡಿದ್ವಿ. ಟೆಕ್ಸ್ಟ್ ಫಂಕ್ಷನ್ ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಇದೇನಾಗುತ್ತೆ, ಇದು ನಂಬರ್ ಆಗೇ ಇರುತ್ತೆ. ಟೆಕ್ಸ್ಟ್ ಫಂಕ್ಷನ್ ನಾನು ಫಾರ್ಮ್ಯಾಟ್ ಯೂಸ್ ಮಾಡಿದ್ರೆ ಅದು ಟೆಕ್ಸ್ಟ್ ಆಗ್ಬಿಡುತ್ತೆ. ಇವಾಗ ಇದನ್ನ ನಾನು 10 ಡಿಜಿಟ್ಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ ಕಸ್ಟಮ್, ಏನಿಲ್ಲ 1 2 3 4 5 6 7 8 ಓಕೆ ಅಂತ ಕೊಡ್ತೀನಿ ನೋಡಿ, ಈ ತರ.
ರೈಟ್. ನಂಗೆ ಒಂದು ವ್ಯಾಲ್ಯೂ ಇದೆ 1.5 ಅಂತ. ಈ ವ್ಯಾಲ್ಯೂ ನಂಗೆ ಫ್ರಾಕ್ಷನ್ ಅಲ್ಲಿ ಬೇಕು. ಫ್ರಾಕ್ಷನ್ ಅಂದ್ರೆ 1/2, 1.5, 1/4 ಈ ತರ ಬರ್ಬೇಕು. ಅವಾಗ ಏನ್ ಮಾಡ್ತೀನಿ, Ctrl+1, ಇಲ್ಲಿ ಫ್ರಾಕ್ಷನ್ ಅಂತಿದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಒಂದು ಫಾರ್ಮೆಟ್ ಬರುತ್ತೆ, ಓಕೆ ಅನ್ಕೊಟ್ರೆ ನೋಡಿ 1.5. ಇಲ್ಲಿ ಹೋಗ್ಬಿಟ್ಟು 1.25 ಅನ್ಕೊಟ್ರೆ 1/4 ಬರ್ಬೇಕು. ನೋಡಿ ಈ ತರ ಕೂಡ ನಾನು ನಂಬರ್ ಫಾರ್ಮೆಟ್ ನ ಯೂಸ್ ಮಾಡ್ಕೋಬಹುದು. ಸೊ ನಂಬರ್ ಫಾರ್ಮೆಟ್ ಅಂದ್ರೆ ಇಲ್ಲೇನಿದೆಯಲ್ಲ ವ್ಯಾಲ್ಯೂಸ್, ಇದನ್ನ ನಾನು ಇನ್ನೊಂದು ಫಾರ್ಮೆಟ್ ಅಂದ್ರೆ ಬೇರೆ ಫಾರ್ಮೆಟ್ಸ್ಗೆ ನಾನು ಯಾವ ತರ ಕನ್ವರ್ಟ್ ಮಾಡಿ ನಾನು ತೋರಿಸ್ಬೋದು ಅಂತ ಅಷ್ಟೇ. ಇದು ಬರೀ ಡಿಸ್ಪ್ಲೇಗೆ, ಅಂದ್ರೆ ನಾನು ಒರಿಜಿನಲ್ ನಂಬರ್ ಹಂಗೆ ಇರುತ್ತೆ, ಒರಿಜಿನಲ್ ವ್ಯಾಲ್ಯೂ ಹಂಗೆ ಇರುತ್ತೆ, ಆ ಡಿಸ್ಪ್ಲೇಗೆ ಫಾರ್ಮೆಟ್ ಮಾತ್ರ ಚೇಂಜ್ ಆಗಿರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೆಜಿಸ್ ಅಂತಿದೆ, ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ 5563 ಹಾಗೆ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಈ ಪರ್ಸೆಂಟೇಜ್ ಹಂಗೆ ಇರುತ್ತೆ, ಮೈನಸ್ ಅಂತಿತ್ತು ಅಂದ್ರೆ ಏನಾಗಬೇಕು ಅದು ತೋರಿಸುತ್ತೆ. ಇಲ್ಲೋದ್ರೆ ನೋಡಿ ಈ ಡೇಟ್ ಫಾರ್ಮೆಟ್ ಹಿಂಗೆ ಇರುತ್ತೆ, ಬಟ್ ನನಗೆ ಆ ಫಾರ್ಮೆಟ್ ಆ ಶೀಟ್ ಅಲ್ಲಿ ಏನ್ ತೋರಿಸುತ್ತಲ್ಲ ಅದು ನನಗೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಇದು ಬಂದು ನಮಗೆ ನಂಬರ್ ಫಾರ್ಮ್ಯಾಟಿಂಗ್ ದ ಸೆಲ್ಸ್, ವ್ಯಾಲ್ಯೂಸ್ ಇನ್ ದ ಸೆಲ್ಸ್. ನೆಕ್ಸ್ಟ್ ಬರೋಣ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂದ್ರೆ ಇದು ಸೇಮ್ ನನ್ನ ನಂಬರ್ ಫಾರ್ಮ್ಯಾಟಿಂಗ್ ಏನಿದೆ ಅದೇ ತರನೇ, ಬಟ್ ನನಗೆ ಈ ಫಾರ್ಮ್ಯಾಟ್ ಏನ್ ಮಾಡಿದ್ವಲ್ಲ ಇವಾಗ ನಂಬರ್ ಫಾರ್ಮ್ಯಾಟಿಂಗ್, ಅದು ಒಂದು ಸೆಲ್ ಅಲ್ಲಿರೋ ವ್ಯಾಲ್ಯೂನ ಫಾರ್ಮ್ಯಾಟ್ ಮಾಡುತ್ತೆ. ಇಲ್ಲಿ ಕ್ರೈಟೀರಿಯಾ ಅಂತಿರಲ್ಲ, ನನಗೆ ಇಡೀ ಸೆಲ್ ನನಗೆ ಫಾರ್ಮ್ಯಾಟ್ ಆಗಬೇಕು. ಬಟ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಏನ್ ಮಾಡುತ್ತೆ ಅಂದ್ರೆ ಡಿಪೆಂಡಿಂಗ್ ಆನ್ ಅ ಕಂಡೀಷನ್, ಅಂದ್ರೆ ಒಂದು ಕಂಡೀಷನ್ ಮೇಲೆ ನನಗೆ ಆ ಸೆಲ್ ನ ಅಥವಾ ಸೆಲ್ ಅಲ್ಲಿರೋ ವ್ಯಾಲ್ಯೂಸ್ ನ ಫಾರ್ಮ್ಯಾಟ್ ಮಾಡುತ್ತೆ. ಹೆಂಗ್ ಮಾಡೋದು ಇದು ಇಲ್ಲಿ ತೋರಿಸ್ತೇನೆ. ಕಂಡೀಷನ್ ಫಾರ್ಮ್ಯಾಟಿಂಗ್ ಫೈಲ್ ಓಪನ್ ಮಾಡ್ಕೊಂಡ್ರೆ ನನಗೆ ತುಂಬಾ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲೊಂದು ಟೇಬಲ್ ಇದೆ ಅಂತ ಇಟ್ಕೋಣ. ಇದು ನನಗೆ ಫಾರ್ಮ್ಯಾಟ್ ಆಗಬೇಕು. ಯಾವ ತರ ಅಂದ್ರೆ ಇಲ್ಲಿ ಸೇಲ್ಸ್ ರೆಪ್ ಇದೆ, ಮತ್ತೆ 6 months ಡೇಟಾ ಇದೆ, ಇಲ್ಲಿ ನನಗೆ ಟೋಟಲ್ ಬೇಕು, ಈಕ್ವಲ್ಸ್ ಸಮ್ ಆಫ್ ದಿಸ್. ಇದು ನನಗೆ ಟೋಟಲ್. ಇವಾಗ ಏನ್ ಮಾಡಿದೆ, ನನಗೆ ಫುಲ್ ಟೋಟಲ್ ತಗೊಂಡೆ. ಈ ಟೋಟಲ್ ಏನಿದೆಯಲ್ಲ, ಎಲ್ಲೆಲ್ಲಿ ಯಾವ ಸೇಲ್ಸ್ ರೆಪ್ ಇಲ್ಲಿ 40,000 ಗಿಂತ ಜಾಸ್ತಿ ಸೇಲ್ಸ್ ಮಾಡಿದ್ದಾನೆ, 40 and above ಅಂದ್ರೆ 40,000ಕ್ಕಿಂತ ಯಾರು ಜಾಸ್ತಿ ಸೇಲ್ಸ್ ಮಾಡಿದಾರಲ್ಲ ಅದೆಲ್ಲ ಇಲ್ಲಿ ಹೈಲೈಟ್ ಆಗಬೇಕು. ಸೊ ಅದನ್ನ ಹೆಂಗ್ ಮಾಡೋದು ಅಂದ್ರೆ 40,000 ಗಿಂತ ಜಾಸ್ತಿ ವ್ಯಾಲ್ಯೂಸ್ ಹೈಲೈಟ್ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನು ಶೇಡ್ ಮಾಡ್ತೀನಿ. ಈ ತರ ಯಾವ್ದೋ ಲೈಕ್ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇದು ಸೊ ಒಂದೊಂದೇ ನಾನು ಮಾಡಕ್ಕಾಗಲ್ಲ, ಈಗ ಫಿಲ್ಟರ್ ಮಾಡಿದ್ದು ಮಾಡಬಹುದು ಬೇಕಿದ್ರೆ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಎನಿ ವ್ಯಾಲ್ಯೂಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 40,000 ಅಂತ ಕೊಡ್ತೀನಿ, ಎಂಟರ್. ನೋಡಿ ಇದು ಹೋಗ್ಬಿಟ್ಟು ನಾನಿಲ್ಲಿ ಇದನ್ನ ಕಲರ್ ಮಾಡಬಹುದು. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನೋಡಿ ಶೇಡ್ ಆಯ್ತು, ನನ್ ರಿಕ್ವೈರ್ಮೆಂಟ್ ಏನಿತ್ತು ಎನಿ ವ್ಯಾಲ್ಯೂ 40,000 and above ನನಗೆ ಶೇಡ್ ಆಗ್ಬೇಕು, ಆಯ್ತು. ಅಕಸ್ಮಾತ್ ಇಲ್ಲಿ ಹೋಗ್ಬಿಟ್ಟು ಇವಾಗ ಇದು ನಾನು 28,000 ಅಂತ ಕೊಡ್ತೀನಿ. ನೋಡಿ ಇದು ಶೇಡ್ ಆಗ್ಬೇಕಲ್ವಾ, ಮತ್ತಿದು ನಾನು ಮ್ಯಾನ್ಯಲ್ ಆಗಿ ಮಾಡಕ್ಕಾಗಲ್ಲ. ಸೊ ಈ ತರ ರಿಕ್ವೈರ್ಮೆಂಟ್ ಬಂದಾಗ ನಾನು ಕಂಡೀಷನಲ್ ಫಾರ್ಮೆಟ್ ಯೂಸ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಬಿಡೋಣ. ಇಲ್ಲಿ ಹೋಗ್ತೀನಿ, ನೋಡಿ ಇಲ್ಲಿ ನಾನು ಯಾವ ಸೆಲ್ ನ ಫಾರ್ಮೆಟ್ ಮಾಡ್ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಹೋಮ್ ಟ್ಯಾಬ್ ಇದೆಯಲ್ಲ, ನಾನು ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಇರುತ್ತೆ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನೋಡಿ ನನಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ನ್ಯೂ ರೂಲ್ ಅಂತಿದೆ. ನ್ಯೂ ರೂಲ್ ಅಂತ ತಗೊಂಡಾಗ ನನ್ಗೆ ಇಲ್ಲಿ ನೋಡಿ ಎಷ್ಟೊಂದು ಆಪ್ಷನ್ಸ್ ಇದೆ. ಈ ಎಲ್ಲ ಆಪ್ಷನ್ಸ್ ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಓನ್ಲಿ ಸೆಲ್ಸ್ ದಟ್ ಕಂಟೈನ್ ಇದು ಸೆಲೆಕ್ಟ್ ಮಾಡ್ತೀನಿ. ಫಾರ್ಮ್ಯಾಟ್ ಓನ್ಲಿ ಸೆಲ್ಸ್ ದಟ್ ಕಂಟೈನ್. ಇಲ್ಲಿ ಹೋಗ್ಬಿಟ್ಟು ಸೆಲ್ ವ್ಯಾಲ್ಯೂ ನನಗೆ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು, ಈ ಸೆಲ್ ವ್ಯಾಲ್ಯೂ ಏನಿದೆಯಲ್ಲ ಇದು ನನಗೆ 40,000 and above ಇರಬೇಕು. ಅದೇ ನಾನು ಕೊಟ್ಟಿದ್ದು 40,000 and above. ಇಲ್ಲಿ ಸ್ಪೆಸಿಫೈ ಮಾಡ್ಬಿಡ್ತೀನಿ. ಇಲ್ಲಿ ಫಾರ್ಮ್ಯಾಟ್ ಇಲ್ಲಿ ಹೋಗ್ಬಿಟ್ಟು ಫಿಲ್ ಕಲರ್ ಏನಿದೆಯಲ್ಲ ಇಲ್ಲಿ ಯಾವ್ದೋ ಒಂದು ಕಲರ್ ಕೊಡ್ತೀನಿ. ಇಲ್ಲಿ ಈ ತರ ಓಕೆ ಅನ್ಕೊಡಿ. ನೋಡಿ ಕಂಪ್ಲೀಟ್ ಆಗಿ ಎಲ್ಲೆಲ್ಲಿ 40,000 ಇದೆ 40,000 and above ಅದು ಫಿಲ್ ಆಗ್ಬಿಡುತ್ತೆ. ಎಲ್ಲ ಹೋಗ್ಬಿಟ್ಟು ನೋಡಿ ಇಲ್ಲಿ ಮತ್ತೆ ಇದನ್ನು ಚೇಂಜ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಯಾವ್ದೋ ಇನ್ನೊಂದು ವ್ಯಾಲ್ಯೂ ಇಲ್ಲಿ ನೋಡಿ, ಅಂದ್ರೆ ನಾನು ಅಕಸ್ಮಾತ್ ಆಗಿ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆದ್ರೆ ಆಟೋಮೆಟಿಕ್ ಆಗಿ ಶೇಡಿಂಗು ಚೇಂಜ್ ಆಗುತ್ತೆ. ಯಾಕಂದ್ರೆ ನಾನು ಅಲ್ಲಿ ಒಂದು ರೂಲ್ ಅಪ್ಲೈ ಮಾಡಿದ್ದೀನಿ. ಈ ಫಾರ್ಮ್ಯಾಟ್ ಈ ಕಂಡೀಷನ್ ಯಾರು ಸ್ಯಾಟಿಸ್ಫೈ ಆಯ್ತು ಅಂದ್ರೆ 40,000 ಗಿಂತ ಜಾಸ್ತಿ ಇತ್ತು ಅಂದ್ರೆ ನನ್ಗಿಲ್ಲಿ
ಈ ವ್ಯಾಲ್ಯೂ ಸೆಲ್ ಏನಿದೆ ಅದು ಫಾರ್ಮ್ಯಾಟ್ ಆಗಬೇಕು. ಈಗ ಇದನ್ನ ಚೇಂಜ್ ಮಾಡಬೇಕು, ಎಲ್ಲೆಲ್ಲಿ 45,000 ಮತ್ತೆ ಅದಕ್ಕಿಂತ ಜಾಸ್ತಿ ಇದೆ ಅದು ಮಾತ್ರ ಫಾರ್ಮ್ಯಾಟ್ ಆಗಬೇಕು. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ರೂಲ್ ಕೊಡಬಾರ್ದು. ಇವಾಗ ನ್ಯೂ ರೂಲ್ ಅಂತ ಕೊಟ್ರೆ ಹೊಸ ರೂಲ್ ಅಪ್ಲೈ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಮ್ಯಾನೇಜ್ ರೂಲ್ ಅಂತ ಕೊಡ್ತೀನಿ. ಆಲ್ರೆಡಿ ರೂಲ್ ಇದ್ರೆ ಅದನ್ನ ನಾನು ಫಾರ್ಮ್ಯಾಟ್ ಮಾಡಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೆಲ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು 40,000 ಅಂತಿದೆಯಲ್ಲ, ಇದನ್ನ 45,000 ಮಾಡ್ಬಿಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ, ಎಲ್ಲೆಲ್ಲಿ 45,000 ಮತ್ತೆ ಅದಕ್ಕಿಂತ ಜಾಸ್ತಿ ಇದೆ ಅಲ್ಲಿ ಮಾತ್ರ ಅಲ್ಲಿಗೆ ವ್ಯಾಲ್ಯೂ ಇದು ಈ ಸೆಲ್ ಏನಿದೆ ಇದು ಶೇಡ್ ಆಗ್ಬಿಡುತ್ತೆ. ಸರಿನಾ? ಪ್ರತಿ ಸರಿ ಈ ತರ ಚೇಂಜ್ ಮಾಡೋ ಅವಶ್ಯಕತೆನೂ ಇರಲ್ಲ. ನಾನೇನ್ ಮಾಡ್ಬೋದು, ಇಲ್ಲಿ ಯಾವ್ದಾರ ಒಂದು ಸೆಲ್ ಅಲ್ಲಿ ನಾನು ವ್ಯಾಲ್ಯೂಸ್ ಕೊಟ್ಬಿಡ್ತೀನಿ. ಲೆಟ್ಸ್ ಸೇ 45,000 ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಕಂಡೀಷನಲ್ ಫಾರ್ಮ್ಯಾಟಿಂಗ್, ಇಲ್ಲಿ ಮ್ಯಾನೇಜ್ ರೂಲ್ ಅಂತ ಕೊಡ್ತೀನಿ. ಇಲ್ಲಿ ಏನಿದೆಯಲ್ಲ ಇದು 45,000 ಇದನ್ನ ತೆಗೆದ್ಬಿಡಿ, ಮತ್ತೆ ಈ ಸೆಲ್ ರೆಫರೆನ್ಸ್ ತಗೊಂಡ್ಬಿಡಿ. ಸೆಲ್ ರೆಫರೆನ್ಸ್ ಅಲ್ಲಿ ಕೂಡ ನಾನು ಮಾಡ್ಬೋದು, ಇದು ಅಬ್ಸಲ್ಯೂಟ್ ಇರಬೇಕು, ರಿಲೇಟಿವ್ ಇರಬಾರ್ದು. ಇಲ್ಲಾಂದ್ರೆ ಏನಾಗುತ್ತೆ, ಒಂದೊಂದ್ ಸೆಲ್ಗೂ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ ಅಂತ ಕೊಟ್ರೆ ನೋಡಿ, ಇಲ್ಲಿ 45,000 ಬರುತ್ತಾ. ಈಗ ನೀವು ಹೋಗ್ಬಿಟ್ಟು 35,000 ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ 35,000 ಎಲ್ಲೆಲ್ಲಿದೆ 35,000 ಅಂಡ್ ಅಬೌವ್ ಅಲ್ಲೆಲ್ಲ ಶೇಡ್ ಆಗ್ತಾ ಹೋಗುತ್ತೆ. ಆತರ ನಾನು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಇದು ಒಂದು ಸೆಲ್ ಶೇಡ್ ಮಾಡಕ್ಕೆ. ಇಲ್ಲಿ ನನಗೆ ಒಂದು ಡೇಟಾ ಇದೆ ಅಂತ ಇಟ್ಕೊಂಡು, ಇದಕ್ಕೆಲ್ಲ ನಾನು ಒಂದು ಇಂಡಿಕೇಟರ್ಸ್ ಹಾಕ್ಬೇಕು. ಇಂಡಿಕೇಟರ್ಸ್ ಅಂದ್ರೆ ಒಂದು ರೇಂಜ್ ಇಂದ ಇನ್ನೊಂದು ರೇಂಜ್ ವ್ಯಾಲ್ಯೂಸ್ಗೆ ಒಂದು ಐಕಾನ್ ಬರಬೇಕು. ಐಕಾನ್ಸ್ ಅಂದ್ರೆ ಒಂದು ಸ್ಮಾಲ್ ಬಟನ್ ತರ ಇರುತ್ತೆ. ಅದು ನನಗೆ ರೇಂಜ್ ಆಫ್ ವ್ಯಾಲ್ಯೂಸ್ ಬೇಸ್ಡ್ ಆನ್ ನನಗೆ ಯಾವ್ದಾದ್ರು ರೇಂಜ್ ಇದೆಯಲ್ಲ, ಸೇ ನನಗೆ 5,000ಕ್ಕಿಂತ ಜಾಸ್ತಿ ಇದೆ ಒಂದು ಬಟನ್ ಬರಬೇಕು, 2,000ದಿಂದ 5,000 ಇದ್ರೆ ಇನ್ನೊಂದು ಕಲರ್ ಬಟನ್ ಬರಬೇಕು, ಅಥವಾ 2,000ಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ಒಂದು ಬಟನ್ ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಇದೆಲ್ಲ, ಇಲ್ಲಿ ನೋಡಿ ಎಷ್ಟೊಂದು ಆಪ್ಷನ್ಸ್ ಇದೆ. ನನಗೆ ಐಕಾನ್ ಸೆಟ್ಸ್, ಇಲ್ಲಿ ಈ ಐಕಾನ್ ಸೆಟ್ಸ್ ಇದೆಯಲ್ಲ ನೋಡಿ, ಇದೆಲ್ಲ ಬಂದು ಪ್ರೀ ಡಿಫೈನ್ಡ್ ಅಂದ್ರೆ ಮುಂಚೆನೆ ಇರುತ್ತಿದೆಲ್ಲ. ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಟ್ರಾಫಿಕ್ ಲೈಟ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ನನಗೆ ಆಟೋಮೆಟಿಕ್ ಆಗಿ ಈ ಐಕಾನ್ಸ್ ಬಂದ್ಬಿಡುತ್ತೆ. ಈ ಐಕಾನ್ಸ್ ಏನ್ ಬಂದಿದೆಯಲ್ಲ ಇದು ಬೈ ಡಿಫಾಲ್ಟ್ ಅದು ಎಕ್ಸೆಲ್ ಕೊಟ್ಬಿಡುತ್ತೆ ನನಗೆ. ಬಟ್ ನನಗೆ ಏನ್ ಬೇಕಂದ್ರೆ 5,000ಕ್ಕಿಂತ ಜಾಸ್ತಿ ಇದ್ರೆ ನನಗೆ ಗ್ರೀನ್ ಕಲರ್ ಬರಬೇಕು, 2,000ದಿಂದ 5,000 ಇತ್ತು ಅಂದ್ರೆ ನನಗೆ ಯೆಲ್ಲೋ ಕಲರ್ ಬರಬೇಕು, 2,000ಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ಲೋ ಅಂದ್ರೆ ರೆಡ್ ಕಲರ್ ಬರಬೇಕು. ಸೊ ಈ ತರ ಮಾಡ್ಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ತೀನಿ, ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ. ಇದು ಡಿಫಾಲ್ಟ್ ಆಗಿ ನಾನು ಕೊಟ್ಬಿಟ್ಟಿದೆ, ಜಸ್ಟ್ ಐಕಾನ್ ಸೆಟ್ಸ್ ಅನ್ನು ಕೊಟ್ಟೆ, ಇಲ್ಲಿ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿದೆ ಬಂದ್ಬಿಡ್ತು. ಬಟ್ ನನಗೇನ್ ಬೇಕಿಲ್ಲಿ ಒಂದು ರೇಂಜ್, ಆ ರೇಂಜ್ ಮೇಲೆ ನನಗೆ ಕಲರ್ಸ್ ಚೇಂಜ್ ಆಗಬೇಕು. ಇಲ್ಲಿ ಹೋಗ್ಬಿಟ್ಟು ಮ್ಯಾನೇಜ್ ರೂಲ್ ಅಂತ ಕೊಡಿ, ಮತ್ತೆ ಡಬಲ್ ಕ್ಲಿಕ್, ನಾನು ಎಡಿಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಆ 3 ಐಕಾನ್ ಏನಿದೆ ಅದಿರುತ್ತೆ, ಇಲ್ಲಿ ಎಲ್ಲ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಇದೇನಾಗಿದೆ, ಇಲ್ಲಿ ಟೈಪ್ ಪರ್ಸೆಂಟೇಜ್ ಅಂತ ಇದೆ. ಆಟೋಮೆಟಿಕ್ ಅದೇನ್ ಮಾಡ್ತು, ಬೈ ಡಿಫಾಲ್ಟ್ ಅನ್ಕೊಂಡ್ ವ್ಯಾಲ್ಯೂಸ್ ಕೊಟ್ಬಿಡ್ತು. ನಾನು ಏನ್ ಮಾಡ್ತೀನಿ, ಪರ್ಸೆಂಟೇಜ್ ಇದೆಯಲ್ಲ ಇಲ್ಲಿ ನಾನು ಕ್ಲಿಕ್ ಮಾಡ್ಬಿಟ್ಟು ನಂಬರ್ ಅನ್ನು ಕೊಡ್ತೀನಿ. ನೋಡಿ ನಂಬರ್ ಅಂತ ನಂಬರ್ ಕೊಟ್ಬಿಟ್ಟು ನಾನು ಇಲ್ಲಿ ಸ್ಪೆಸಿಫೈ ಮಾಡ್ತೀನಿ. ನೋಡಿ ರೆಡ್ ಕಲರ್ ಬೇಕಂದ್ರೆ ಏನ್ ಮಾಡಿದೆ, ಇಲ್ಲಿ ಇದು ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 5,000 ಇದ್ರೆ ಗ್ರೀನ್ ಕಲರ್ ಆಗಬೇಕು. ಮತ್ತೆ ಇಲ್ಲಿ ಗ್ರೇಟರ್ ದನ್ ಈಕ್ವಲ್ಸ್ ಟು 2,000 ಕೊಡ್ತೀನಿ. ಅಂದ್ರೆ ಇಲ್ಲಿ ನೋಡಿ 5,000ಗಿಂತ ಕಮ್ಮಿ ಇದ್ದು 2,000ಗಿಂತ ಜಾಸ್ತಿ ಇದ್ರೆ ನನಗೆ ಯೆಲ್ಲೋ ಕಲರ್ ಬರಬೇಕು. ಸೊ ಎನಿ ವ್ಯಾಲ್ಯೂ ಇಫ್ ಇಟ್ ಈಸ್ ಲೆಸ್ ದ್ಯಾನ್ 2,000 ಅಂದ್ರೆ 2,000ಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ನನಗೆ ರೆಡ್ ಕಲರ್ ಬರಬೇಕು. ಇವಾಗ ನಾನು ಓಕೆ ಅಂತ ಕೊಟ್ಟರೆ ನೋಡಿ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಇವಾಗ ನೋಡಿ, ಸರಿ ಒಂದ್ ಸೆಲ್ ತಗೋಣ, ಸೆಲ್ ತಗೊಂಡು ಚೆಕ್ ಮಾಡೋಣ, ನಾನು ಏನ್ ಕಂಡೀಷನ್ ಕೊಟ್ಟಿದ್ದೀನಲ್ಲ ಫಾರ್ಮ್ಯಾಟಿಂಗ್ ಅದು ಕರೆಕ್ಟಾಗಿ ವರ್ಕ್ ಆಗ್ತಿದೆ ಇಲ್ಲ ಅಂತ. ಇಲ್ಲಿ ಇವಾಗ 3,072 ಇದೆ, ಇದನ್ನ 5,000 ಮಾಡ್ಬಿಡ್ತೀನಿ. 5,000 ಅಬೌವ್. ಇವಾಗ ನನಗೆ 5,000ಗಿಂತ ಜಾಸ್ತಿ ಇದ್ರೆ ಇಲ್ಲಿ ಗ್ರೀನ್ ಕಲರ್ ಬರಬೇಕು. ನೋಡಿ ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ, ನನಗೆ ಇವಾಗ 500ಗಿಂತ ಕಮ್ಮಿ ಇರಬೇಕು, ಅಥವಾ ನನಗೆ 2,000ಗಿಂತ ಕಮ್ಮಿ ಇತ್ತು ಅಂದ್ರೆ ನನಗೆ ರೆಡ್ ಕಲರ್ ಆಗಬೇಕು. ನೋಡಿ 2,000 ಇಂದ 5,000 ವರೆಗೂ ಇತ್ತು ಅಂದ್ರೆ ಅದು ಯೆಲ್ಲೋ ಕಲರ್ ಆಗಬೇಕು. ನೋಡಿ ಇದಕ್ಕೆ ಇಂಡಿಕೇಟರ್ಸ್ ಅಂತ ಕರಿತೀವಿ ನಾವು. ಕೆಲವು ಟೈಮ್ ಏನಾಯ್ತಂದ್ರೆ ನಾನು ಕೆಲವೊಂದು ರಿಪೋರ್ಟ್ಸ್ ಮಾಡ್ತಾ ಇರ್ತೀನಿ, ಅಲ್ಲಿ ನನಗೆ ವ್ಯಾಲ್ಯೂಸ್ ಬೇಡ, ಬರೀ ಆ ಇಂಡಿಕೇಟರ್ಸ್ ಅಷ್ಟೇ ಬೇಕು. ಆ ರೇಂಜ್ ಮೇಲೆ ಇಂಡಿಕೇಟರ್ಸ್ ಕ್ರಿಯೇಟ್ ಮಾಡಿರ್ತೀನಿ. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಈ ಇಂಡಿಕೇಟರ್ಸ್ ನ ಸ್ಪೆಸಿಫೈ ಮಾಡ್ಬೋದು. ಅದು ಬೇಸ್ಡ್ ಆನ್ ನನಗೆ ಕಂಡೀಷನ್ಸ್ ಏನಿದೆಯಲ್ಲ ಅದ್ರ ಮೇಲೆ ಇಲ್ಲಿ ಇಂಡಿಕೇಟರ್ಸ್ ಬರುತ್ತೆ. ನನ್ಗಿಲ್ಲಿ ಇದೇನ್ ವ್ಯಾಲ್ಯೂಸ್ ಇದೆಯಲ್ಲ, ನಂಗೆ ವ್ಯಾಲ್ಯೂಸ್ ಬೇಡ. ಇಲ್ಲಿ ಹೋಗ್ತೀನಿ ಮ್ಯಾನೇಜ್ ರೂಲ್,
ಇಲ್ಲಿ ಹೋಗ್ಬಿಟ್ಟು ಆಲ್ರೆಡಿ ಶೋ ಐಕಾನ್ ಓನ್ಲಿ ಅಂತ ಇರುತ್ತೆ, ಇದು ಸೆಲೆಕ್ಟ್ ಮಾಡ್ತೀನಿ, ಓಕೆ ಮಾಡ್ತೀನಿ. ನೋಡಿ ಇಲ್ಲಿ ನನಗೆ ವ್ಯಾಲ್ಯೂಸ್ ಇದೆ, ಆದ್ರೆ ಬರೀ ಐಕಾನ್ಸ್ ಅಷ್ಟೇ ಡಿಸ್ಪ್ಲೇ ಆಗ್ತದೆ. ಓಕೆ, ಅಲ್ಲಿ ಏನ್ ವ್ಯಾಲ್ಯೂ ಇದೆಯಲ್ಲ ಆ ವ್ಯಾಲ್ಯೂ ಮೇಲೆ ನನಗೆ ಇಂಡಿಕೇಟರ್ಸ್ ತೋರಿಸುತ್ತೆ. ಇವಾಗ ಈ ತರ ಕೆಲವೊಂದು ರಿಪೋರ್ಟ್ಸ್ ನೋಡಿರ್ತೀರ ಇಂಟರ್ನೆಟ್ ಅಲ್ಲೋ ಅಥವಾ ನ್ಯೂಸ್ ಪೇಪರ್ ಅಲ್ಲೋ ಬುಕ್ಸ್ ಅಲ್ಲೋ. ಸೊ ಇದೇ ತರ ಮಾಡೋದು, ಅಂದ್ರೆ ಒಂದು ವ್ಯಾಲ್ಯೂ ಮೇಲೆ ಆ ಇಂಡಿಕೇಟರ್ ಕೊಟ್ಟು ಆ ವ್ಯಾಲ್ಯೂಸ್ ನ ಹೈಡ್ ಮಾಡ್ತೀವಿ. ಆ ವ್ಯಾಲ್ಯೂಸ್ ಡಿಲೀಟ್ ಆಗಿರಲ್ಲ, ಹೈಡ್ ಆಗಿರುತ್ತೆ. ಓಕೆ, ಇದು ಬಂದು ನಿಮ್ಗೆ ಐಕಾನ್ ಸೆಟ್ಸ್ ಅಂತ. ಇಲ್ಲಿ ಮುಂಚೆ ಒಂದು ಫಾರ್ಮೆಟ್ ಕೊಟ್ಬಿಟ್ಟಿದೆ, ಅಂದ್ರೆ ಎಲ್ಲೆಲ್ಲಿ 35,000 ಅದು 45,000 ಇಂದ ಜಾಸ್ತಿ ಇದ್ರೆ ಇದು ಶೇಡ್ ಆಗಬೇಕು ಅಂತ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಂಡೀಷನ್ ಫಾರ್ಮೆಟ್ ಇದನ್ನ ತೆಗೆದ್ಬಿಡ್ತೀನಿ, ಅಂದ್ರೆ ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡ್ಬೇಕಾದ್ರೆ ಎರಡು ತರ ಇರುತ್ತೆ, ಒಂದು ಸೆಲೆಕ್ಟೆಡ್ ಸೆಲ್ಸ್ ಮೇಲೆ, ಇಲ್ಲಾಂದ್ರೆ ಎಂಟೈರ್ ಶೀಟ್. ಎಂಟೈರ್ ಶೀಟ್ ಅನ್ನು ಕೊಟ್ಬಿಟ್ರೆ ನಾನು ಆ ಶೀಟ್ ಅಲ್ಲಿ ಎಲ್ಲೆಲ್ಲಿ ಫಾರ್ಮೆಟ್ಸ್ ಕೊಟ್ಟಿದ್ದೀನಿ ಅಲ್ಲೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಇಲ್ಲ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ರೂಲ್ಸ್ ಸೆಲೆಕ್ಟೆಡ್ ಸೆಲ್ ಅಂತ ಕೊಟ್ರೆ ಬರೀ ಆ ಸೆಲೆಕ್ಟೆಡ್ ಸೆಲ್ಸ್ ಏನಿದೆಯಲ್ಲ ಅಲ್ಲಿ ಮಾತ್ರ ಕ್ಲಿಯರ್ ಆಗುತ್ತೆ. ಈ ತರ ಸರಿ, ಇದನ್ನ ನಾನು ಕ್ಲಿಯರ್ ಮಾಡಿದೆ. ಇಲ್ಲೇನ್ ಮಾಡ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇನ್ನೊಂದ್ ತರ ಫಾರ್ಮ್ಯಾಟ್ಸ್ ಇದೆ, ಅದು ಬಂದು ಡೇಟಾ ಬಾರ್ಸ್ ಅಂತ. ಈ ಡೇಟಾ ಬಾರ್ಸ್ ಏನ್ ಮಾಡುತ್ತೆ ಅಂದ್ರೆ ಇದು ನನಗೆ ಚಾರ್ಟ್ ತರ ಕೊಡುತ್ತೆ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಯಾವ್ದೋ ಒಂದು ಸೆಲೆಕ್ಟ್ ಮಾಡೋಣ, ಲೆಟ್ಸ್ ಸೇ ಅಲ್ಲಿ ಸೆಲೆಕ್ಟ್ ದಿಸ್ ಆರೆಂಜ್. ನೋಡಿ ಇಲ್ಲಿ ಚಾರ್ಟ್ ತರ ಡಿಸ್ಪ್ಲೇ ಆಗುತ್ತೆ. ಇದು ಹೆಂಗ್ ಬರುತ್ತೆ ಅಂದ್ರೆ ಇಲ್ಲಿ ಏನ್ ವ್ಯಾಲ್ಯೂಸ್ ಇದೆಲ್ಲ ಅದ್ರ ಮೇಲೆ ಇಲ್ಲಿ ನನಗೆ ಈ ಬಾರ್ಸ್ ಬರುತ್ತೆ. ಇದನ್ನ ಸಾರ್ಟ್ ಮಾಡ್ಬಿಟ್ರೆ ಇಲ್ಲಿ ಹೋಗ್ಬಿಟ್ಟು ಡೇಟಾ ಸಾರ್ಟ್, ನನಗೆ ಈ ಟೋಟಲ್ ಮೇಲೆ ಸಾರ್ಟ್ ಮಾಡ್ತೀನಿ. ನೋಡಿ ಹೈಯೆಸ್ಟ್ ಲೋಯೆಸ್ಟ್ ಅಂತ ಮಾಡೋಣ. ನೋಡಿ ಈ ತರ ಚಾರ್ಟ್ ತರ ಬಂದ್ಬಿಡು. ನನಗೆ ಇಲ್ಲಿ ವ್ಯಾಲ್ಯೂಸ್ ಇದೆ, ನನಗೆ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗಬಾರ್ದು. ಇಲ್ಲಿ ಇಂಡಿಕೇಟರ್ಸ್ ನಾನು ಏನು ಹೈಡ್ ಮಾಡಿದ್ನಲ್ಲ ಅದೇ ತರ ಆಪ್ಷನ್ ಇದರಲ್ಲೂ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ಹೋಮ್ ಟ್ಯಾಬ್ ಅಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್, ಮ್ಯಾನೇಜ್ ರೂಲ್ಸ್ ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ನೋಡಿ ಶೋ ಬಾರ್ ಓನ್ಲಿ ಅಂತ ಇರುತ್ತೆ. ಓಕೆ ಅಂತ ಮಾಡಿದ್ರೆ ನೋಡಿ ವ್ಯಾಲ್ಯೂಸ್ ಡಿಲೀಟ್ ಆಗಿರಲ್ಲ, ಇಲ್ಲಿ ಹೈಡ್ ಆಗಿರುತ್ತೆ. ಇಲ್ಲ ಅಂದ್ರೆ ನನಗೆ ಇಲ್ಲಿ ವ್ಯಾಲ್ಯೂಸ್ ಇರುತ್ತೆ. ಓಕೆನಾ? ಸೊ ಆತರ ಇದು ಬಂದು ಡೇಟಾ ಬಾರ್ಸ್ ಅಂತ. ಅಂದ್ರೆ ನನಗೆ ಡೇಟಾ ಚಾರ್ಟ್ಸ್ ತರ ನೋಡ್ಬೇಕು ಅಂದ್ರೆ ನಾನು ಈ ತರನು ಕೊಡ್ಬೋದು. ಸರಿ, ನೆಕ್ಸ್ಟ್ ಇನ್ನೊಂದು ಆಪ್ಷನ್ ನೋಡೋಣ. ಇಲ್ಲಿ ಒಂದಷ್ಟು ನೇಮ್ಸ್ ಇದಾವೆ. ಈ ನೇಮ್ಸ್ ಏನಿದೆ ನನಗೆ ಎಲ್ಲೆಲ್ಲಿ ಡೂಪ್ಲಿಕೇಟ್ ಇದೆ ಅದೆಲ್ಲ ಹೈಲೈಟ್ ಆಗಬೇಕು. ನನ್ನ ಕಂಡೀಷನ್ ಅಂದ್ರೆ ಅಕಸ್ಮಾತ್ ಆಗಿ ಯಾವ್ದಾದ್ರು ನೇಮ್ಸ್ ಇಲ್ಲಿ ಡೂಪ್ಲಿಕೇಟ್ ಇದ್ರೆ ಅದು ಹೈಲೈಟ್ ಆಗಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಕಂಡೀಷನ್ ಫಾರ್ಮ್ಯಾಟಿಂಗ್ ಹೋಗ್ತೀನಿ. ನೋಡಿ ಇಲ್ಲಿ ನಾನು ಬೇಕಾದ್ರೆ ನ್ಯೂ ರೂಲ್ಗೆ ಹೋಗಿ ಇಲ್ಲಿ ಫಾರ್ಮ್ಯಾಟ್ ಓನ್ಲಿ ಯೂನಿಕ್ ವ್ಯಾಲ್ಯೂಸ್ ಅಥವಾ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ಇದೆಲ್ಲ ಇಲ್ಲೂ ಮಾಡ್ಬೋದು. ಎಲ್ಲ ಆಪ್ಷನ್ಸ್ ಇಲ್ಲೇನಿದೆ ಅದು ನನಗೆ ಇಲ್ಲೂ ಇರುತ್ತೆ. ನೋಡಿ ಹೈಲೈಟ್ ಅಲ್ಲೇನಿದೆಲ್ಲ ಅದೇ ವ್ಯಾಲ್ಯೂಸ್ ಇಲ್ಲೂ ಇರುತ್ತೆ. ನೋಡಿ ಇಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ಇದೆಯಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯೂನಿಕ್ ಅಥವಾ ಡೂಪ್ಲಿಕೇಟ್ ಇದೆಲ್ಲ ಬಂದು ನಿಮಗೆ ಆಲ್ರೆಡಿ ಶೇಡಿಂಗ್ಸ್ ಇರುತ್ತೆ. ಇಲ್ಲ ನಾನು ಇಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ ಅಂದ್ರೆ ನ್ಯೂ ರೂಲ್, ಇದನ್ನು ಫೈನ್ ಇಲ್ಲೂ ಮಾಡ್ಬೋದು. ಸೊ ಇಲ್ಲಿರೋ ಆಪ್ಷನ್ಸ್ ಅಲ್ಲೂ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಓನ್ಲಿ ಯೂನಿಕ್ ವ್ಯಾಲ್ಯೂಸ್ ಅಥವಾ ಡೂಪ್ಲಿಕೇಟ್ ವ್ಯಾಲ್ಯೂಸ್, ಇಲ್ಲಿ ನಾನು ಸೆಲೆಕ್ಟ್ ಮಾಡಬೇಕು ಡೂಪ್ಲಿಕೇಟ್ ಬೇಕಾ ಯೂನಿಕ್ ಬೇಕಾ ಅಂತ. ಇಲ್ಲಿ ಹೋಗ್ಬಿಟ್ಟು ಎಲ್ಲಾ ಡೂಪ್ಲಿಕೇಟ್ ವ್ಯಾಲ್ಯೂಸ್ ನಾನು ಸೆಲೆಕ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಹೋಗ್ತೀನಿ, ಶೇಡಿಂಗ್ ಇದು ಕೊಟ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ ಎಲ್ಲಾದ್ರೂ ಡೂಪ್ಲಿಕೇಟ್ ಇದ್ರೆ ಅದು ಹೈಲೈಟ್ ಆಗುತ್ತೆ. ಯಾವ್ದು ಹೈಲೈಟ್ ಆಗಿಲ್ಲ ಅಂದ್ರೆ ಯಾವ್ದು ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇಲ್ಲ ಅಂತ. ಇಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡಿ ಇದು ಡೂಪ್ಲಿಕೇಟ್ ಆಯ್ತು. ಡೂಪ್ಲಿಕೇಟ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರೋ ವ್ಯಾಲ್ಯೂಸ್. ನೋಡಿ ಎಲ್ಲೆಲ್ಲಿ ಡೂಪ್ಲಿಕೇಟ್ ಇದೆ ಅದೆಲ್ಲ ಹೈಲೈಟ್ ಆಗುತ್ತೆ. ನಾನು ಕ್ರೈಟೀರಿಯಾ ಕೊಟ್ಟಿದ್ದೆ ಅದು ಎಲ್ಲೆಲ್ಲಿ ಡೂಪ್ಲಿಕೇಟ್ ಇದೆ ಅದೆಲ್ಲ ಹೈಲೈಟ್ ಆಗಬೇಕು ಅಂತ. ನಾನು ಇಲ್ಲಿ ಹೋಗ್ತೀನಿ, ಇವಾಗ ಸೆಲೆಕ್ಟ್ ಮಾಡ್ತೀನಿ, ಕಂಡೀಷನ್ ಫಾರ್ಮ್ಯಾಟಿಂಗ್, ಇಲ್ಲಿ ಮ್ಯಾನೇಜ್ ರೂಲ್ ಅನ್ನು ಕೊಡ್ತೀನಿ. ಇಲ್ಲೇನಿದೆಯಲ್ಲ ನಾನು ಡೂಪ್ಲಿಕೇಟ್ ವ್ಯಾಲ್ಯೂಸ್ ಕೊಟ್ಟಿದ್ನಲ್ಲ ಇದನ್ನ ಯುನೀಕ್ ವ್ಯಾಲ್ಯೂಸ್ ಅಂತ ಮಾಡ್ಬಿಡ್ತೀನಿ. ಯುನೀಕ್ ಅಂದ್ರೆ ಡೂಪ್ಲಿಕೇಟ್ ಇರಬಾರ್ದು, ಬರೀ ಒಂದೇ ವ್ಯಾಲ್ಯೂ ಇರಬೇಕು. ನಾನು ಏನ್ ರೇಂಜ್ ಸೆಲೆಕ್ಟ್ ಮಾಡಿರ್ತೀನಿ ಅದರಲ್ಲಿ ಒಂದೇ ವ್ಯಾಲ್ಯೂ ಇದ್ರೆ ಇದು ನನಗೆ ಫಾರ್ಮ್ಯಾಟ್ ಆಗಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ ಎಲ್ಲೆಲ್ಲಿ ಡೂಪ್ಲಿಕೇಟ್ಸ್ ಇದೆ ಅವೆಲ್ಲ ಹೈಲೈಟ್ ಆಗಲ್ಲ, ರಿವರ್ಸ್ ಅಷ್ಟೇ. ಅಂದ್ರೆ ಇವಾಗ ನನಗೆ ಡೂಪ್ಲಿಕೇಟ್ ಅಂದ್ರೆ ಎಲ್ಲಿ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇದೆ ಅದ್ ಮಾತ್ರ ಹೈಲೈಟ್ ಆಗಿರುತ್ತೆ. ಯುನೀಕ್ ಅಂದ್ರೆ ಎಲ್ಲೆಲ್ಲಿ ಸಿಂಗಲ್ ವ್ಯಾಲ್ಯೂಸ್ ಇದೆ ಅದ್ ಮಾತ್ರ ಹೈಲೈಟ್ ಆಗುತ್ತೆ. ರೈಟ್, ಓಕೆ. ಮತ್ತೆ ಇದು ಬಂದು ನಾರ್ಮಲ್ ಅಂದ್ರೆ ಒಂದು ಸಿಂಪಲ್ ಕಂಡೀಷನ್ ಫಾರ್ಮ್ಯಾಟಿಂಗ್. ಏನಾಗುತ್ತೆ ನನಗೆ ಇಲ್ಲಿ ಕೆಲವೊಂದು ಏನೋ ಸಿಂಪಲ್ ಆಗಿ ಒಂದು ಫಾರ್ಮ್ಯಾಟಿಂಗ್ ಮಾಡ್ಬೇಕು ಅಂದ್ರೆ ನಾನು ಈ ತರ ಯೂಸ್ ಮಾಡ್ಬೋದು. ಕೆಲವು ಟೈಮ್ ಏನಾಯ್ತು ಅಂದ್ರೆ ನನಗೆ ಇದಕ್ಕಿಂತ ಜಾಸ್ತಿ ಅಂದ್ರೆ ಇಲ್ಲಿ ಏನ್ ಪ್ರೀ ಡಿಫೈನ್ಡ್ ಏನ್ ಇದೆಯಲ್ಲ ಇಲ್ಲಿ ಇದೆಲ್ಲ ಬಿಟ್ಟು ನಾನು ಬೇರೆ ಅಡ್ವಾನ್ಸ್ಡ್ ಆಗಿ ಫಾರ್ಮ್ಯಾಟಿಂಗ್ ಮಾಡಬೇಕು. ಅವಾಗ ಏನ್ ಮಾಡ್ತೀನಿ ಅಂದ್ರೆ
ಕೆಲವೊಂದು ಫಾರ್ಮುಲಾಸ್ ನಾವು ಏನ್ ಕಲ್ತಿದ್ವಲ್ಲ ಫಂಕ್ಷನ್ಸ್ ಅದನ್ನ ಯೂಸ್ ಮಾಡ್ಕೊಂಡು ಫಾರ್ಮ್ಯಾಟಿಂಗ್ ಮಾಡ್ಬೋದು. ಹೆಂಗ್ ಮಾಡ್ಬೋದು? ಅದಕ್ಕೆ ನಾವು ಅಡ್ವಾನ್ಸ್ಡ್ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ಹೋಗ್ಬಿಟ್ಟು ಅದೇ ನಂದ ಅಡ್ವಾನ್ಸ್ಡ್ ಅಲ್ಲ, ನಿಮ್ಮ ಅಕಸ್ಮಾತ್ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಗಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಚೆನ್ನಾಗಿ ಗೊತ್ತಾಗ್ಬಿಡ್ತು ಅಂದ್ರೆ ಅದನ್ನು ಸಿಂಪಲ್ ಇರುತ್ತೆ. ರೈಟ್. ಸೊ ಈ ಆಪ್ಷನ್ಸ್ ನಾವೇನ್ ಮಾಡ್ತಾ ಇದೀವಲ್ಲ ಇದೆಲ್ಲ ಬಂದು ನಿಮ್ಗೆ ಡೈರೆಕ್ಟ್ ಆಗಿ ಪ್ರೀ ಡಿಫೈನ್ಡ್ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಲ್ಲ. ಅಂದ್ರೆ ಇಲ್ಲಿರೋ ಆಪ್ಷನ್ಸ್ ಇರಲ್ಲ. ಇದು ಬಿಟ್ಟು ನಾನು ಬೇರೆ ಏನಾದ್ರು ಮಾಡ್ಬೋದಾ ಅಂದ್ರೆ ಬೇಸ್ಡ್ ಆನ್ ಸಮ್ ಫಾರ್ಮುಲಾಸ್ ಕಸ್ಟಮೈಸ್ಡ್ ಫಂಕ್ಷನ್ಸ್ ಕಂಡೀಷನ್ ಫಾರ್ಮ್ಯಾಟಿಂಗ್ ಏನ್ ಮಾಡ್ತೀನಲ್ಲ ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ಬೋದು. ಅಂದ್ರೆ ಇಲ್ಲಿ ಏನ್ ಆಪ್ಷನ್ಸ್ ಇದಾವಲ್ಲ ಇದು ಬಿಟ್ಟು ಇಲ್ಲೇನಿದೆ ಫಾರ್ಮುಲಾ ಕಸ್ಟಮೈಸ್ಡ್, ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ರಿಕ್ವೈರ್ಮೆಂಟ್ ನೋಡ್ಕೊಳ್ಳೋಣ. ಇಲ್ಲೊಂದು ಟೇಬಲ್ ಇದೆ. ಈ ಟೇಬಲ್ ಅಲ್ಲಿ ನನಗೆ ಎಲ್ಲೆಲ್ಲಿ ಟೆಕ್ಸ್ಟ್ ಇದೆ ಅದೆಲ್ಲ ಹೈಲೈಟ್ ಆಗಬೇಕು. ನೆಕ್ಸ್ಟ್ ಟೇಬಲ್ ಎಲ್ಲೆಲ್ಲಿ ನನಗೆ ಸ್ಯಾಟರ್ಡೆ ಮತ್ತೆ ಸಂಡೇ ಇದೆ ಅದೆಲ್ಲ ಹೈಲೈಟ್ ಆಗಬೇಕು. ಇನ್ನೊಂದು ಟೇಬಲ್ ಏನಿದೆ ಇಲ್ಲಿ ನಾನು ಇಲ್ಲಿ ಏನ್ ವ್ಯಾಲ್ಯೂ ಕೊಡ್ತೀನಲ್ಲ ಅಂದ್ರೆ ಇಲ್ಲಿ ಏನ್ ನೇಮ್ ಕೊಡ್ತೀನಿ ಅದು ಇಲ್ಲಿ ನನಗೆ ಶೇಡ್ ಆಗಬೇಕು. ಅಂದ್ರೆ ಕಂಪ್ಲೀಟ್ ರೋ ನನಗೆ ಕಲರ್ ಆಗಬೇಕು. ಇದು ನನ್ನ ರಿಕ್ವೈರ್ಮೆಂಟ್. ಫಸ್ಟ್ ಎಕ್ಸಾಂಪಲ್ ತಗೋಣ. ಈ ಸೆಲೆಕ್ಟ್ ಮಾಡ್ತೀನಿ, ಕಂಡೀಷನ್ ಫಾರ್ಮ್ಯಾಟಿಂಗ್ ಹೋಗ್ತೀನಿ, ನ್ಯೂ ರೂಲ್. ಇಲ್ಲಿ ಇವಾಗ ಬರೀ ಟೆಕ್ಸ್ಟ್ ಹೈಲೈಟ್ ಮಾಡಕ್ಕೆ ಇಲ್ಲಿ ಆಪ್ಷನ್ಸ್ ಇಲ್ಲ. ಅದಕ್ಕೇನ್ ಮಾಡ್ತೀನಿ, ಇಲ್ಲಿ ಯೂಸ್ ಆಫ್ ಫಾರ್ಮುಲಾ ಅಂತಿದೆ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಫಾರ್ಮುಲಾ ಸೆಕ್ಷನ್ ಬರುತ್ತೆ ನೋಡಿ, ಬೇರೆ ಯಾವುದಕ್ಕೂ ಬರಲ್ಲ. ಇದನ್ನ ಫಾರ್ಮುಲಾ ಕೊಟ್ರೆ ನನಗೆ ಒಂದು ಫಾರ್ಮುಲಾ ಸೆಕ್ಷನ್ ಬರುತ್ತೆ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಈಕ್ವಲ್ಸ್ ಈಸ್ ಟೆಕ್ಸ್ಟ್ ಅಂತ ಒಂದು ಫಂಕ್ಷನ್ ಇದೆ. ಈಸ್ ಟೆಕ್ಸ್ಟ್ ಅಂದ್ರೆ ಇಲ್ಲಿ ಯಾವ್ದಾದ್ರು ಟೆಕ್ಸ್ಟ್ ವ್ಯಾಲ್ಯೂ ಇದೆಲ್ಲ ಅದೆಲ್ಲ ಕಂಡೀಷನ್. ಅಂದ್ರೆ ಅದು ಏನ್ ಕಂಡೀಷನ್ ಇದೆ ಅದು ಟೆಕ್ಸ್ಟ್ ಇದ್ರೆ ಹೈಲೈಟ್ ಮಾಡಬೇಕು. ಟೆಕ್ಸ್ಟ್ ಇದ್ರೆ ಹೈಲೈಟ್ ಮಾಡಬೇಕು. ಅಂದ್ರೆ ಈಸ್ ಟೆಕ್ಸ್ಟ್ ಆಫ್ ದಿಸ್ ವ್ಯಾಲ್ಯೂ. ಇಲ್ಲಿ ನೋಡಿ, ಇದು ನನಗೆ ಅಬ್ಸಲ್ಯೂಟ್ ಇದೆ ಅಂದ್ರೆ ನಾನು ಇವಾಗ ಎಲ್ಲಾ ವ್ಯಾಲ್ಯೂಸ್ ಚೆಕ್ ಮಾಡಬೇಕು. ಇದು ಅಬ್ಸಲ್ಯೂಟ್ ಆಗ್ಬಿಟ್ರೆ ಇದೊಂದು ವ್ಯಾಲ್ಯೂ ಮಾತ್ರ ಚೆಕ್ ಮಾಡುತ್ತೆ. ಅದಕ್ಕೇನ್ ಮಾಡ್ತೀನಿ, ಅದನ್ನ ರಿಲೇಟಿವ್ ಮಾಡ್ಬಿಡ್ತೀನಿ ಈ ತರ, ಕ್ಲೋಸ್ ಬ್ರಾಕೆಟ್. ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಅಂತಿದೆಯಲ್ಲ ಯಾವ್ದಾನ ಒಂದು ಸೆಲ್ ಕಲರ್ ಕೊಟ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ನೋಡಿ, ಎಲ್ಲೆಲ್ಲಿ ಟೆಕ್ಸ್ಟ್ ಇದೆ ಅಲ್ಲೆಲ್ಲ ಹೈಲೈಟ್ ಆಗುತ್ತೆ. ನೆಕ್ಸ್ಟ್ ನನಗೆ ಸ್ಯಾಟರ್ಡೆ ಸಂಡೇ ಹೈಲೈಟ್ ಆಗಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಕಂಡೀಷನ್ ಫಾರ್ಮ್ಯಾಟಿಂಗ್ ಇಲ್ಲಿ ಹೋಗ್ಬಿಟ್ಟು ಮತ್ತೆ ಇಲ್ಲಿ ನ್ಯೂ ರೂಲ್ ಅಂತ ಕೊಡ್ತೀನಿ, ಇಲ್ಲಿ ಫಾರ್ಮುಲಾ ಹೋಗ್ತೀನಿ. ಇಲ್ಲಿ ನನಗೆ ಫಾರ್ಮ್ಯಾಟ್ ವ್ಯಾಲ್ಯೂಸ್ ಅಂತ ಇದೆಯಲ್ಲ ಫಾರ್ಮುಲಾದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಈಕ್ವಲ್ಸ್ ವೀಕ್ ಡೇ ಆಫ್ ದಿಸ್ ವ್ಯಾಲ್ಯೂ. ಮತ್ತೆ ಇದನ್ನ ಅಷ್ಟೇ ಇಲ್ಲಿ ಏನ್ ಮಾಡ್ತೀನಿ, ರಿಲೇಟಿವ್ ಮಾಡ್ಬಿಡ್ತೀನಿ, ಈಕ್ವಲ್ಸ್ 1. ವೀಕ್ ಡೇ ಫಂಕ್ಷನ್ ಏನ್ ಮಾಡುತ್ತೆ, ಅದು ನನಗೆ ವೀಕ್ ಡೇದು ಸೀರಿಯಲ್ ನಂಬರ್ ಕೊಡುತ್ತೆ. ಸಂಡೇ ಇಸ್ 1, ಮಂಡೇ ಇಸ್ 2 ಆತರ ಸ್ಯಾಟರ್ಡೆ ವರೆಗೂ ಇದು ಕೊಡುತ್ತೆ. ಸ್ಯಾಟರ್ಡೆ ಬಂದು 7 ಅಂತ ಇರುತ್ತೆ. ನನಗೆ ಇವಾಗ ಬೇಕಾಗಿರೋದೇನೋ ವೀಕ್ ಡೇ 1 ಮತ್ತೆ 7 ಇದ್ರೆ ಇಲ್ಲಿ ಹೈಲೈಟ್ ಆಗಬೇಕು. ಫಸ್ಟ್ ಸಂಡೇ ಮಾಡೋಣ, ಆಮೇಲೆ ಸ್ಯಾಟರ್ಡೆ ಸಂಡೇ ಎರಡಕ್ಕೂ ಮಾಡೋಣ ಅಂತ ತೋರಿಸ್ತೀನಿ. ಇಲ್ಲಿ ಫಾರ್ಮ್ಯಾಟ್ ಓಕೆ ಅಂತ ಕೊಟ್ಟರೆ ನೋಡಿ, ಯಾಕಂದ್ರೆ ಅಲ್ಲಿ ವೀಕ್ ಡೇ 1 ಅಂತ ಕೊಟ್ಟೆ. ಈಗ ನಂಗೆ ಸ್ಯಾಟರ್ಡೇನು ಹೈಲೈಟ್ ಆಗಬೇಕು. ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಮ್ಯಾನೇಜ್ ರೂಲ್ ಹೋಗ್ತೀನಿ, ಡಬಲ್ ಕ್ಲಿಕ್. ಯಾಕಂದ್ರೆ ನಾನು ಎಡಿಟ್ ಮಾಡ್ತೀನಿ, ಇಲ್ಲಿ ಇದೆಲ್ಲ ಇದೆ ವೀಕ್ ಡೇ, ಇದನ್ನ ಕಟ್ ಮಾಡ್ತೀನಿ. ಆರ್ ಆಪರೇಟರ್ ಇದೇನ್ ಮಾಡುತ್ತೆ, ನನಗೆ ಮಲ್ಟಿಪಲ್ ಕಂಡೀಷನ್ಸ್ ಚೆಕ್ ಮಾಡುತ್ತೆ. ಸೊ ಒಂದ್ ಕಂಡೀಷನ್ ಏನು, ಅದು ಈಕ್ವಲ್ಸ್ 1 ಅಂದ್ರೆ ವೀಕ್ ಡೇ 1 ಇದ್ರೆ, ವೀಕ್ ಡೇ ಸಂಡೇ ಇದ್ರೆ ಹೈಲೈಟ್ ಮಾಡಬೇಕು. ನಂಗೆ ಇನ್ನೊಂದು ಆಪ್ಷನ್ ಬೇಕು, ಕಾಮ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಬಂದು ವೀಕ್ ಡೇ ಅಕಸ್ಮಾತ್ ಏನಾದ್ರು 2 ಇದ್ರೆ, ಸಾರಿ 7 ಇದ್ರೆ, 7 ಬಂದು ಸ್ಯಾಟರ್ಡೆಗೆ, ಕ್ಲೋಸ್ ಬ್ರಾಕೆಟ್. ಇದು ಸಂಡೇ, ಇದು ಸ್ಯಾಟರ್ಡೆ. ಓಕೆ ಅಂತ ಕೊಟ್ರೆ ನೋಡಿ, ಸ್ಯಾಟರ್ಡೆ ಮತ್ತೆ ಸಂಡೇ ಹೈಲೈಟ್ ಆಗುತ್ತೆ. ಫೈನ್. ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ. ನೋಡಿ, ಇಲ್ಲೊಂದು ಟೇಬಲ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಬಾಬ್ ಅಂತ ಕೊಡ್ತೀನಿ. ನನಗೆ ಇಲ್ಲಿ ಬಾಬ್ ಏನಿದೆ ಅದು ಹೈಲೈಟ್ ಆಗಬೇಕು. ಇಲ್ಲ ಅವಾಗ ಟೈಪ್ ಮಾಡೋ ಬದಲು ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಡೇಟಾ, ಇಲ್ಲೊಂದು ಡೇಟಾ ವ್ಯಾಲಿಡೇಷನ್ ಅಂತಿದೆ. ಇದು ನಿಮಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಬರುತ್ತಿದ್ದು ಲಿಸ್ಟ್ ಅಂತ ಕೊಟ್ರೆ ನಾನು ಲಿಸ್ಟ್ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನೀವು ಟೈಪ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾನು ಜಸ್ಟ್ ನಿಮ್ಗೆ ಇದೊಂದು ಲಿಸ್ಟ್ ಮಾಡ್ತಾ ಇದೀನಿ. ಕ್ಲೌಡ್ ನಾನು ಸೆಲೆಕ್ಟ್ ಮಾಡಿದ್ರೆ ಇದು ನಿಮ್ಗೆ ಸಪ್ರೇಟ್ ಚಾಪ್ಟರ್ ಇದೆ. ನೆಕ್ಸ್ಟ್ ಚಾಪ್ಟರ್ ನಾನು ಹೇಳ್ತೀನಿ ಇದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ.
ಇದು ಇನ್ಸ್ಟೆಡ್ ಆಫ್ ಟೈಪಿಂಗ್ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲೊಂದು ಡ್ರಾಪ್ ಡೌನ್ ತರ ಮಾಡ್ಕೊಂಡು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ನಾನು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀನಿ, ಆ ಡೇಟಾ ಇಲ್ಲಿ ಹೈಲೈಟ್ ಆಗ್ಬೇಕಂದ್ರೆ ಆ ರೆಕಾರ್ಡ್ ಇಲ್ಲಿ ಹೈಲೈಟ್ ಆಗ್ಬೇಕು. ಅದಕ್ಕೇನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೋಗ್ಬಿಟ್ಟು ಕಂಡೀಷನಲ್ ಫಾರ್ಮ್ಯಾಟಿಂಗ್, ನ್ಯೂ ರೂಲ್, ಫಾರ್ಮುಲಾ ಕೊಡ್ತೀನಿ. ಸಿಂಪಲ್ ಫಾರ್ಮುಲಾ ಅಷ್ಟೇ. ಹಿಂಗೆ ಈಕ್ವಲ್ಸ್, ಇದು ಅದು ಫಿಕ್ಸ್ಡ್ ಆಗಿರಲಿ, ಯಾಕಂದ್ರೆ ಅದೊಂದು ವ್ಯಾಲ್ಯೂ ಮೇಲೆ ಇದೆಲ್ಲ ನಾನು ಹೈಲೈಟ್ ಮಾಡ್ತೀನಿ. ಈಕ್ವಲ್ಸ್, ಇದು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕಾಲಮ್ ಏನಿದೆಲ್ಲ ಇದು ಮಾತ್ರ ಫಿಕ್ಸ್ ಆಗ್ಬೇಕು, ಯಾಕಂದ್ರೆ ನೇಮ್ ಇರೋದು ಈ ಕಾಲಮ್ ಅಲ್ಲಿ ಅಷ್ಟೇ. F4 ನೋಡಿ, ಹೈಲೈಟ್ ಮಾಡೋಣ. ಬೇರೆ ಕಲರ್ ತಗೋಣ, ಯಾಕಂದ್ರೆ ಅದೇ ಕಲರ್ ಇದೆ, ಬ್ಲೂ ಕಲರ್ ತಗೋತೀನಿ. ನೋಡಿ, ಈ ಪಾಪ್ ಅಂತಿದೆ, ಇಲ್ಲಿ ಏನ್ ನಾನು ಸೆಲೆಕ್ಟ್ ಮಾಡಿದೆನಲ್ಲ ನೇಮು, ಅದು ಹೈಲೈಟ್. ಇಲ್ಲಿ ಹೋಗ್ಬಿಟ್ಟು ಈಗ ನಾನು ಬೇರೆ ಏನೋ ಕೊಡ್ತೀನಿ, ಹೆರಾಲ್ಡ್. ನೋಡಿ, ಇಲ್ಲಿ ಹೋಗ್ತೀನಿ. ಇವಾಗ ಇದು ನಾನು ಏನ್ ಸೆಲೆಕ್ಟ್ ಮಾಡ್ತೀನಲ್ಲ ಆ ಸೆಲೆಕ್ಟೆಡ್ ನೇಮ್ ಮೇಲೆ ಅದು ಹೈಲೈಟ್ ಆಗ್ತಾ ಹೋಗುತ್ತೆ. ಸೊ ಈ ತರ ಫಾರ್ಮೆಟಿಂಗ್ ಕೂಡ ನಾನು ಮಾಡ್ಬೋದು. ರೈಟ್, ನೆಕ್ಸ್ಟ್ ಇಲ್ಲಿ ಇನ್ನೊಂಥರ ಫಾರ್ಮ್ಯಾಟಿಂಗ್. ಕೆಲವು ಟೈಮ್ ಏನ್ ಮಾಡ್ತೀನಿ, ಈ ರಿಪೋರ್ಟಿಂಗ್ಸ್ ಮಾಡ್ಬೇಕಾದ್ರೆ ನಮಗೆ ಕೆಲವೊಂದು ಸೆಲ್ಸ್ ಅಥವಾ ರೋಸ್ ನನಗೆ ಹೈಲೈಟ್ ಆಗಬೇಕು. ಇಲ್ಲಿ ನನಗೆ ರೋ ನಂಬರ್ ಏನಿದೆಯಲ್ಲ, ಇಲ್ಲಿ ಆಲ್ಟರ್ನೇಟಿವ್ ರೋಸ್ ನನಗೆ ಹೈಲೈಟ್ ಆಗಬೇಕು. ಈ ತರ ಇದೊಂದು. ನೆಕ್ಸ್ಟ್ ಅಂತೂ ನೀವು ಕೆಲವೊಂದು ರಿಪೋರ್ಟ್ಸ್ ನೋಡಿರ್ತೀರಾ, ಆಲ್ಟರ್ನೇಟಿವ್ ರೋಸ್ ಎಲ್ಲ ಹೈಲೈಟ್ ಆಗಿರುತ್ತೆ. ಸೊ ಆ ತರ ಮಾಡಬೇಕು ಅಂದ್ರೆ ಎಕ್ಸೆಲ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಆಪ್ಷನ್ ಇಲ್ಲ, ನಾನು ಹೋಗ್ಬಿಟ್ಟು ಕಂಡೀಷನ್ ಫಾರ್ಮೆಟಿಂಗ್ ಕೊಟ್ಟು ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲಿ ಕೆಲವೊಂದು ಫಾರ್ಮ್ಯಾಟ್ಸ್ ಇದಾವೆ, ಅದನ್ನ ಕೂಡ ನೀವು ಮಾಡಬಹುದು. ಬಟ್ ಅದೆಲ್ಲ ಬೇಡ. ಇವಾಗ ಕಂಡೀಷನ್ ಫಾರ್ಮೆಟಿಂಗ್ ಕಲಿತಾ ಇದೀವಿ. ಕಂಡೀಷನ್ ಫಾರ್ಮೆಟಿಂಗ್ ಅಲ್ಲಿ ನಾನು ಈ ಆಪ್ಷನ್ ಏನಿದೆಯಲ್ಲ, ಅಂದ್ರೆ ಆಲ್ಟರ್ನೇಟಿವ್ ರೋಸ್ ಇದೆಯಲ್ಲ, ಹೆಂಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ರೋ ನಂಬರ್ ತಗೋಣ. ರೋ ನಂಬರ್ 6, 7, 8, 9, 10 ಅಂತ ಏನಿದೆಯಲ್ಲ, ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಮಲ್ಟಿಪಲ್ ವೇಸ್ ನಾನು ಮಾಡ್ಬೋದು. ಒಂದು ನಾನೇನ್ ಮಾಡ್ತೀನಿ, ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್, ನ್ಯೂ ರೋಲ್, ಇಲ್ಲಿ ಫಾರ್ಮುಲಾ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಒಂದು ನಾನೇನ್ ಮಾಡ್ತೀನಿ, ಮಾಡ್ ಅಂತ ಕೊಡ್ತೀನಿ. ಈ ಮಾಡ್ ಆಪರೇಟರ್ ಏನ್ ಮಾಡುತ್ತೆ ಅಂದ್ರೆ, ಅದು ನನಗೆ ಯಾವ ವ್ಯಾಲ್ಯೂ ಮೇಲೆ ನಾನು ಡಿವೈಡ್ ಮಾಡ್ತಿರ್ತೀನಲ್ಲ ಅದ್ರ ರಿಮೈಂಡರ್ ಕೊಡುತ್ತೆ. ಅಂದ್ರೆ ಈಗ ರೋ ನಂಬರ್ 6 ಇದೆ, 6 ಡಿವೈಡೆಡ್ ಬೈ 2 ಅಂತ ಕೊಡ್ತೀನಿ. ಮಾಡ್ ಆಫ್ 6, 2 ಅಂದ್ರೆ ಇದು ರಿಮೈಂಡರ್ ಏನಿದೆಯಲ್ಲ ಅದು ಕೊಡುತ್ತೆ. ಅಂದ್ರೆ ರಿಮೈಂಡರ್ ನನಗೆ 0 ಬರುತ್ತೆ. ಮಾಡ್ ಆಫ್ 2 ಮಾಡ್ಯುಲಸ್ ಆಪರೇಟರ್ ಏನ್ ಮಾಡುತ್ತೆ ಅಂದ್ರೆ, ದ ರಿಸಲ್ಟ್ ನನಗೆ ಅದ್ರದ್ದು ರಿಮೈಂಡರ್ ಏನಿದೆಯಲ್ಲ ಅದು ಕೊಡುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಈ ಸೆಲೆಕ್ಟ್ ಮಾಡ್ಬಿಟ್ಟು ಕಂಡೀಷನ್ ಫಾರ್ಮ್ಯಾಟಿಂಗ್, ನ್ಯೂ ರೂಲ್, ಅಲ್ಲಿ ಫಾರ್ಮುಲಾ ಕೊಡ್ತೀನಿ. ಈಕ್ವಲ್ಸ್ ಮಾಡ್ ಆಫ್ ರೋ ನಂಬರ್, ಇಲ್ಲಿ ಏನಿದೆಯಲ್ಲ ರೋ ನಂಬರ್ ಇದು 6, 2. ಈಗ ನಾನು ಡಿಸೈಡ್ ಮಾಡಬೇಕು, ನನಗೆ ಆಡ್ ರೋ ನಂಬರ್ಸ್ಗೆ ಹೈಲೈಟ್ ಆಗ್ಬೇಕಾ, ಈವನ್ ರೋ ನಂಬರ್ಸ್ಗೆ ಹೈಲೈಟ್ ಆಗ್ಬೇಕಂತ. ಇಲ್ಲಿ ಮಾಡ್ ಆಫ್ ರೋ ನಂಬರ್ 2 ಅಂದ್ರೆ 6 ಡಿವೈಡೆಡ್ ಬೈ 2 ಅಂದ್ರೆ ರಿಮೈಂಡರ್ ನನಗೆ 0 ಬಂದಿರುತ್ತೆ. ಇಲ್ಲಿ 0 ಅಂತ ಕೊಟ್ರೆ ಎಲ್ಲೆಲ್ಲಿ ಈವನ್ ನಂಬರ್ಸ್ ಇದೆಯಲ್ಲ ಅದೆಲ್ಲ ಹೈಲೈಟ್ ಆಗ್ಬಿಡುತ್ತೆ. 1 ಅಂತ ಕೊಟ್ರೆ ಅಂದ್ರೆ ರಿಮೈಂಡರ್ ಇತ್ತು ಅಂದ್ರೆ ಅದು ಆಡ್ ನಂಬರ್ಸ್ ಅಂತ. ಈಗ 7 ಡಿವೈಡೆಡ್ ಬೈ 2 ಅದು ಡಿವೈಡ್ ಆಗುತ್ತೆ, ಬಟ್ ರಿಮೈಂಡರ್ 1 ಇರುತ್ತೆ ನನಗೆ. ಸೊ ಆ ರೋಸ್ ಹೈಲೈಟ್ ಆಗ್ಬೇಕು ಅಂದ್ರೆ ನಾನು ಇಲ್ಲಿ ಈ ಫಾರ್ಮುಲಾದಲ್ಲಿ ಏನ್ ಕೊಡ್ತೀನಲ್ಲ ಆ ಕಂಡೀಷನ್ಸ್ ಟ್ರೂ ಆಗ್ಬೇಕು. ಇಲ್ಲಿ ಹೋಗ್ಬಿಟ್ಟು ಒಂದು ಸೆಲ್ ಕೊಡ್ತೀನಿ, ಓಕೆ ಅಂತ ಕೊಟ್ರೆ ನೋಡಿ ಎಲ್ಲೆಲ್ಲಿ ವ್ಯಾಲ್ಯೂಸ್ ಇದೆಯಲ್ಲ ಅದೆಲ್ಲ ಹೈಲೈಟ್ ಆಗುತ್ತೆ. ಸೆಲೆಕ್ಟ್, ಇಲ್ಲಿ ಹೋಗ್ಬಿಟ್ಟು ಮ್ಯಾನೇಜ್ ರೂಲ್, ಇವಾಗ ಇದನ್ನು 0 ಅಂತ ಕೊಟ್ಬಿಡ್ತೀನಿ ನೋಡಿ, ಓಕೆ ಅಂತ ಕೊಟ್ರೆ ನೋಡಿ ಇವಾಗ ಇದಕ್ಕೆ ಚೇಂಜ್ ಆಯ್ತು. ಇಲ್ಲ ನಂಗೆ ಇನ್ನೂ ಸಿಂಪಲ್ ಆಗ್ಬೇಕಂದ್ರೆ ನನಗೆ ಹೆಂಗೂ ಗೊತ್ತು, ಇಲ್ಲಿ ಆಲ್ಟರ್ನೇಟಿವ್ ಅಂದ್ರೆ ಒಂದು ಆಡ್ ನಂಬರ್ ಒಂದು ಈವನ್ ನಂಬರ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಇಲ್ಲಿ ಈಸ್ ಆಡ್ ಆಫ್ ರೋ ನಂಬರ್ ಅಂತ ಕೊಟ್ಬಿಡ್ತೀನಿ. ಅಂದ್ರೆ ಇದು ಆಡ್ ನಂಬರ್ ಇತ್ತು ಅಂದ್ರೆ ಅದು ಟ್ರೂ ಆಗುತ್ತೆ, ಈವನ್ ನಂಬರ್ ಇತ್ತು ಅಂದ್ರೆ ಫಾಲ್ಸ್ ಆಗುತ್ತೆ. ಕಂಡೀಷನಲ್ ಫಾರ್ಮೆಟ್ ಹೆಂಗ್ ವರ್ಕ್ ಆಗುತ್ತೆ, ಎಲ್ಲೆಲ್ಲಿ ಟ್ರೂ ಇದೆ ಅದೆಲ್ಲ ಫಾರ್ಮೆಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಓಕೆ ಅಂತ ಕೊಡ್ತೀನಿ ನೋಡಿ, ಈ ತರನು ಮಾಡ್ಬೋದು. ಅದೇನ್ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಅನ್ಬಿಟ್ಟು ಇಲ್ಲಿ ಫಂಕ್ಷನ್ಸ್ ಅಂದ್ರೆ ಏನ್ ಫಾರ್ಮುಲಾ ಯೂಸ್ ಮಾಡಿದ್ದೀನಲ್ಲ ನಾ ಅದನ್ನ ಇಲ್ಲೇ ಹಾಕ್ಬಿಡ್ತೀನಿ. ಬೇಕಾದ್ರೆ ಇದನ್ನು ರೆಫರ್ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್ ಎಕ್ಸಾಂಪಲ್, ಇಲ್ಲೊಂದು ಎಕ್ಸಾಂಪಲ್ ಇದೆ. ಈ ಎಕ್ಸಾಂಪಲ್ ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿ ರೋ ನಂಬರ್ ಮತ್ತೆ ಕಾಲಮ್ ನಂಬರ್ ಇದೆ. ಇಲ್ಲಿ ನನಗೆ ಚೆಕ್ ಬಾಕ್ಸ್ ತರ ಬರ್ಬೇಕು. ಇಲ್ಲಿ ಈ ತರ ಈ ಚೆಸ್ ಬೋರ್ಡ್ ಇರುತ್ತಲ್ಲ ಆ ತರ ಇದು ಹೈಲೈಟ್ ಆಗ್ಬೇಕು, ಮತ್ತೆ ಇದು ಹೈಲೈಟ್ ಆಗ್ಬೇಕು, ಇದು ಹೈಲೈಟ್ ಆಗ್ಬೇಕು, ಇದು ಹೈಲೈಟ್ ಆಗ್ಬೇಕು. ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಒಂದು ಸಿಂಪಲ್ ಲಾಜಿಕ್, ಇಲ್ಲಿ ಆಡ್ ನಂಬರ್ ಆಫ್
ರೋ ನಂಬರ್ ಮತ್ತೆ ಕಾಲಮ್ ನಂಬರ್ ತಗೊಂಡ್ಬಿಡ್ತೀನಿ. ಈಗ ನೋಡಿ ಇಲ್ಲಿ 6 ರೋ ನಂಬರ್, ಇದು 1 2 3 4 5 6 7, 6 + 7 13 ಅಂದ್ರೆ ಇದು ಆಡ್. ನೆಕ್ಸ್ಟ್ 6 + 8 ಇದು 14, ಇದು ಈವನ್. ಸೊ ನನಗೆ ಎಲ್ಲೆಲ್ಲಿ ಆಡ್ ಇರುತ್ತೆ ಎಲ್ಲೆಲ್ಲಿ ಈವನ್ ಇರುತ್ತೆ ಆ ನಂಬರ್ ನ ಚೆಕ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಹೈಲೈಟ್ ಮಾಡ್ತೀನಿ. ಇದು ಲಾಜಿಕ್. ನನಗೆ ಚೆಸ್ ಬೋರ್ಡ್ ತರ ಇಲ್ಲಿ ಫಾರ್ಮೆಟಿಂಗ್ ಆಗ್ಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮ್ಯಾನೇಜ್ ರೂಲ್, ನ್ಯೂ ರೂಲ್ ಸೆಲೆಕ್ಟ್ ಮಾಡ್ತೀನಿ. ಈಕ್ವಲ್ಸ್ ಈಸ್ ಆಡ್ ಆಫ್ ರೋ ನಂಬರ್ ಪ್ಲಸ್ ಕಾಲಮ್ ನಂಬರ್ ಕ್ಲೋಸ್ ಬ್ರಾಕೆಟ್. ಫಾರ್ಮ್ಯಾಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಯಾವ್ದಾದ್ರು ಒಂದು ಫಾರ್ಮ್ಯಾಟ್ ಕೊಟ್ಬಿಡ್ತೀನಿ. ನಾನು ಓಕೆ ಅಂತ ಕೊಟ್ರೆ ನೋಡಿ, ಸೊ ಈ ತರ ಡಿಪೆಂಡಿಂಗ್ ಆನ್ ವೆದರ್ ಇಟ್ ಇಸ್ ಆಡ್ ನಂಬರ್ ಅಥವಾ ಈವನ್ ನಂಬರ್ ಮೇಲೆ ಇದು ಚೆಸ್ ಬೋರ್ಡ್ ತರ ಹೈಲೈಟ್ ಆಗ್ಬಿಡುತ್ತೆ. ಫೈನ್. ನೆಕ್ಸ್ಟ್ ಹೈಲೈಟ್ 4 ರೋಸ್. ಇವಾಗ ನನಗೆ 4 ರೋಸ್ ಹೈಲೈಟ್ ಆಗಬೇಕು. ಇದು ಸಿಂಪಲ್ ಒಂದು ಲಾಜಿಕ್ ಏನ್ ನೋಡಿದ್ವಿ, ಈ ರೋ ನಂಬರ್ ಮೇಲೆ ನಾವು ಆಲ್ಟರ್ನೇಟಿವ್ ರೋಸ್ ನ ಹೈಲೈಟ್ ಮಾಡ್ತಾ ಹೋದ್ವಿ. ಇಲ್ಲೇನ್ ಮಾಡ್ತೀನಿ, ಜಸ್ಟ್ ಸಿಂಪಲ್ 0 0 ಕೊಡ್ತೀನಿ. ಒಂದು ಸಿಂಪಲ್ ಲಾಜಿಕ್ ಕೊಡ್ತಾ ಇದ್ದೀನಿ ಅಷ್ಟೇ. ರೈಟ್, ಈ 4 ರೋ ಏನಿದೆಯಲ್ಲ ಇದು ಹೈಲೈಟ್ ಆಗ್ಬೇಕು. ಹೆಂಗ್ ಹೈಲೈಟ್ ಆಗಬೇಕು, ಎಲ್ಲೆಲ್ಲಿ ವ್ಯಾಲ್ಯೂಸ್ ಇಲ್ಲಿ 1 ಅಂತಿದೆ ಅದೆಲ್ಲ ಹೈಲೈಟ್ ಆಗ್ಬೇಕು. ಅಂದ್ರೆ 4 ರೋಸ್ ಇಲ್ಲಿ 1 ಅಂತಿದೆ, ಇದು ಹೈಲೈಟ್ ಆಗ್ಬೇಕು. ಅದಕ್ಕೇನ್ ಮಾಡ್ತೀನಿ, ಇಲ್ಲಿ ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್, ನ್ಯೂ ರೂಲ್, ಮತ್ತೆ ಇಲ್ಲಿ ಫಾರ್ಮುಲಾಗೆ ಹೋಗ್ತೀನಿ. ಈ ಫಾರ್ಮುಲಾ ಹೋಗ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ, ಎಲ್ಲೆಲ್ಲಿ ಇಲ್ಲಿ 1 ಇದೆ ಅದು ಮಾತ್ರ ಶೇಡ್ ಆಗಬೇಕು. ಇಲ್ಲ ಏನ್ ಕೊಟ್ಟಿದೆ, ಮಾಡ್ ಆಫ್ ರೋ ನಂಬರ್ 2 = 1 ಅಂದ್ರೆ ಎಲ್ಲೆಲ್ಲಿ 1 ರಿಸಲ್ಟ್ ಬರುತ್ತೆ ಅಲ್ಲೆಲ್ಲ ಹೈಲೈಟ್ ಆಗಬೇಕು. ಅದೇ ಲಾಜಿಕ್ ಇಲ್ಲಿ ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ 1 ಇದೆ ಇಲ್ಲಿ, ಎಲ್ಲೆಲ್ಲಿ 1 ಇದೆ ಅದೆಲ್ಲ ಹೈಲೈಟ್ ಆಗಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಈಕ್ವಲ್ಸ್ ದಿಸ್ ವ್ಯಾಲ್ಯೂ ಅಂದ್ರೆ ಇದು ಕಾಲಮ್ ಮಾತ್ರ ಫಿಕ್ಸ್ ಆಗಬೇಕು. ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಡಾಲರ್ ಇದೆಯಲ್ಲ ರೋ ನಂಬರ್ ತೆಗೆದ್ಬಿಡ್ತೀನಿ. ಯಾಕೆಂದ್ರೆ ಇದು ನೆಕ್ಸ್ಟ್ ರೋ ಎಲ್ಲ ಪ್ರತಿ ರೋನು ಚೆಕ್ ಮಾಡಬೇಕು, ಬಟ್ ಒಂದೇ ಕಾಲಮ್ ಅಲ್ಲಿ ಚೆಕ್ ಮಾಡಬೇಕು. ಈಕ್ವಲ್ಸ್ 1 ಅಂದ್ರೆ P6 ಇಲ್ಲಿ 1 ಇತ್ತು ಅಂದ್ರೆ ನೆಕ್ಸ್ಟ್ P7 P8 ಆ ತರ ಅದು ವ್ಯಾಲ್ಯೂಸ್ ನ ಇದು ಫಾರ್ಮುಲಾ ತಗೊಳುತ್ತೆ. ನನಗೆ ಇಲ್ಲಿ 1 ಇತ್ತು ಅಂದ್ರೆ ಇದು ಹೈಲೈಟ್ ಆಗಬೇಕು. ನೋಡಿ ಈಗ ಓಕೆ ಅಂತ ಕೊಡ್ತೀನಿ. ನೋಡಿ ಇಲ್ಲಿ 1 ಇದೆ, ನನಗೆ ಇಲ್ಲಿ ಹೈಲೈಟ್ ಆಗ್ತದೆ. ಇದು ಬೇಕಾದ್ರೆ ನಾನು ಹೈಡ್ ಮಾಡ್ಬಿಡ್ಬೋದು. ಹಿಂಗೆ ಇದು ಹೈಡ್ ಮಾಡ್ಕೊಂಡ್ರೆ ನನಗೆ ಇದು ಮಾತ್ರ ಶೇಡ್ ಆಗುತ್ತೆ. ಇದು ಲಾಜಿಕ್ ಏನಂದ್ರೆ ನೋಡಿ, ಇವಾಗ ಅಕಸ್ಮಾತ್ ನೀವು 1 ಅಂತ ಕೊಟ್ರೆ ಇಲ್ಲಿ ಶೇಡ್ ಆಗುತ್ತೆ. ಎಲ್ಲೆಲ್ಲಿ 1 ಅಂತ ಕೊಡ್ತೀನಿ ಅಲ್ಲ ಹೈಲೈಟ್ ಆಗ್ತಾ ಹೋಗುತ್ತೆ. ಇಲ್ಲಿ 0 ಅಂತ ಕೊಟ್ರೆ ನೋಡಿ 0 ಆಗುತ್ತೆ. ಸೊ ಆತರ ನಾನು ಒಂದು ಕಂಡೀಷನ್ ಮೇಲೆ ನಾನು ಫಾರ್ಮ್ಯಾಟಿಂಗ್ ಮಾಡ್ಬೋದು. ನೆಕ್ಸ್ಟ್ ಶೇಡಿಂಗ್. ಇಲ್ಲಿ ಒಂದು ಸಿನಾರಿಯೋ ತಗೋತೀನಿ. ಕೆಲವು ಟೈಮ್ ಏನಾಗ್ತಂದ್ರೆ ಈ ತರ ಸಿನಾರಿಯೋಸ್ ಬರುತ್ತೆ ಈ ಫಾರ್ಮ್ಯಾಟಿಂಗ್ ಅಲ್ಲಿ. ಇಲ್ಲಿ ನನಗೆ ಒಂದಷ್ಟು ಝೋನ್ ಡೇಟಾ ಇದೆ, ಪ್ರಾಡಕ್ಟ್ ಡೇಟಾ ಇದೆ, ಅಂದ್ರೆ ಡ್ರಗ್ಸ್ ಡೇಟಾ ಇದೆ. ಇಲ್ಲಿ ನನಗೆ ಒಂದು ಸೇಲ್ಸ್ ಡೇಟಾ ಇದೆ. ಇದು ನನಗೆ ಇಲ್ಲಿ ಏನ್ ಮಾಡ್ತೀನಿ, ಇಲ್ಲೊಂದು 3 ಲೊಕೇಶನ್ ತಗೋತೀನಿ, 3 ಝೋನ್, ಸ್ಟೇಟ್ 1 ಮತ್ತೆ ಸ್ಟೇಟ್ 4 ಮತ್ತೆ ಸ್ಟೇಟ್ 6 ಅಂತ ತಗೋಣ. ಆಯ್ತಾ, ನನಗೆ ಇಲ್ಲಿ 3 ಸ್ಟೇಟ್ ಇರಬೇಕು. ಇದನ್ನ ಒಂದು ರ್ಯಾಂಕಿಂಗ್ ಅಂತ ತಗೋಣ. ಸ್ಟೇಟ್ 1 ಇಲ್ಲಿ ಏನ್ ಮಾಡ್ತೀನಿ, 1 ಅಂತ ಕೊಡ್ತೀನಿ, 2 3 ಅಂತ ಕೊಡ್ತೀನಿ. 1 ಇದ್ರೆ ನನಗೆ ಒಂದು ಕಲರ್ ಬರ್ಬೇಕು. 2 ಇದ್ರೆ ನಾನು ಇಲ್ಲಿ ಏನ್ ಸ್ಟೇಟ್ ಕೊಟ್ಟಿರ್ತೀನಲ್ಲ ಅದು ಶೇಡ್ ಆಗ್ಬೇಕು. ಇಲ್ಲಿ ಸ್ಟೇಟ್ 6 ನನಗೆ 3 ಇದ್ರೆ ಇದು ಶೇಡ್ ಆಗ್ಬೇಕು. ಅಂದ್ರೆ ನಾನು ಇಲ್ಲಿ ಏನ್ ಸ್ಪೆಸಿಫೈ ಮಾಡ್ತೀನಲ್ಲ ಸ್ಟೇಟ್ಸ್ ಬೇಸ್ಡ್ ಆನ್ 1 2 and 3. 1 ಇದ್ರೆ ನನಗೆ ಈ ಕಲರ್ ಆಗ್ಬೇಕು, ಈ ಕಲರ್ ತಗೋಣ. 2 ಇದ್ರೆ ನನ್ಗೆ ಈ ಕಲರ್ ಆಗ್ಬೇಕು. 3 ಇದ್ರೆ ನನ್ಗೆ ಈ ಕಲರ್ ಆಗ್ಬೇಕು. ಇದನ್ನ ಹೆಂಗ್ ಮಾಡೋದು ಅಂದ್ರೆ 3 ಡಿಫ್ರೆಂಟ್ ಕಲರ್. ನಾನು ಇಲ್ಲಿ ಯಾವ್ದಾದ್ರು ಸ್ಟೇಟ್ ಕೊಟ್ರೆ ಬೇಸ್ಡ್ ಆನ್ ದಿಸ್ 1 2 and 3 ನನಗೆ ಇಲ್ಲಿ ಅದು ಆಟೋಮೆಟಿಕ್ ಆಗಿ ಹೈಲೈಟ್ ಆಗ್ಬೇಕು. ಏನ್ ಮಾಡ್ತೀನಿ, ಫಸ್ಟ್ ಇಲ್ಲಿದೆಲ್ಲ ಇಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಅಂದ್ರೆ ಇಲ್ಲಿ ಯಾವ್ಯಾವ ಸ್ಟೇಟ್ ಸೆಲೆಕ್ಟ್ ಆಗಿದೆ ನನಗೆ ಅದನ್ನ ಇಲ್ಲಿ ತಗೊಂಬರ್ತೀನಿ. ಇಲ್ಲಿ ತಗೊಂಬರಕ್ಕೆ ಏನ್ ಮಾಡ್ತೀನಿ, ನನಗೆ ಒಂದು ಫಾರ್ಮುಲಾ ಇದೆ VLOOKUP ಅಂತ. ಈ VLOOKUP ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇಲ್ಲಿ ಏನ್ ಸ್ಟೇಟ್ ಇದೆಯಲ್ಲ ಝೋನ್ ಅದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. F4, 2, 0 ಅಂದ್ರೆ ಈ ಝೋನ್ ಏನಿದೆಯಲ್ಲ ಈ ಟೇಬಲ್ ಅಲ್ಲಿ ನನಗೆ ಈ ರ್ಯಾಂಕಿಂಗ್ ವ್ಯಾಲ್ಯೂ ಇದೆಲ್ಲ ಅದು ತಗೋತೀನಿ. ಇಲ್ಲಿ NA ಅಂತ ಬರುತ್ತೆ. NA ಅಂದ್ರೆ ಅದಿಲ್ಲ, ನಾಟ್ ಅವೈಲೇಬಲ್. ಬೇಕಿದ್ರೆ ನಾನು ಏನ್ ಮಾಡ್ತೀನಿ,
ಇಲ್ಲೊಂದು ಇಫ್ ಎರರ್. ಸೇ ಎರರ್ ನಾವು ನೋಡಿದ್ವಿ ಕಂಡೀಷನ್ ಫಂಕ್ಷನ್ಸ್ ಅಲ್ಲಿ (0) ಅಂದ್ರೆ ಈ ಫಂಕ್ಷನ್ ಏನಾದ್ರು ಎರರ್ ಇತ್ತು ಅಂದ್ರೆ ನಂಗೆ 0 ಬರಬೇಕು. ಇಲ್ಲಿ ಕ್ಲೋಸ್ ಮಾಡ್ತೀನಿ, ಎಂಟರ್. ಇವಾಗ ನಾನು ಇದನ್ನ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ನೋಡಿ, ಇಲ್ಲಿ ಸ್ಟೇಟ್ 1 ಅಂತ ಬಂತು, ಸ್ಟೇಟ್ 4 ನೋಡಿ 2 ಅಂತ ಬಂತು, ಸ್ಟೇಟ್ 6 ಇಲ್ಲಿ 3 ಅಂತ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಸ್ಟೇಟ್ 2 ಅಂತ ಕೊಟ್ಟರೆ ನೋಡಿ, ಆಟೋಮೆಟಿಕ್ ಆಗಿ ಆ 1 ಇಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ನನಗೆ ಇವಾಗ ಆ ರ್ಯಾಂಕಿಂಗ್ ವ್ಯಾಲ್ಯೂ ಏನಿದೆ ಅದನ್ನ ತಗೊಂಬಂದೆ. ಸೊ ಬೇಸ್ಡ್ ಆನ್ ದಿಸ್ ರ್ಯಾಂಕಿಂಗ್ ವ್ಯಾಲ್ಯೂ, ಈ ರ್ಯಾಂಕಿಂಗ್ ವ್ಯಾಲ್ಯೂ ಮೇಲೆ ನಾನು ಇವಾಗ ಫಾರ್ಮ್ಯಾಟಿಂಗ್ ಮಾಡಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಂಡೀಷನ್ ಫಾರ್ಮ್ಯಾಟಿಂಗ್, ಇಲ್ಲಿ ನ್ಯೂ ರೂಲ್ ಅಂತಿದೆ, ನ್ಯೂ ರೂಲ್ ತಗೊಳ್ಳಿ. ಇಲ್ಲಿ ಫಾರ್ಮುಲಾ ಇದೆಲ್ಲ, ಫಾರ್ಮುಲಾ ತಗೊಂಡು ಈಕ್ವಲ್ಸ್, ನಾನು ಫಾರ್ಮ್ಯಾಟಿಂಗ್ ಆಗೋದು ಈ ವ್ಯಾಲ್ಯೂ ಮೇಲೆ, ದಿಸ್ ವ್ಯಾಲ್ಯೂ F4 ಕಾಲಮ್ ಅಷ್ಟೇ ಫಿಕ್ಸ್ ಮಾಡ್ಕೊಳ್ಳಿ, ಈಕ್ವಲ್ಸ್ 1 ಅಂದ್ರೆ 1 ಇದ್ರೆ ನನಗೆ ಆರೆಂಜ್ ಬರ್ಬೇಕಂದ್ರೆ ಈ ಕಲರ್. ಓಕೆ ಅಂತ ಕೊಡಿ. ನೋಡಿ ಎಲ್ಲಿ 1 ಇದೆ ನನಗೆ ಆ ಶೇಡಿಂಗ್ ಬಂತು. ಇಲ್ಲಿ 2 ಅಂದ್ರೆ 2 ಈ ಕಲರ್ ಬರ್ಬೇಕು. ಇವಾಗ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಡೀಷನ್ ಫಾರ್ಮ್ಯಾಟಿಂಗ್. ಇಲ್ಲಿ ಮತ್ತೆ ಇನ್ನೊಂದು ಹೊಸ ರೂಲ್ ಹಾಕ್ಬೇಕು, ಮ್ಯಾನೇಜ್ ರೂಲ್ ಬೇಡ. ಮ್ಯಾನೇಜ್ ರೂಲ್ ಅಂದ್ರೆ ಇರೋ ಎಕ್ಸಿಸ್ಟಿಂಗ್ ಕಂಡೀಷನ್ ನ ಎಡಿಟ್ ಮಾಡಕ್ಕೆ. ಬಟ್ ನಾನು ಇವಾಗ ಇನ್ನೊಂದು ರೂಲ್ ಹಾಕ್ತಾ ಇದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನ್ಯೂ ರೂಲ್, ಇಲ್ಲೇನ್ ಮಾಡ್ತೀನಿ, ಮತ್ತೆ ಅದೇ ಫಾರ್ಮುಲಾ ಈಕ್ವಲ್ಸ್, ಸೆಲೆಕ್ಟ್ ಮಾಡ್ತೀನಿ F4 ಈಕ್ವಲ್ಸ್, ಇಲ್ಲಿ 2 ಅಂತ ಕೊಡ್ತೀನಿ. 2 ಇದ್ರೆ ನನಗೆ ಈ ಕಲರ್ ಬೇಕು. ಸರಿ, ಓಕೆ. 2 ಇದ್ರೆ ಈ ಕಲರ್ ಬಂತು. ನೆಕ್ಸ್ಟ್ 3 ಇದ್ರೆ ಚೇಂಜ್ ಆಗಬೇಕು. ಸೆಲೆಕ್ಟ್ ಮಾಡಿ, ಕಂಡೀಷನ್ ಫಾರ್ಮ್ಯಾಟಿಂಗ್, ನ್ಯೂ ರೂಲ್, ಫಾರ್ಮುಲಾ ಈಕ್ವಲ್ಸ್, ಸೆಲೆಕ್ಟ್ ಮಾಡ್ಬಿಟ್ಟು F4 ಈಕ್ವಲ್ಸ್ 3 ಇಲ್ಲಿ ಹೋಗ್ಬಿಟ್ಟು ಈ ಸೆಲೆಕ್ಟ್ ಮಾಡ್ತೀನಿ. ಓಕೆ ನೋಡಿ, ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲ ಏನಾದ್ರು ಚೇಂಜ್ ಮಾಡಿದ್ರೆ, ಲೆಟ್ಸ್ ಸೇ ಇದನ್ನು 5 ಅಂತ ಕೊಡ್ತೀನಿ. ನೋಡಿ ಇವಾಗ ನನಗೆ ಸ್ಟೇಟ್ 5 ನಾನು ಎಂಟರ್ ಅಂತ ಕೊಟ್ರೆ ಸ್ಟೇಟ್ 5 ಆರೆಂಜ್ ಕಲರ್ ಆಗುತ್ತೆ. ನೋಡಿ ಯಾಕಂದ್ರೆ ಇಲ್ಲಿ 1 ಏನಿದೆಯಲ್ಲ ಅದು ಇಲ್ಲಿ ಬಂತು. ಇವಾಗ ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್ 1 ನನಗೆ 3 ನೋಡಿ ಆತರ. ಅಂದ್ರೆ ನಾನು ಏನ್ ಸೆಲೆಕ್ಟ್ ಮಾಡ್ತೀನಲ್ಲ ಆ ಸ್ಟೇಟ್ ಮೇಲೆ ಇಲ್ಲಿ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಒಂದು VLOOKUP ಫಾರ್ಮುಲಾ ತಗೊಂಡು ಇಲ್ಲಿ ರ್ಯಾಂಕಿಂಗ್ ವ್ಯಾಲ್ಯೂ ಏನಿದೆ ಅದು ತಗೋತೀನಿ. 1 ಇದ್ರೆ ನಂಗೆ ಈ ಕಲರ್ ಆಗಬೇಕು, 2 ಇದ್ರೆ ನಂಗೆ ಈ ಕಲರ್ ಆಗಬೇಕು, 3 ಇದ್ರೆ ಈ ಕಲರ್ ಆಗಬೇಕು ಅಂತ ಕಂಡೀಷನ್ ಸ್ಪೆಸಿಫೈ ಮಾಡ್ತೀನಿ. ಆ ಕಂಡೀಷನ್ ಕೊಟ್ಮೇಲೆ ಎಲ್ಲೆಲ್ಲಿ ಕಂಡೀಷನ್ ಟ್ರೂ ಇರುತ್ತೆ ಅಲ್ಲೆಲ್ಲ ಈ ಶೇಡಿಂಗ್ ಆಗುತ್ತೆ. ಸೊ ಇದು ಒಂದು ನನಗೆ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಅಂದ್ರೆ ಅಡ್ವಾನ್ಸ್ಡ್ ವೇ ಆಫ್ ಫಾರ್ಮ್ಯಾಟಿಂಗ್ ಯೋರ್ ಸೆಲ್ಸ್. ಅಂದ್ರೆ ನನಗೆ ಅಡ್ವಾನ್ಸ್ಡ್ ವೇ ಅಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗ್ ನ ಕೊಡಬಹುದು. ಸೊ ಇದು ಒಂದು ನಿಮ್ಗೆ ಈ ಸಾರ್ಟಿಂಗ್ ಟೆಕ್ನಿಕ್ಸ್, ಫಿಲ್ಟರಿಂಗ್ ಟೆಕ್ನಿಕ್ಸ್, ಮತ್ತೆ ಇದೇನ್ ಮಾಡೋದಲ್ಲ ಇದು ನಂಬರ್ ಫಾರ್ಮ್ಯಾಟಿಂಗ್ ಮತ್ತೆ ಕಂಡೀಷನ್ ಫಾರ್ಮ್ಯಾಟಿಂಗ್. ಇದು ಆಲ್ಮೋಸ್ಟ್ ಎಲ್ಲ ಫಾರ್ಮ್ಯಾಟಿಂಗ್ ಗೋಸ್ಕರ ಯೂಸ್ ಮಾಡುವಂತ ಆಪ್ಷನ್ಸ್. ಓಕೆನಾ? ಸೊ ಈ ಸೆಷನ್ ಇಲ್ಲಿ ಸ್ಟಾಪ್ ಮಾಡ್ತೀನಿ ನಾನು. ಈ 4 ಆಪ್ಷನ್ಸ್ ನ ನೀಟಾಗಿ ಕಲ್ತ್ಕೊಳ್ಳಿ, ಆಯ್ತಾ?